ವಾಗಿರುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಯಾರು ಅನೇಕ ಚಾತುರ್ಯದಲ್ಲಿ ಇರುವಂತವರಾಗಿರುತ್ತಾರೋ ಅಂತವರ ಮನಸ್ಸು ಮತ್ತು ಬುದ್ಧಿ ಬಹಳ ಮಲಿನವಾಗಿರುತ್ತದೆ. ರಾಗ ದ್ವೇಷ ಮಾಡುವವರ ಚಿತ್ತವು ಯಾವಾಗಲೂ ಮಲಿನವಾಗಿರುತ್ತದೆ. ಲೋಭ ಮತ್ತು ಅಹಂಕಾರದ ಮಲಿನತೆ ದೇಹಾಭಿಮಾನಿಗಳಿಗಿರುತ್ತದೆ. ಸತ್ಸಂಗ ಮತ್ತು ಧರ್ಮ ಕಾರ್ಯಗಳನ್ನು ಮಾಡುವುದಕ್ಕೆ ಆಲಸ್ಯ ಅನಾಧಾರಣೆ ಮಾಡಬೇಡ. ಏನು ಒಳ್ಳೆಯ ಕೆಲಸ ಮಾಡುವುದಿದೆಯೋ ಆ ದಿವಸವೇ ಮಾಡಿ ಅದರಿಂದ ನಾಳೆ ಸುಖಿಯಾಗಿರುತ್ತೀಯೇ. ಮನಸ್ಸನ್ನು ಯಾವಾಗಲೂ ತನ್ನ ಸ್ವಾಧೀನದಲ್ಲಿಟ್ಟುಕೋ. ಹೇ ಬಂಧುಗಳೇ, ನೀವು ಯಾವಾಗಲೂ ಮನಸ್ಸಿನ ಇಚ್ಛೆ ಕೋರಿಕೆಗಳನ್ನು ಒಪ್ಪಿಕೊಳ್ಳಬೇಡಿ. ಮನಸ್ಸು ಬಹಳ ದೊಡ್ಡ ಮೋಸಗಾರನಾಗಿರುತ್ತಾನೆ. ನಾನು ಸತ್ಯ ನ್ಯಾಯವಂತ ಮಹಾತ್ಮರ ಸತ್ಸಂಗ ಮಾಡಿ ಅವರ ಸದ್ಗ್ರಂಥಗಳನ್ನು ಓದಿ 4 ಸಾರವಾದ ಮಾತುಗಳನ್ನು ತೆಗೆದುಕೊಂಡಿದ್ದೇನೆ. ಅದ್ಯಾವ್ದ್ಯಾವ್ದು ಅಂತ ಹೇಳಿದ್ರೆ, ಮನಸ್ಸೇ ನೀನು ಸತ್ಯ ಸದ್ಗುರುಗಳ ನ್ಯಾಯದ ಅನುಸಾರವಾಗಿ ನಡೆಯದೇ ಇದ್ದರೆ ಅವರ ಸುಖ ರೂಪ ಮುಕ್ತಿ ಭೂಮಿಕೆಯ ಇಚ್ಛೆ ಮಾಡಬೇಡ, ನಿನಗೆ ಮುಕ್ತಿ ದೊರೆಯುವುದಿಲ್ಲ. ಸದ್ಗುರು ದೇವರ ಭಕ್ತಿಯಿಂದ ಮನಸ್ಸನ್ನು ತೆಗೆದರೆ ಆ ಜೀವಿಗಳಿಗೆ ಸುಖ ಎಲ್ಲಿಂದ ಸಿಗುತ್ತದೆ? ನೀನು ಸದ್ಗುರುವಿನ ಪ್ರತಿಕೂಲ ಕರ್ಮವನ್ನು ತ್ಯಾಗ ಮಾಡದೇ ಇದ್ದರೆ ಭಕ್ತ ಮತ್ತೆ ಸಾಧು ಯಾಕೆ ಆಗ್ತೀಯ? ಯಾರಿಗೆ ಸದ್ಗುರುವಿನ ನ್ಯಾಯ ಭೂಮಿಕೆ ಅಂದರೆ ಸತ್ಯ ಸ್ವರೂಪವು ತಿಳಿಯಲಿಲ್ಲವೋ ಆತನದು ಸತ್ಸಂಗ ಎಂತದ್ದು ಅಂದರೆ ಸತ್ಸಂಗ ಮಾಡಿ ಏನೂ ಪ್ರಯೋಜನ ಇಲ್ಲ. ಏನು ಪ್ರಯೋಜನ? ಹೇ ಮನಸ್ಸೇ, ತನ್ನ ಜೀವನಕ್ಕೆ ಚಿಂತೆ ಯಾಕೆ ಪಡುತ್ತೀಯೇ? ಪ್ರಾರಬ್ಧ ಬಲದಿಂದ ಇಷ್ಟು ದೊಡ್ಡ ದೇಹವು ಬಂದಿದೆ. ಅದರ ನಿರ್ವಾಹವು ಅದರ ಒಟ್ಟಿಗೆಯೇ ಇದೆ. ಇಷ್ಟೇ ನೀನು ಮಾಡುವಂತದ್ದು. ಸದ್ಗುರುವಿನ ನ್ಯಾಯಕ್ಕೆ ಸರಿಯಾಗಿ ನಡೆದರೆ ಸಾಕು. ಶಾಂತಿ, ಸಂತೋಷ ಹಾಗೂ ಶ್ರೇಷ್ಠವಾದ ಸುಖವು ನಿನಗೆ ಲಭಿಸುತ್ತದೆ. ನೀನು ಜಾಗೃತನಾಗಿರು. ಇಲ್ಲವಾದರೆ ಸುಖಾಧ್ಯಾಸ ರೂಪಿ ಕಳ್ಳನು ನಿನ್ನನ್ನು ನೀಚ ರೂಪಿ ಯೋನಿಗಳಲ್ಲಿ ತಿರುಗಿಸುತ್ತಾನೆ. ಇದನ್ನು ಯಾವಾಗಲೂ ನೆನಪಿನಲ್ಲಿಟ್ಟುಕೋ. ಎಲ್ಲಾ ಬಂಧುಗಳು ಕುಟುಂಬ ವರ್ಗದವರು ತಮ್ಮ ತಮ್ಮ ಅನುಕೂಲ ಮತ್ತು ಸ್ವಾರ್ಥಕ್ಕಾಗಿ ಪ್ರೀತಿಸುತ್ತಾರೆ. ಮತ್ತೆ ಸದ್ಗುರುವು ಸುಖದ ರಸ್ತೆಯನ್ನು ತೋರಿಸುತ್ತಾರೆ. ಆದರೂ ತನ್ನ ಮನಸ್ಸಿಗೋಸ್ಕರವಾಗಿ ತನ್ನ ಮನಸ್ಸಿನ ಮೇಲೆ ಕೋಪಗೊಳ್ಳುತ್ತೀಯೇ. ಗುರು ನ್ಯಾಯಕ್ಕೋಸ್ಕರವಾಗಿ ತನ್ನ ಮನಸ್ಸಿನ ಮೇಲೆ ಕೋಪಗೊಳ್ಳುವುದಿಲ್ಲ. ಇದೆಲ್ಲವೂ ನಾಶವುಳ್ಳದ್ದಾಗಿದೆ ಎಂದು ನಿಶ್ಚಯ ಮಾಡಬೇಕು. ಯಾಕೆಂದರೆ ನಿನ್ನ ಕೆಲಸವು ಸತ್ಯಾಸತ್ಯ ನಿರ್ಣಯ ಮಾಡಿ ತನ್ನ ಸ್ವರೂಪ ಸ್ಥಿತಿ ಮಾಡುವಂಥದ್ದು. ಅದು ಸಂತ ಸದ್ಗುರು ದಯಾಳು ನಿರ್ಣಯ ಪದವನ್ನು ಕೊಡುತ್ತಾರೆ. ನೀನು ವಿಷಯ ವಿಕಾರಗಳಲ್ಲಿ ಪರವಶನಾಗಿ ಅಂದರೆ ಮೋಹಿತನಾಗಿ ನಿರ್ಣಯ ಸುಖ ಪದವನ್ನು ಯಾಕೆ ತೆಗೆದುಕೊಳ್ಳುವುದಿಲ್ಲ? ಆದ್ದರಿಂದ ನೀನು ಬಹಳ ನೀಚ, ದುಷ್ಟ ಮತ್ತು ಅಜ್ಞಾನಿಯಾಗಿದ್ದೀಯೆ. ಗುರು ನ್ಯಾಯ ಅತಿ ಶ್ರೇಷ್ಠವಾದದ್ದು ಎಂದು ತಿಳಿದರೂ ಕೂಡ ವಿಷಯ ವಿಕಾರಗಳಲ್ಲಿ ಪ್ರೀತಿ ಬೆಳೆಸುತ್ತೀಯೆ. ಇದು ಬಹಳ ದುಃಖವಾದ ಪಶ್ಚಾತ್ತಾಪದ ಮಾತಾಗಿದೆ. 5 ತಿನ್ನುತ್ತದೆ. ಯಾವುದೆಂದರೆ ಚಿಂತೆ ಆಯುಷನ್ನು, ಜಿಪುಣತನ ಕೀರ್ತಿಯನ್ನು, ನಿದ್ರೆ ಜ್ಞಾನವನ್ನು, ತ್ಯಾಗ ಪಾಪವನ್ನು ತಿನ್ನುತ್ತದೆ, ಉದಾರತೆ ಒಳ್ಳೆಯದನ್ನು ತಿನ್ನುತ್ತದೆ. ಪ್ರಶ್ನೆ: ಧರ್ಮದ ತತ್ವವೇನು? ಸತ್ಯದಿಂದ ನಡೆಯುವುದು. ಬುದ್ಧಿಯ ತತ್ವವೇನು? ನಮ್ರತೆ, ಬಡತನದಿಂದ ನಡೆಯುವುದು. ಬಡತನದ ತತ್ವವೇನು? ಸಂತೋಷವಾಗಿರುವುದು. ನಾಯಿಯಲ್ಲಿ ಸಂತರು 10 ಗುಣಗಳನ್ನು ಗ್ರಹಣ ಮಾಡುತ್ತಾರೆ. ಮೊದಲನೆಯದು, ಹಸಿವೆ ಇದ್ದರೂ ಯಾರಲ್ಲಿಯೂ ಕೇಳುವುದಿಲ್ಲ. ಇದು ಸದ್ಗುಣವಂತರ ಲಕ್ಷಣ. ವಾಸಕ್ಕೆ ಮನೆ ಮಾಡುವುದಿಲ್ಲ. ಇದು ವಿರಕ್ತ ತ್ಯಾಗಿಗಳ ಲಕ್ಷಣ. ಎಲ್ಲಾ ರಾತ್ರಿ ಎಚ್ಚರವಾಗಿರುವುದು. ಇದು ಪ್ರೀತಿಯಿಂದಿರುವವರ ಲಕ್ಷಣ. ಸತ್ತರೆ ಅದರ ಬಳಿ ಏನೂ ಸಿಕ್ಕುವುದಿಲ್ಲ. ಇದು ಬಿಡುವುದಿಲ್ಲ. ಇದು ಪರಮ ವಿರಕ್ತ ಲಕ್ಷಣ. ತನ್ನ ಒಡೆಯ ಬಾಗಿಲು
ಇದು ಸೇವಕರ ಲಕ್ಷಣ. ಸ್ವಲ್ಪ ಜಾಗದಲ್ಲಿ ಅಂದರೆ ಇಕ್ಕಟ್ಟಿನ ಜಾಗದಲ್ಲಿ ಜೀವನ ಮಾಡುವುದು, ಇದು ಬಡವರ ಲಕ್ಷಣ. ಎಲ್ಲಿ ಯಾರಾದರೂ ಎಬ್ಬಿಸಿದರೆ ಎದ್ದು ಹೋಗುವುದು, ಇದು ಸಮತ್ವದ ಲಕ್ಷಣ. ಮತ್ತೆ ಕರೆದರೆ ಬರುವುದು, ಇದು ಮಾನವರಹಿತರಾದವರ ಲಕ್ಷಣ. ಒಡೆಯನ್ನು ತಿನ್ನುವುದಕ್ಕೆ ಕೊಡಲಿ ಬಿಡಲಿ ಕೇಳುವುದಿಲ್ಲ, ಇದು ತಪಸ್ವಿಯ ಲಕ್ಷಣ. ಯಾರು ನೋಡಿದರೂ ತಲೆ ತಗ್ಗಿಸುವುದು, ಇದು ಸತ್ಯ ಪ್ರೇಮಿಗಳ ಲಕ್ಷಣ. ಸದ್ಗುರುವಿನ ಹತ್ತಿರ ಸತ್ಸಂಗ ಭಕ್ತಿ ಎಷ್ಟು ಮಾಡುತ್ತೀಯೋ ಅಷ್ಟು ಸುಖ ನಿನಗೆ ಸಿಗುತ್ತದೆ. ಅಗ್ನಿಯ ಸುಡುತನವನ್ನು ಎಷ್ಟು ಸಹನೆ ಮಾಡುವುದಕ್ಕೆ ಆಗುತ್ತದೆಯೋ ಹಾಗೆಯೇ ಪಾಪಕರ್ಮದ ಸುಡುತನವನ್ನು ಎಷ್ಟು ಸಹನೆ ಮಾಡುವುದಕ್ಕೆ ಆಗುವುದೋ ಅಷ್ಟೇ ಮಾಡು. ಸಂಸಾರ ಪ್ರಪಂಚದಲ್ಲಿ ಎಷ್ಟು ದಿನವೂ ನಿನಗೆ ಇರಲಿಕ್ಕೆ ಇದೆಯೋ ಅಷ್ಟೇ ವಿಸ್ತಾರ ಮಾಡು. ಮನಸ್ಸನ್ನು ನೀನು ಕಟ್ಟಿಡು, ಇಲ್ಲವಾದರೆ ಮನಸ್ಸೇ ಎಲ್ಲಿಯಾದರೂ ಭಯಂಕರ ಜಾಗದಲ್ಲಿ ನಿನ್ನನ್ನು ಬೀಸಾಡುತ್ತದೆ. ಮನಸ್ಸನ್ನು ಜಯಿಸುವವನು ಗುರುಪದವನ್ನು ಪಡೆಯುತ್ತಾನೆ. ಮನಸ್ಸನ್ನು ಯಾರು ಜಯಿಸಲಿಲ್ಲವೋ ಅವರು ಗುರುಪದದಿಂದ ದೂರವಾಗಿರುತ್ತಾರೆ. ಮನಸ್ಸಿನ ಮಾತನ್ನು ಒಪ್ಪಬೇಡ, ಮನಸ್ಸು ಬಹಳ ದೊಡ್ಡ ಶತ್ರುವಾಗಿದೆ. ಯಾವಾಗಲೂ ಏಕಾಂತ ವಾಸ ಮಾಡು ಹಾಗೂ ಸದಾ ಸತ್ಸಂಗ ಮಾಡು. ಸ್ವಲ್ಪ ನಿದ್ರೆ ಮಾಡು, ಸ್ವಲ್ಪ ಭೋಜನ ಮಾಡು, ಇದೇ ನಿಯಮ. ಸದ್ಗುರು ದೇವಾಯ ನಮಃ. ಧನ್ಯವಾದಗಳು ಸುಮಾ. बोलिए श्री सत्यनाम आदि कबीर साहिब जय, सद्गुरु श्री हनुमान साहिब की जय, गुरु माता जी की जय, सर्व संतों की जय. ಸ್ಮರಣೀಯ ಸದ್ಗುರುಗಳಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯ ಚರಣಗಳಿಗೆ ಅನಿಸುತ್ತಾ, ಗುರು ಮಾತಾಜಿಯವರ ದಿವ್ಯ ಚರಣಗಳಿಗೆ ಅನಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಮಹನೀಯರಿಗೆ ಅನಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಿಷಯ ಸತ್ಯ ಸಿದ್ಧಾಂತ, ಸತ್ಯವಾದ ಸಿದ್ಧಾಂತ ಮತ್ತು ಮನುಷ್ಯನನ್ನು ಗುರುತಿಸುವುದು. हीरा सोही सराहिए सही गनन की कोट चोट कपट कुरंगी मानव परक निकारा कोट. ಇಲ್ಲಿ ವಿವರಣೆ ಕೊಡ್ತಾ ಇದ್ದಾರೆ. ವಜ್ರವನ್ನ ಕತ್ತರಿಸಬೇಕಾದ್ರೆ ಬೇರೆ ಯಾವುದೇ ಸಾಧನಗಳಿಂದ ಅದು ಕತ್ತರಿಸಕ್ಕೆ ಸಾಧ್ಯ ಇಲ್ಲ. ವಜ್ರವನ್ನ ವಜ್ರದಿಂದನೇ ಕತ್ತರಿಸ್ತಾರೆ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ. ಹೇಳ್ತಾರೆ, ನಾವು ಕೇಳಿದ್ದೀವಿ, ನಾವು ಅದೇನು ನೋಡಿಲ್ಲ, ಕೇಳಿದ್ದೀವಿ. ಯಾಕಂದರೆ ನಮ್ಮ ಜೊತೆಯಲ್ಲೆಲ್ಲ ಕೆಲಸ ಮಾಡೋರು ಇದ್ದಾರೆ, ಅವರೆಲ್ಲ ಹೇಳ್ತಾರೆ ವಜ್ರದಿಂದನೇ ಅದನ್ನ ಕತ್ತರಿಸೋದು ಅಂತ. ಅದಕ್ಕೆಲ್ಲ ಮಿಷಿನರೀಸ್ ಇದ್ದಾವೆ ಹೇಳಿ. ಹಾಗಾಗಿ ಅದು ಮೊದಲಿಂದಲೂ ಕೇಳ್ತಾ ಇದ್ದೀವಿ. ವಜ್ರನ ಕತ್ತರಿಸ್ಬೇಕಾದ್ರೆ ಯಾವುದೇ ಸಾಧನಗಳಿಂದ ಆಗೋದಿಲ್ಲ, ವಜ್ರದಿಂದನೇ ಅದೇನೋ ಒಂದು ಟೆಕ್ನಿಕ್ ಆಗಿ ಕತ್ತರಿಸ್ತಾರೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಅದು ಸಿದ್ಧಾಂತ, ಅದು ನಿರ್ಣಯ ಮಾಡಿ ಇಟ್ಟಿದೆ. ಅದು ಅದೇ ರೀತಿ ನಡೀತಾನೂ ಇದೆ, ಅದೇ ರೀತಿ ನಡೀತಾನೆ ಇದೆ. ಅದನ್ನೇ ಹೇಳ್ತಾರೆ, ಇದು ಸಿದ್ಧಾಂತ. ಇದೇ ರೀತಿಯಾಗಿ ಸತ್ಯದ ವಿಚಾರದಲ್ಲೂ ನಾವು ಗಟ್ಟಿಯಾಗಿರ್ಬೇಕು. ಸತ್ಯಜ್ಞಾನದ ವಿಚಾರದಲ್ಲಿ ನಾವು ಗಟ್ಟಿಯಾಗಿರ್ಬೇಕು, ಅಲುಗಾಡಬಾರ್ದು. ನೋಡಿ, ಒಳ್ಳೆ ಅರ್ಥ ಹೇಳಿದ್ರಿ, ಚೆನ್ನಾಗಿತ್ತು. ಏನೋ ಪಾರಕಿ ಸಂತರು ಗುರುಗಳು ಏನ್ ಕೊಡ್ತಾರೆ, ದೀಕ್ಷೆ ಕೊಡುವಾಗ ಆತ್ಮಜ್ಞಾನದ ಪರಿಚಯ ಮಾಡಿಸ್ಕೊಡ್ತಾರೆ. ಆತ್ಮಜ್ಞಾನದ ಪರಿಚಯ ಅದು ಯಾವತ್ತೂ ನಾಶ ಆಗೋದಿಲ್ಲ. ನಮ್ಮ ಸ್ವರೂಪದ ಪರಿಚಯ, ನಮ್ಮ ಸ್ವರೂಪ ಯಾವತ್ತೂ ನಾಶ ಆಗೋದಿಲ್ಲ. ಅದಕ್ಕೆ ಗುರುಗೆ ದೊಡ್ಡ ದಾನವಂತ ಅಂತಾನೆ ಹೇಳೋದು. ಗುರುನ ಅಂತ ಗುರುಗಳು, ಬೇರೆ ಎಲ್ಲ ಗುರುಗಳು ಬಿಡಿ, ಅದು ವಿಚಾರನೇ ಬೇಡ. ನಮ್ಮ ಸ್ವರೂಪ, ನೀನು ಇಂಥ ಸ್ವರೂಪನು ನೀನು ಅಂತೇಳಿ ನಮಗೆ ಪರಿಚಯ ಮಾಡ್ಕೊಡ್ದಂತ ದೊಡ್ಡ ದಾನ. ದೊಡ್ಡ ದಾನ ಮಾಡ್ದಂಗೆ, ನಾಶ ಆಗದೆ ಇರೋ ದಾನನೇ ಅವನೇ ಮಾಡು, ಬೇರೆ ಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಸತ್ಯಜ್ಞಾನದ ಸಿದ್ಧಾಂತವನ್ನು ನಮಗೆ ತಿಳಿಸ್ತಾರಲ್ಲ, ಅದು ನಾವು ದೃಢವಾಗಿ ಗಟ್ಟಿಯಾಗಿ ಇಟ್ಕೊಳ್ಬೇಕು, ಅಲುಗಾಡಬಾರ್ದು. ಕಷ್ಟ ಸುಖಗಳು ಬರ್ತವೆ, ಅದನ್ನು ಹೇಳ್ತಾರೆ ಮುಂದಕ್ಕೆ. ಅನೇಕ ಕಷ್ಟಗಳು ಬರ್ತವೆ, ಅಲುಗಾಡಬಾರ್ದು. ಮನೇಲೆ ಒಬ್ರು ತೀರೋದ್ರು, ವೆಂಕಟಲಕ್ಷ್ಮಮ್ಮ ಅಂತೇಳಿ. ಅವರು ಭಾಳ ಪಾರಕಿ ಸಂತರು ಮತ್ತು ನಮ್ಮ ಗುರುಗಳಿಂದನೇ ದೀಕ್ಷೆ ತಗೊಂಡಿರೋದು.
ನಮ್ಮ ಗುರುಗಳಿಂದನೇ ದೀಕ್ಷೆ ತಗೊಂಡು ಹೆಚ್ಚು ಕಡಿಮೆ ಬೆಂಗಳೂರಿನಲ್ಲಿರ್ತಕ್ಕಂಥ ಎಲ್ಲ ಹಳೆಯ ಸಂತರು ಬಂದು ಹನುಮಾನ್ ದಾಸರೇ ಗುರುಗಳು ಪಾರಕಿ ವಿಚಾರದಲ್ಲಿ. BL ಅಲ್ಲಿ ಇದೆಯಲ್ಲ ಆಶ್ರಮ, ಅವರು ಮೊದಲು ಅವರು ಸುಮಂಗಲಿಯ ಅವರು ಅಷ್ಟೇ ಹನುಮಾನ್ ದಾಸರ ಹೆಚ್ಚು ಕಡಿಮೆ ಎಲ್ಲ. ಆಮೇಲೆ ಬೇರೆ ಬೇರೆ ಮಾಡಿಕೊಂಡು ಆಶ್ರಮಗಳನ್ನ ಬೇರೆ ಇದೆ. ಹಾಗಾಗಿ ಎಲ್ಲರೂ ಅದೇ ನೋಡಿ, ಆ ಸಿದ್ಧಾಂತನ ಅವರೆಲ್ಲ ಗಟ್ಟಿಯಾಗಿ ಇಟ್ಕೊಂಡಿದ್ರು, ಬಿಡ್ಲಿಲ್ಲ ಅವರೆಲ್ಲ. ಅವ್ರ ಅನುಕೂಲವಾಗಿದ್ರೂ ಸಹ ಕಷ್ಟ ಕಾರ್ಪಣ್ಯಗಳು ರೋಗ ರುಜಿನಗಳು ಬಂದೇ ಬರ್ತಾರೆ, ಬಿಡ್ಲಿಲ್ಲ. ನಮ್ಗೆ ಹಣದ ಅನುಕೂಲ ಇಲ್ಲದೆ ಇದ್ರೂ ಸಹ ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಸಹ ಆ ಸಿದ್ಧಾಂತನ ಬಿಡಬಾರ್ದು. ಅದಕ್ಕೆ ಅವರು ಗುರುಗಳು ಹೇಳಿದ್ದಾರೆ ಇದೇ ವಿಚಾರದಲ್ಲಿ, ನೀವು ಒಂದು ಸರಿ ನಿಮಗೆ ನಾನು ಹೇಳಿದ್ದೀನಿ, ಒಂದು ಸರಿ ನಿಮಗೆ ನಿಮ್ಮ ಸ್ವರೂಪದ ವಿಚಾರವಾಗಿ ಯಾರು ಪರಿಚಯ ಮಾಡಿಸ್ಕೊಡ್ತಾರೋ, ಯಾರು ದೀಕ್ಷಾ ರೂಪದಲ್ಲಿ ನಿಮಗೆ ಪರಿಚಯ ಮಾಡಿಸ್ಕೊಡ್ತಾರೋ ಆ ಗುರುಗಳನ್ನ ಬದಲಾಯಿಸ್ಬೇಡಿ, ಆ ಗುರುದ್ರೋಹ ಆಗುತ್ತೆ ಅಂತ ಅದಿದೆ ಪುಸ್ತಕದಲ್ಲಿ. ಆದರೆ ನೀವು ಆ ಜ್ಞಾನವನ್ನ ವಿಸ್ತಾರ ಮಾಡ್ಕೊಳ್ಬೋದು, ಬೇರೆ ಬೇರೆ ಕಡೆ ಹೋಗಿ ಕೇಳಿ ಕೇಳಿ ನಿಮ್ಮ ಬುದ್ಧಿಯನ್ನ ಮಂಥನಕ್ಕೆ ಒಳಪಡಿಸಿ, ಅಂದರೆ ಮಂಥನ ಅಂದರೆ ಘರ್ಷಣೆಗೆ ಚಿಂತನೆ ಮಾಡ್ತಾ ನೀವು ಅದನ್ನು ವಿಸ್ತಾರ ಮಾಡ್ಕೊಳ್ಬೋದು. ಆದರೆ ಗುರುನ ಯಾವುದೇ ಕಾರಣಕ್ಕೆ ಬದಲಾಯಿಸಬೇಡಿ, ಯಾವುದೇ ಕಾರಣಕ್ಕೆ ಬದಲಾಯಿಸಬೇಡಿ, ಅದು ಗುರುದ್ರೋಹ ಆಗುತ್ತೆ ಅಂತ ಅದು ಹೇಳಿದೆ. ಆ ರೀತಿಯಾಗಿ ನಮಗೆ ಒಂದು ಸತ್ಯದ ಸಿದ್ಧಾಂತವನ್ನು ಕೊಟ್ಟವರು ನಮಗೆ ಹನುಮಾನ್ ಸಾಗರ್. ಬೇರೆಯವ್ರನ್ನ ಗೌರವಿಸಿ, ಬೇರೆಯವ್ರನ್ನ ಅನಾಧಾರ ಮಾಡಬೇಡಿ. ಬೇರೆ ಯಾವುದೇ ಗುರುಗಳು ಬಂದರೂ ಗೌರವಿಸಿ, ಅವರು ಬ್ರಹ್ಮಜ್ಞಾನಿಗಳಾಗಿರ್ಬೋದು, ಮತ್ತೊಂದಾಗಿರ್ಬೋದು, ಕವಿ ಪಂಥದಲ್ಲಿ ಬೇರೆಯವರಾಗಿರ್ಬೋದು, ಗೌರವಿಸಿ ಅವ್ರನ್ನ. ಅವ್ರ ವಿಚಾರ ಕೇಳಿ ಸತ್ಯವಾದದನ್ನ ತೆಗೆದುಕೊಳ್ಳಿ, ಅಲುಗಾಡಬೇಡಿ. ಏನೇ ಕಷ್ಟ ಕಾರ್ಪಣ್ಯಗಳು ಬಂದರೂ ಅಲುಗಾಡಬೇಡಿ. ಅದನ್ನೇ ಹೇಳ್ತಾ ಇರ್ತಾರೆ ಹನುಮಾನ್ ಸಾಗರ್. ಏನೋ ಕೆಲವರು ಗುರುಗಳು ಕಷ್ಟಗಳನ್ನು ಹೋಗ್ಲಾಡಿಸೋ ಗುರುಗಳಿದ್ದಾರೆ, ಅವ್ರ ಹತ್ರ ಹೋಗ್ತಾರೆ ಅಂತ. ಪ್ರಾರಬ್ಧ ಕರ್ಮ ಅನುಸಾರ ಏನು ಅನುಭವಿಸಿ ತಿರ್ಲೇಬೇಕು. ಏನೋ ಅಲ್ಪ ಸ್ವಲ್ಪ ಸಹಾಯ ಆಗ್ಬೋದು ಅಷ್ಟೇ. ಪೂರ್ಣವಾಗಿ ಯಾರೂ ಸಹ ನಮ್ಮ ಕರ್ಮಗಳನ್ನ, ಪ್ರಾರಬ್ಧ ಕರ್ಮವಾದ ಅನುಭವಕ್ಕೆಯನ್ನ ತಡೆಯಕ್ಕೆ ಸಾಧ್ಯ ಇಲ್ಲ. ಆ ಥರದ್ದೆಲ್ಲ ಮಾಡ್ತಾರೆ. ಏನೋ ಅದಕ್ಕೆ ಜನಗಳೆಲ್ಲ ಆ ಕಡೆ ಆಕರ್ಷಣೆ. ಕಳೆದ ವಾರ ಇಲ್ಲಿ ಬರ್ಲಿಕ್ಕಾಗಿಲ್ಲ, ಅಲ್ಲಿ ಹೋಗಿದೆ ಅಮರ್ ಜ್ಯೋತಿನಲ್ಲಿ. ಅಲ್ಲಿ ಸತ್ಸಂಗ ಅನ್ನೋ ವಿಚಾರದಲ್ಲಿ ಈ ಒಂದು ಒಬ್ರು ಜ್ಯೋತಿಷ್ಯರನ್ನ ಕರೆಸಿ ತಿಳಿಸ್ತಾ ಇದ್ರು. ಅವರು ಅದೇ ಕಥೆಗಳು ಮಾಡ್ತಾ ಇದ್ರು, ಹಂಗೆ ಮಾಡಿ ಹಿಂಗೆ ಮಾಡಿ, ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ರು. ಅದ್ರ ಜೊತೆಗೆ ಹೇಳಿದ್ರು, ಕರ್ಮ ಯಾರಿಗೂ ಒಬ್ರಿಗೆ ಮದುವೆನೇ ಆಗಿಲ್ಲ, ಏನು ಮಾಡಿದ್ರು ಮದುವೆ ಆಗಲಿಲ್ಲ, ಅದು ಅವ್ನ ಪ್ರಾರಬ್ಧ ಕರ್ಮ ಅಂದ್ರು. ನೋಡಿ ಅಲ್ಲಿಗೆ ಬಂದ್ರು ಅವರು, ಏನು ಮಾಡಿದ್ರು ಮದುವೆ ಆಗಲಿಲ್ಲ ಅಂತೇಳಿ. ಅದನ್ನ ನಮ್ಗೆ ಇಂಥ ವಿಚಾರ ಕೇಳಿದ್ರಿಂದ ನಾವು ತಕ್ಷಣ ಕ್ಯಾಚ್ ಮಾಡ್ತೀವಿ. ಬೇರೆಯವ್ರು ಏನು ಮಾಡ್ತಾರೆ, ತಲೆ ಅಲ್ಲಾಡಿಸ್ತಾರೆ ಅಷ್ಟೇ, ಯೋಚನೆ ಮಾಡಕ್ ಹೋಗಲ್ಲ. ಏನೇ ಮಾಡಿದ್ರು ಮದುವೆ ಆಗಲಿಲ್ಲ, ಅವ್ರು ಪ್ರಾರಬ್ಧ ಕರ್ಮ ಅಂದ್ರು. ನೋಡಿ ಅಲ್ಲಿಗೆ ಬಂದು. ಹಾಗಾಗಿ ಪ್ರಾರಬ್ಧ ಕರ್ಮವನ್ನು ಅನುಭವಿಸಿನೇ ತೀರಿಸಿ ಅಂತ ಗುರುಗಳು ಹೇಳೋದು. ಯಾಕೆ ಹೇಳೋದು, ಅದೇನಾದ್ರು ಬಾಕಿ ಉಳಿದು ಬಿಟ್ರೆ ಮತ್ತೆ ನೀವು ಜನ್ಮಕ್ಕೆ ಕಾರಣ ಆಗ್ಬಿಡ್ತೀರಾ. ಅದನ್ನ ಅನುಭವಿಸಿ. ನೀವು ಏನೇ ಕಷ್ಟ ಕಾರ್ಪಣ್ಯಗಳು ಬಂದ್ರೆ ಅನುಭವಿಸಿ ಕಳ್ಕೊಳ್ಳಿ. ಯಾವುದೋ ಅದನ್ನ ಕಸಕ್ಕೆ ಯಾವುದೋ ದೇವಿ ದೇವತಾದಿಗಳ ಮೊರೆ ಹೋಗೋದು ಅವೆಲ್ಲ ಆಗೋದು ಇಲ್ಲ. ಅಲ್ಲಿ ಹೋಗಿ ಆಗ್ಬೇಕು ಅನ್ನೋದು ಇದ್ರೆ ಆ ಸಮಯ ಬಂದಿರುತ್ತೆ, ಆಗಿರುತ್ತೆ ಅಷ್ಟೇ, ಬೇರೆ ಏನಿಲ್ಲ. ಅದನ್ನೇ ಇಟ್ಕೊಂಡ್ಬಿಡ್ತಾರೆ ಜನಗಳು. ವಿಚಾರ ಮಾಡಿ. ಶಂಕರಾಚಾರ್ಯರಿಗೆ ಅವ್ರಿಗೆ ಪೈಲ್ಸ್ ಕಂಪ್ಲೇಂಟು, ಮೂಲವ್ಯಾಧಿ, ಅವರೆಲ್ಲ ಅನುಭವಿಸಿನೇ ಕಳೆದ್ರು. ರಾಮಕೃಷ್ಣ ಪರಮಹಂಸರು ಕ್ಯಾನ್ಸರ್, ಗಂಟ್ಲು ಕ್ಯಾನ್ಸರ್ ಅನುಭವಿಸಿನೇ ಕಳೆದ್ರು. ರಾಮಕೃಷ್ಣ ಪರಮಹಂಸರಿಗೆ ಇರೋ ಒಂದು ಆಧ್ಯಾತ್ಮಿಕ ಶಕ್ತಿಯಿಂದ ಆ ಕಾಯಿಲೆನ ಅವರು ವಾಸಿ ಮಾಡ್ಕೊಳ್ಬೇಕಾಗಿತ್ತು. ಆಗಿಲ್ಲ ಅಲ್ಲ, ಮಾಡ್ಕೊಳ್ಬಹುದಾಗಿತ್ತು. ಅವ್ರು ಹೇಳ್ತಾರೆ, ಇದು ಪ್ರಾರಬ್ಧ ಕರ್ಮ ಅನುಸಾರ ಬಂದಿದೆ, ಇದನ್ನ ಅನುಭವಿಸಿನೇ ತೀರ್ಬೇಕು. ಅಷ್ಟು ಶಕ್ತಿ ಇತ್ತು ಅವ್ರಿಗೆ, ಯಾಕಂದ್ರೆ ಅವ್ರ ಆಚರಣೆ ಮೂಲಕ ಮಾಡ್ಕೊಳ್ಳಿಲ್ಲ, ಅನುಭವಿಸಿನೇ ಕಳೆದ್ರು ಅದನ್ನ. ರಮಣ ಮಹರ್ಷಿಗಳು ಅಷ್ಟೇ, ಅವ್ರಿಗೂ ಒಂದು ಕೈನಲ್ಲಿ ಏನೋ ಕ್ಯಾನ್ಸರ್ ಬಂದ್ಬಿಡ್ತು ಕೈಗೆ. ಅವರು ಅಷ್ಟೇ ಚಿಕಿತ್ಸೆ ತಗೊಂಡ್ರು, ತಿರ್ಗಾ ಮತ್ತೆ ಬಂದದ್ದು. ಇದು ಪ್ರಾರಬ್ಧ ಕರ್ಮನಪ್ಪ, ಇದು ಹೋಗೋದಿಲ್ಲ ನೀನು ಅಂತ ಡಾಕ್ಟ್ರಿಗೆ ಹೇಳ್ಬಿಟ್ಟರು. ಪ್ರಾರಬ್ಧ ಕರ್ಮ, ಇದು ಹೋಗೋದಿಲ್ಲ, ಇದು ಅನುಭವಿಸ್ಬೇಕು, ಏನು ಮಾಡ್ಲಿಕ್ಕಾಗಲ್ಲ ಹಂಗೆ. ಹಾಗಾಗಿ
ಅವ್ರಿಗೆ ಶಕ್ತಿ ಇದ್ರು ಅದು ವಿನಿಯೋಗ ಮಾಡೋರು, ಅದಕ್ಕೆ ಉಪಯೋಗಿಸ್ಕೊಳಲ್ಲ. ನಮ್ಮ ಆಧ್ಯಾತ್ಮಿಕ ಶಕ್ತಿನ ಅದಕ್ಕೆ ಉಪಯೋಗಿಸ್ಕೊಳಲ್ಲ, ಕಳೆದು ಬಿಡ್ತಾರೆ, ಅನುಭವಿಸಿ ಕಳೆದು ಬಿಡ್ತಾರೆ. ನೋಡಿ, ಆ ರೀತಿ ನಾವು ಸಿದ್ಧಾಂತನ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಸಿದ್ಧಾಂತ ಅಂದರೆ ನಿರ್ಣಯ ಮಾಡಿ ಹೇಳಿದ್ದಾರೆ, ನಿರ್ಣಯ ಮಾಡಿ ಹೇಳೋದೇ ಸಿದ್ಧಾಂತ. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ, ಗಟ್ಟಿಯಾಗಿ ಇಟ್ಕೊಳ್ಳಿ, ಗಟ್ಟಿಯಾಗಿ ಇಟ್ಕೊಳ್ಳಿ. ಸಿದ್ಧಾಂತ ಅಂದರೆ ನಿರ್ಣಯ. ಶಾಶ್ವತ ನಿಯಮಗಳು ನೋಡಿ, ಪ್ರಪಂಚದ ನಿಯಮ ಶಾಶ್ವತ ನಿಯಮ, ಯಾರು ಮಾಡೋದಿಲ್ಲ. ನೋಡಿ, ಇದು ಸಿದ್ಧಾಂತ. ಚಳಿ ಯಾರನ್ನ ಉತ್ಪತ್ತಿ ಮಾಡ್ತಾ ಇದ್ದಾರ ಚಳಿನ? ಇಲ್ಲ, ಅದು ನಿಯಮ, ನಿಯಮಾನುಸಾರ ಬಂದಿದೆ, ನಿಯಮಾನುಸಾರ ನಡೀತಾ ಇದೆ. ಅದನ್ನು ಯಾರೂ ಕಲಿಯಕ್ಕಾಗೋದಿಲ್ಲ. ಅದು ಎಷ್ಟು ದಿನ ಇರಬೇಕು, ಇದ್ದೇ ಇರುತ್ತೆ. ತಾತ್ಕಾಲಿಕವಾಗಿ ಏನ್ ಮಾಡ್ತೀವಿ, ಅದನ್ನ ಫೇಸ್ ಮಾಡೋಕ್ಕೆ ಇದು ಸ್ವೆಟರ್ ಹಾಕ್ಕೊಡ್ತೀವಿ, ಟೋಪಿ ಹಾಕ್ಕೊಡ್ತೀವಿ, ಎಲ್ಲ ಮಾಡ್ಕೊಳ್ಳೇಬೇಕು, ಇರ್ಲಿಕ್ಕಾಗೋದಿಲ್ಲ. ಅದನ್ನ ಯಾರೂ ತೆಗಿಯಕ್ಕೆ ಸಾಧ್ಯ ಇಲ್ಲ, ಅದು ಬಂದೇ ಬರುತ್ತೆ. ಅದು ಎಲ್ಲ ನಿಯಮಗಳು ಅಷ್ಟೇ. ಸ್ವಿಟ್ಜರ್ಲ್ಯಾಂಡ್ನಲ್ಲಿ ಮನೆ ಎಲ್ಲ ಐಸ್ ಗಡ್ಡೆ ಆಗ್ಬಿಡುತ್ತೆ. ಅದರ ಅಲ್ಲಿನ ಪ್ರಕೃತಿ ಬೇರೆ, ಅಲ್ಲಿನ ಪ್ರಕೃತಿ. ಕಾಶ್ಮೀರದಾಗೆ ನೀರೆಲ್ಲ ಗಡ್ಡೆ ಆಗ್ಬಿಡುತ್ತೆ. ಅದು ಈ ರೀತಿ ವಿಶ್ವದ ಶಾಶ್ವತ ನಿಯಮಗಳು ಅನುಕೂಲನೂ ಮಾಡ್ತವೆ, ಅನಾನುಕೂಲನೂ ಮಾಡ್ತವೆ. ಇದು ಯಾವುದೇ ದೇವಿ ದೇವತಾದಿಗಳು ಮಾಡಿಸ್ತಾ ಇಲ್ಲ, ಯಾವುದೇ ದೇವಿ ದೇವತಾದಿಗಳು ಮಾಡಿಸ್ತಾ ಇಲ್ಲ. ಇದನ್ನ ನೀವು ತಿಳಿಯಿರಿ, ಇವೆಲ್ಲ ಸಿದ್ಧಾಂತಗಳು, ಪ್ರಕೃತಿ ನಿಯಮಗಳು, ಇವೆಲ್ಲ ಪ್ರಕೃತಿ ನಿಯಮಗಳು. ಇದು ಸ್ಥಿರವಾಗಿರುತ್ತೆ. ಅದೇ ರೀತಿ ಶಬ್ದ, ಸ್ಪರ್ಶ, ರೂಪ, ರಸಗಂಧ, ಈ 5 ವಿಷಯಗಳು, ಇದನ್ನ ನೋಡತಕ್ಕಂಥವನು, ತಿಳಿಯತಕ್ಕಂಥವನು ದ್ರಷ್ಟ, ಅಂದ್ರೆ ಬೇರೆ ಆಗಿದ್ದಾನೆ. ನಾವು ಶಬ್ದ ಹೇಳ್ತಾ ಇದ್ದೀವಿ, ಶಬ್ದಕ್ಕೆ ಬೇರೆ, ದೇಹಕ್ಕೆ ಬೇರೆ ಅಂದಮೇಲೆ ಶಬ್ದ ಇನ್ನೆಲ್ಲಿ ಅಲ್ವಾ? ನಮ್ಮ ಸ್ವರೂಪ ಎಂಥದ್ದು ಅಂದ್ರೆ ದೇಹಕ್ಕೆ ಬೇರೆ. ನೋಡಿ, ಇದು ನಿಜವಾದ ಪಾರಕ ವಿಚಾರ. ಆಮೇಲೆ ಎಲ್ಲೂ ವ್ಯಾಪಕ ಇಲ್ಲ ನಮ್ಮ ಆತ್ಮ. ನಿಮ್ಮಲ್ಲಿಲ್ಲ, ಗೋಡೆಯಲ್ಲಿಲ್ಲ, ಮೈಕ್ನಲ್ಲಿಲ್ಲ, ಅರ್ಥ ಆಯ್ತಲ್ಲ? ಅವ್ರದ್ದೆಲ್ಲ ವ್ಯಾಪಕ ಅಂತ ಬರುತ್ತೆ. ವ್ಯಾಪಕ ಎಲ್ಲ ಕಡೆ ವ್ಯಾಪಕ, ಒಂದೇ ಆತ್ಮ ಅಂತ ಅದಿಲ್ಲ. ವಿಚಾರ ಮಾಡಿ ನೋಡಿ. ನಮ್ಮಂಗೆ ನೀವಿಲ್ಲ, ನಿಮ್ಮಂಗೆ ನಾವಿಲ್ಲ, ನಿಮ್ಮ ಸ್ವಭಾವ ನಮ್ಮಲ್ಲಿಲ್ಲ, ನಮ್ಮ ಸ್ವಭಾವ ನಿಮ್ಮಲ್ಲ. ನೀವು ಊಟ ಮಾಡೋ ಪದಾರ್ಥ ನಾವು ಊಟ ಮಾಡಲ್ಲ, ನಾವು ಊಟ ಮಾಡೋ ಪದಾರ್ಥ ಕೆಲವೊಂದು ಇಷ್ಟಪಡಲ್ಲ ನಾವು, ಅಲ್ವಾ? ಹೀಗೆ ಅದು ಸಿದ್ಧಾಂತ. ಅನೇಕ ಚೈತನ್ಯ, ಇದು ಸಿದ್ಧಾಂತ. ಅದು ಸರ್ವಾಂತರ್ಯಾಮಿ ಅಂತಾರಲ್ಲ ಸ್ವಾಮಿ. ಸರ್ವಾಂತರ್ಯಾಮಿ ಎಲ್ಲ ವ್ಯಾಪಕ, ಅದೆಲ್ಲ ಅನುಭವಕ್ಕೆ ಬರುವಂಥದ್ದಲ್ಲ. ಅನುಭವಕ್ಕೆ ಬರುತ್ತಾ ಹೇಳಿ? ಈ ಕೋಲ್ನಲ್ಲಿ ನಾನು ಇದ್ದೀನಿ ಅಂದ್ರೆ ನಿಮ್ಗೆ ಅನುಭವಕ್ಕೆ ಬರುತ್ತಾ? ಈ ಮೈಕ್ನಲ್ಲಿ ನಾನು ಇದ್ದೀನಿ ಅನ್ನೋದು ನಿಮ್ಗೆ ಅನುಭವಕ್ಕೆ ಬರುತ್ತಾ? ನೋಡಿ, ನಿಮ್ಮ ಅನುಭವಕ್ಕೆ ಬರೋದು ನಿಮ್ಮ ಸ್ವರೂಪ. ನಿಮಗೆ ಅನುಭವಕ್ಕೆ ಬರ್ತಾ ಇದೆ. ನಾನು ಇಂಥ ಕಡೆ ಹೋಗ್ಬೇಕು ಅಂತೇಳಿ ನಿರ್ಣಯ ಮಾಡ್ತೀವಿ, ಇಂಥ ಕೆಲಸ ಮಾಡಬೇಕು ಅಂತ ನಿರ್ಣಯ ಮಾಡ್ತೀವಿ. ನಿಮ್ಮ ನಿರ್ಣಯ ಅವ್ರಿಗೆ ಗೊತ್ತಾಗುತ್ತಾ? ಇಲ್ಲ. ನಿಮ್ಮ ಮನಸ್ಸಿನ ಸ್ಥಿತಿಗತಿಗಳು ಅವ್ರಿಗೆ ಗೊತ್ತಾಗುತ್ತಾ? ಇಲ್ಲ. ಅವ್ರದ್ದೇ ಬೇರೆ, ನಿಮ್ದು. ಇದು ಸಿದ್ಧಾಂತ. ಮತ್ತೆ ಎಲ್ಲ ಗ್ರಂಥಗಳಲ್ಲಿ ಬರ್ದಿದ್ದಾರೆ. ಏನ್ ಮಾಡ್ತೀರಾ? ಏನು ಮಾಡ್ಲಿಕ್ಕೆ ಆಗೋದಿಲ್ಲ, ಬರ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಗೊತ್ತಾಗಿಲ್ಲ, ಇದನ್ನ ಅನುಭವಿಸಿಲ್ಲ, ಇದನ್ನ ವಿಚಾರ ಮಾಡಿಲ್ಲ. ಅವರು ಹಿಂದಿನವರು ಮಾಡ್ಕೊಂಡ್ ಬಂದ್ರು ಅಂತೇಳಿ ಅದನ್ನೇ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಅದಕ್ಕೆ ಅನೇಕ ಶ್ಲೋಕಗಳು ಬರೆದು ಬಿಟ್ಟಿದ್ದಾರೆ. ಅದರ ಆಧಾರ ಕೊಡ್ತಾರೆ, ನಮ್ಮ ಬಾಯಿ ಮುಚ್ಚಿಸ್ತಾರೆ. ಅವರು ಬಾಯಿ ಮುಚ್ಚಿಸ್ತಾರೆ. ನಾವು ವಿಚಾರ ಮಾಡ್ಬೇಕಲ್ವಾ? ನಾವು ವಿಚಾರ ಮಾಡ್ಬೇಕು ಅಲ್ಲ? ಇನ್ನೇನು ಹೇಳಿದ್ರೆ ಸರ್ವಾಂತರ್ಯಾಮಿ ಅಂದ್ರೆ ಅದನ್ನು ಕರೆಕ್ಟಾಗಿ ಅಂದ್ರೆ ಇವ್ರ ಮನಸ್ಸಲ್ಲಿರೋದು, ಇವ್ರು ನನ್ನ ಮನಸ್ಸಲ್ಲಿರೋದು, ಅವ್ರ ಮನಸ್ಸಲ್ಲೆಲ್ಲ ಒಂದಾಗ್ಬೇಕಾಯ್ತು. ಹೌದು, ಗೊತ್ತಾಗ್ಬೇಕಾಯ್ತು. ಆಮೇಲೆ ಒಂದೇ ಅಭಿಪ್ರಾಯ ಆಗ್ಬೇಕಾಯ್ತು. ಇಲ್ಲ, ಬೇರೆ ಬೇರೆ ಅಭಿಪ್ರಾಯ. ಒಂದು ಗುಂಪು 10 ಜನ ಇದ್ದೀವಿ ನಾವು, 10 ಜನ ಇದ್ದೀವಿ. 10 ಜನ ಒಂದು ಪ್ರಶ್ನೆಗೆ 10 ರೀತಿ ಉತ್ತರ ಹೇಳ್ತೀವಿ. ಅದರಲ್ಲಿ ಒಂದು 2-3 ಒಂದು ಭಾಗ ಆಗುತ್ತೆ, ಇನ್ನೊಂದು 2-3 ಒಂದು ಭಾಗ ಆಗುತ್ತೆ, ಇನ್ನೊಂದು 3 ಜನದ ಒಂದು ಭಾಗ ಆಗುತ್ತೆ. ನೋಡಿ, ವಿಧವಾದ ಉತ್ತರಗಳನ್ನ ಹೇಳ್ತೀವಿ. ಆದ್ರೆ ಅರ್ಥ ಒಂದೇ ಕೊಡುತ್ತೆ ಅಂತ ಹೇಳ್ಬಿಡ್ತಾರೆ. ನಮ್ಗೆ ಅರ್ಥ ಒಂದೇ ಕೊಡುತ್ತೆ, ಸರಿ ಇಲ್ಲ ಅಂತ ಹೇಳಿಲ್ಲ. ಎಲ್ಲ ಈ ಕಡೆಯಿಂದ ಆ ಕಡೆಯಿಂದ ಅರ್ಥ ಕೊಡುತ್ತೆ. ಆದ್ರೆ ಉತ್ಪತ್ತಿಯಾಗಿದ್ದು ವಿಧವಾದ ಭಾವನೆಗಳು, ಉತ್ತರಗಳು ಬೇರೆ ಬೇರೆ ಅಲ್ವಾ? ಬೇರೆ ಬೇರೆ ಅಲ್ಲ? ಈ ರೀತಿಯಾಗಿ ನಮ್ಮನ್ನ ಮರಳು ಮಾಡ್ತಾರೆ. ಅದಕ್ಕೆ ಹನುಮಾನ್ ಸಾಹೇಬ್ರು ಹೇಳ್ತಾ ಇದ್ರು, ಬ್ರಹ್ಮಜ್ಞಾನಿಗಳ ಸಹವಾಸನೆ ಮಾಡಬೇಡಿ ನೀವು ಅಂತ. ಯಾಕಂದ್ರೆ ನಿಮ್ಮನ್ನು ಮರಳು ಮಾಡಿಬಿಡ್ತಾರೆ ಅಂತ. ಮರಳು ಮಾಡಿಬಿಡ್ತಾರೆ. ಅದು ಇದು ಹೇಳಿ ಹೇಳಿ, ಉತ್ತರ ಹೇಳಿ ಹೇಳಿ ನಿಮ್ಮನ್ನು ಮರಳು ಮಾಡಿಬಿಡ್ತಾರೆ. ಅವಾಗ ಈ ಕಡೆ ಅಂತ. ಹಾಗಾಗಿ ಈ ವಿಚಾರಕ್ಕೆ ಬಂದರೆ ನೀವೇ ವಿಚಾರ ಮಾಡಿ, ನೀವೇ ಯೋಚನೆ ಮಾಡಿ, ದೃಢವಾದ ಸಂಕಲ್ಪದಿಂದ ಇರಿ.
ದೃಢವಾದ ಗಟ್ಟಿಯಾಗಿರಿ. ಈ ನಿಯಮಗಳು ಯಾರೋ ಮಾಡಿಸ್ತಾರೆ ಅಂದರೆ ಒಪ್ಪಬೇಡಿ. ಸರ್ವಾಂತರ ವ್ಯಾಪಕ ಆಗಿದೆ ಅಂತ ಒಪ್ಪಬೇಡಿ. ವ್ಯಾಪಕ ಎಲ್ಲೂ ಸಾಧ್ಯ ಇಲ್ಲ ಅಂತ ಅದನ್ನ ಹೇಳ್ತಾರೆ. ಮತ್ತೆ ಈ ಪ್ರಕೃತಿಗಳು ಇದೆಯಲ್ಲ, ಯಾವುದು ಆಕಾಶ, ಅಗ್ನಿ, ಜಲ, ಪೃಥ್ವಿ, ಇವು ಜಡಕ್ಕೆ ಸಂಬಂಧಿಸಿದ ವಸ್ತುಗಳು. ಇವುಗಳು ಪರಿವರ್ತನೆ ಆಗ್ತಾನೆ ಇರ್ತವೆ. ಭೂಮಿ ಸುತ್ತುತ್ತಾ ಇದೆ ಅಂತ ಹೇಳ್ತಾರೆ, ನಮಗೆ ಗಮನಕ್ಕೆ ಬರಲ್ಲ. ಆದ್ರೆ ವಿಜ್ಞಾನಿಗಳು ಕಂಡು ಹಿಡಿದಿದ್ದಾರ ಅಲ್ವಾ? ನಾವು ಭೂಮಿ ಇಲ್ಲೇ ಇದೆಯಲ್ಲ, ಎಲ್ಲಿ ಸುತ್ತಾ ಇದೆ ನೋಡಿ, ಗೊತ್ತೇ ಆಗಲ್ಲ. ಹಾಗಾಗಿ ಅದು ಕೆಲಸ ಅದು ಮಾಡ್ತಾ ಇದೆ ಅಷ್ಟೇ. ಇದನ್ನ ಯಾರು ತಿರುಗಿಸ್ತಾನೂ ಇಲ್ಲ. ವಿಜ್ಞಾನ ತಿರುಗ್ತಾ ಇದೆ. ಮತ್ತು ಪರಿವರ್ತನೆಗಳು ಆಗ್ತವೆ. ಹವಾಗುಣ ಪರಿವರ್ತನೆ ಆಗಿದೆ ನೋಡಿ. ಒಂದು ತಿಂಗಳಿಂದ ನಾವು ನಡುಗ್ತಾ ಇದ್ದೀವಿ. ಸ್ವೆಟರ್ಗಳು ಎರಡೆರಡು ಹಾಕೊಂಡು ಓಡಾಡ್ತಾ ಇದ್ದೀವಿ, ಒಂದೊಂದು ಹಾಕೊಂಡು ಓಡಾಡ್ತಾ ಇದ್ದೀವಿ. ಅವರವರ ಮೈಗೆ ಅನುಕೂಲಕ್ಕೆ ತಕ್ಕಂಗೆ. ಕೆಲವರು ಏನು ಆಗ್ತಾ ಇದ್ದವರು ಇದ್ದಾರೆ. ಇದು ಕೆಲವು ದಿನ ಇರುತ್ತಷ್ಟೇ. ಈ ಸಂಕ್ರಾಂತಿನೋ ಶಿವರಾತ್ರಿಗೋ ಒಂದು ನಿಯಮ, ಆಮೇಲೆ ಹೊಂಟೋಗ್ಬಿಡುತ್ತೆ. ಆಮೇಲೆ ಬೇಸಿಗೆ ಕಾಲ, ಸ್ವೆಟರ್ ಎಲ್ಲ ಹಾಕ್ಕೊಳ್ತೀವಿ ಅವಾಗ ಇಲ್ಲ. ಅವಾಗ ಸೆಕೆ ತಣ್ಣಗಿರೋದು ಫ್ಯಾನ್ ಹಾಕ್ಕೊಳ್ತೀವಿ. ಇವಾಗ ಫ್ಯಾನ್ ಹಾಕ್ತೀವ ಇಲ್ಲ. ಹಾಗೆ ಇವೆಲ್ಲ ಅದು ನಿಯಮಗಳು. ಪರಿವರ್ತನೆ ಆಗ್ತಾ ಇದೆ. ಇವೆಲ್ಲವನ್ನ ಅರಿತಾ ಇರೋನು ಚೇತನ ಸ್ವರೂಪನು, ಸರ್ವತಾ ಅಲಗ್ ನೋಡಿ. ಯಾವಾಗಲೂ ಬೇರೆ ಅವನು ಜಡದ ವಸ್ತುಗಳಲ್ಲಿ ಸೇರ್ಕೊಂಡಿಲ್ಲ. ಅವನು ದೇಹಕ್ಕೂ ಅಷ್ಟೇ ಶಕ್ತಿ ಕೊಡ್ತಾ ಇದ್ದಾನೆ. ಒಂದು ಪ್ರಶ್ನೆ ಹಾಕ್ಬಿಟ್ರು ಆಗ್ಲೇ, ಅದು ಕೋಮಾದಲ್ಲಿದ್ರು. ಕೋಮಾದಲ್ಲಿದ್ದಾಗ ಯಾವ ಸ್ಥಿತಿನಲ್ಲಿ ಇರ್ತಾರೆ? ಅದ್ಭುತವಾದ ಪ್ರಶ್ನೆ. ನಿನ್ನೆ ಅಲ್ಲೇ ಪ್ರಶ್ನೆ ಅದು ಯಾರೋ ಕೇಳಿದ್ರು. ಅಷ್ಟೊಂದು ನಾನು ಎಲ್ಲೋ ಹೋದೆ, ಅವರು ಏನೋ ಹೇಳಿದ್ರು ಗೊತ್ತಿಲ್ಲ. ನನಗೆ ತಿಳಿದ ಮಟ್ಟಿಗೆ ಹೇಳೋದಾದ್ರೆ ಚರ್ಚೆ ಮಾಡೋಣ. ಕೋಮಾದಲ್ಲಿ ಹೋದ್ರೆ ಮನುಷ್ಯನಿಗೆ ಹೊರಗಡೆ ಪ್ರಜ್ಞೆನೇ ಇರೋದಿಲ್ಲ. ಆದ್ರೆ ಉಸಿರಾಟ ನಡೀತಾ ಇರುತ್ತೆ. ಹಿಂಗೆ ಅವನಿಗೆ ಪ್ರಜ್ಞೆ ಇರೋದಾದ್ರೆ ಹಿಂಗಂದ್ರೂ ಅವನು ಏನು ಸ್ಪಂದಿಸೋದಿಲ್ಲ. ಉಸಿರಿರುತ್ತೆ, ಚೈತನ್ಯ ಇರುತ್ತೆ, ಜೀವ ಇರುತ್ತೆ, ಉಸಿರಾಡ್ತಾ ಇರ್ತಾನೆ. ಮತ್ತೆ ಅವನು ಯಾವ ಸ್ಥಿತಿನಲ್ಲಿ ಇರ್ತಾನೆ ಅಂತ ನಾವು ಪ್ರಶ್ನೆ ಮತ್ತಿಗೆ ಅವ್ರು ಹಾಕಿದ್ರು. ಅದಕ್ಕೆ ನಾನು ಹೇಳಿದೆ, ಅವನು ಕೋಮಾಗ ಹೋಗೋ ಸಂದರ್ಭದಲ್ಲಿ ತನ್ನ ಬುದ್ಧಿ ಶಕ್ತಿಯಿಂದ, ಮನಃಶಕ್ತಿಯಿಂದ ಯಾವುದನ್ನ ಸ್ಮರಣೆ ಮಾಡ್ತಾ ಇರ್ತಾನೋ ಅದೇ ಲಾಸ್ಟ್. ಅದೇ ಲಾಸ್ಟ್. ಅವಾಗೇನು ಮತ್ತೆ ಅವನಿಗೇನು ಪ್ರಜ್ಞೆನೇ ಇರೋದಿಲ್ಲ. ಕೈ ಹಿಂಗ್ ಚುಚ್ಚಿದ್ರು ಏನೂ ಆಗೋದಿಲ್ಲಲ್ಲ. ಬರೀ ಕೇವಲ ಅದೇ ಹೇಳ್ತಾರಲ್ಲ, ಆಚೆಗೆ ಈಚೆಗೆ ಅದಲ್ಲ, ಆ ತರ ಇರ್ತಾನೆ ಅಷ್ಟೇ. ಉಸಿರಾಡ್ತಾ ಇರುತ್ತೆ. ಚೈತನ್ಯದ ಶಕ್ತಿ ಇದ್ರು ಬುದ್ಧಿ ಮನಸ್ಸು ಮೂಲಕ ಅರಿಬೇಕು. ಬರೀ ಚೈತನ್ಯನ ಅರಿಯಕ್ಕಾಗೋದಿಲ್ಲ. ವಿಚಾರ ಮಾಡ್ಬೇಕು ನಾವು. ಆತ್ಮನೇ ಅರಿಯಕ್ಕಾಗಲ್ಲ. ಏನ್ಸೊಮ್ಮೆ ಅದ್ರ ಜೊತೆಗೆ ಈ ಮನುಷ್ಯನ ದೇಹದಲ್ಲಿರ್ತಕ್ಕಂಥ ಬುದ್ಧಿಶಕ್ತಿ, ಮನಸ್ಸಿನ ಶಕ್ತಿ ಸೇರಿದ್ರೆ ಮಾತ್ರ ನಾವು ಅರಿಯಕ್ಕಾಗದು ನೋಡಿ. ಇದು ಮೂಲ ವಿಚಾರ. ಇವೆಲ್ಲ ರಹಸ್ಯ ಪದಗಳು. ಇವೆಲ್ಲ ಪರ್ಸನಲ್ ಆಗಿ ಕೊಡ್ತಾ ಇದ್ರು ಸ್ವಾಮೀಜಿಯವರು. ಸಭೆನಲ್ಲಿ ಇವೆಲ್ಲ ಕೊಟ್ರೆ ಅರ್ಥ ಆಗೋದಿಲ್ಲ. ಯಾರು ದೀಕ್ಷೆ ತೆಗೆದುಕೊಂಡವರು ಅವ್ರು ಬಂದು ಕೇಳಿದಾಗ ಹೇಳೋರು, ಮತ್ತೆ ಹೋದಾಗ ಒಬ್ಬರೇ ಇದ್ರೆ ನಮಗೆಲ್ಲ ಒಬ್ಬೊಬ್ಬರಿಗೆ ಕೊಡ್ತಾ ಇದ್ರು. ನಾವು ಹೋದಾಗೆಲ್ಲ ಈ ಶಿಕ್ಷಣ ಸಭೆಯಲ್ಲಿ ಹೇಳಿದ್ರೆ ಏನೋ ಹೇಳಿದ್ರು ಗೊತ್ತಾಗೋದಿಲ್ಲ ಅವ್ರಿಗೆ. ಸಭೆಯಲ್ಲಿ ಹೇಳಲ್ಲ. ಸಭೆಯಲ್ಲಿ ಅದೇನೇ ಹೇಳ್ತಾ ಇದ್ದೀನಿ, ಸಭೆಯಲ್ಲಿ ಹೇಳಲ್ಲ. ಅದೆಲ್ಲ ಮೂಲ ವಿಚಾರ. ಯಾಕಂದ್ರೆ ನೀವು ಬಹಳಷ್ಟು ದಿನಗಳಿಂದ ಬರ್ತಾ ಇದ್ದೀರಾ, ನಿಮ್ಗೆ ಅರ್ಥ ಆಗುತ್ತೆ ಅಂತ ನಾನು ಇವತ್ತೊಂದು ದಿವಸ ಅದನ್ನ ಹೇಳ್ತಾ ಇದ್ದೀನಿ. ಹಾಗಾಗಿ ಬಹಳಷ್ಟು ದಿನಗಳಿಂದ ಬರ್ತಾ ಇದ್ದೀನಿ. ಯೋಚನೆ ಮಾಡಿ ನೋಡಿ ನೀವು. ಈ ಜಡ ದೇಹ ಇದೆ, ಮನಸ್ಸು ಜಡ, ಬುದ್ಧಿನೂ ಜಡ. ಅದಕ್ಕೆ ಆತ್ಮನ ಒಂದು ಪ್ರೇರಣೆ, ಅರಿವಿನ ಪ್ರೇರಣೆ ಆದಾಗ ಮಾತ್ರ ನಿಮಗೆ ಚಿಂತನೆ ಮಾಡೋ ಶಕ್ತಿ. ಕೋಮಾ ಸ್ಟೇಜ್ಗೆ ಹೋಗ್ಬಿಟ್ರೆ ಏನು ಚಿಂತನೆ ಮಾಡೋ ಶಕ್ತಿ ಇಲ್ಲ. ಸಮಾಧಿ ಸ್ಥಿತಿ ಇದ್ದಂಗೆ ಏನಿಲ್ಲ. ಹಾಗಾಗಿ ಏನು ಕೋಮಾ ಸ್ಟೇಜ್ ಹೋಗೋ ಸಂದರ್ಭದಲ್ಲಿ ಏನನ್ನ ಯೋಚನೆ ಮಾಡಿ ಇರ್ತಾನೋ ಆ ಸ್ಥಿತಿನೇ. ಇದು ಸರಿ ಅಂದ್ರೆ ಬೇಕಾದ್ರೆ ಚರ್ಚೆ ಮಾಡೋಣ. ಯಾರಾದ್ರೂ ಗೊತ್ತಿರೋರು ಇದ್ರೆ, ಪ್ರೊಫೆಸರ್ ಇದ್ದಾರೆ, ಇವರು ಇದ್ದಾರೆ, ತಿಳಿದವರು, ಸದಾಶಿವಪ್ಪನವರು ಇದ್ದಾರೆ. ಸಭೆಯಲ್ಲಿ ಹೇಳ್ದೇ ಇರತಕ್ಕಂಥ ಕಾರಣ ಏನು? ಅದು ಸತ್ಯ ಎಲ್ಲರೂ ಗೊತ್ತಾಗ್ಬೇಕಲ್ವ.
ಯಾವ ಬರ್ದೂ ಇಲ್ಲ ಬಾಕಿ ರೀತಿಯಲ್ಲಿ ಮತ್ತೆ ನಾವು ಯಾವುದೇ ಆಗಲಿ ಗುರುವಾರ ರಹಸ್ಯವಾಗಿ ನಾವು ಸತ್ಯವನ್ನ ಯಾವತ್ತೂ ರಹಸ್ಯವಾಗಿ ಇಟ್ಕೋಬಾರ್ದಲ್ವ. ನಮ್ದು ಪರಾಕಿ ಜ್ಞಾನ ಅಂತಕ್ಕಂಥ ಪಾರಕಿ ಜ್ಞಾನ, ಪಾರಕಿ ಮಾರಿಕಿ ಜ್ಞಾನ ಜ್ಞಾನ ಇವೆಲ್ಲ ಹೇಳಿದ್ರೆ ಕೆಲವ್ರಿಗೆ ಅರ್ಥ ಆಗೋದಿಲ್ಲ, ಬರೋದೇ ಇಲ್ಲ, ಬಂದವರು ಇರೋದೇ ಇಲ್ಲ. ಅದಕ್ಕೆ ಬ್ಯಾಲೆನ್ಸ್ ಮೇಲೆ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಯಾವಾಗ ದೀಕ್ಷೆ ತಗೊಂಡ ಮೇಲೆ ನಿಮ್ಗೇನಾದ್ರು ಸಂಶಯ ಇದ್ದಾಗ, ಅಕಸ್ಮಾತ್ ಸಂದರ್ಭ ನಿಮ್ಮ ಪುಣ್ಯ ಸಂಸ್ಕಾರ ಸಿಂಗಲ್ ಆಗಿ ನೀವು ಸಿಕ್ಕಿದ್ರೆ, ಅಥವಾ ಅದೇ ರೀತಿ ಶಿಷ್ಯಂದ್ರು ಸಿಕ್ಕಿದಾಗ ವೈಯಕ್ತಿಕವಾಗಿ ಗುರುಗಳು ತಿಳಿಸ್ತಾರೆ. ಸಭೆಯಲ್ಲಿ ಎಲ್ಲಾ ತರ ಜನ ಇರ್ತಾರೆ ನೋಡಿ. ನಿನ್ನೆ ಆಯ್ತು ಪ್ರೋಗ್ರಾಮು, ಎಲ್ಲಾ ತರ ಜನ ಇರ್ತಾರೆ. ಅವಾಗ ಅಲ್ಲಿಗೆ ತಕ್ಕಂಗೆ ಹೇಳ್ಕೊಂಡು ಹೋಗ್ಬೇಕು. ಅದೇ ಕೌಶಲ್ಯ, ಕೌಶಲ್ಯ, ಸ್ಪೀಚ್ ಕೌಶಲ್ಯ. ಏನ್ ಹೇಳ್ಬೇಕು ಅವಾಗ? ನೋಡಪ್ಪ, ನೀನು ದೇವ್ರನ್ನ ಪೂಜೆ ಪುನಸ್ಕಾರಗಳನ್ನೆಲ್ಲ ಮಾಡ್ತೀರಾ, ಅವುಗಳಿಂದ ಲಾಭ ಇಷ್ಟೇ. ಅವ್ರಿಗೆ ಹಿಂಗೆ ಹೇಳ್ಕೊಂಡು ಹೋಗ್ಬೇಕು, ಲಾಭ ಇಷ್ಟೇ, ಆದ್ರೂ ಆಗ್ಬೋದು, ಹೋದ್ರೂ ಹೋಗ್ಬೋದು. ಆದ್ರೆ ಅವೆಲ್ಲ ಪರ್ಮನೆಂಟ್ ಇಲ್ಲ, ಲಾಭ ಅಲ್ಲ, ನಿಮಗೆ ಶಾಶ್ವತವಾದ ಲಾಭ ಅಲ್ಲ, ಶಾಶ್ವತವಾದ ಸುಖ ಕೊಡಲ್ಲ. ಶಾಶ್ವತವಾದ ಸುಖ ಕೊಡೋದು ಯಾವುದು ಅಂದ್ರೆ ನಿಮ್ಮ ಸ್ವರೂಪ. ನಿನ್ನೆ ನಾವು ಹೋಗಿದ್ವಿ, ಬರೋ ಹೊತ್ತಿಗೆ ಟೈಮ್ ಆಗಿಬಿಟ್ಟಿತ್ತು. ಅಲ್ಲಿ ಒಂದು ಸಾವಾಗಿತ್ತಲ್ಲ, ಬರೋ ಹೊತ್ತಿಗೆ ಒಂದೇ ಒಂದು ಪದ ನಮಗೆ, ನಾನು ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಧರ್ಮವನ್ನು ರಕ್ಷತಿ ರಕ್ಷತ. ಯಾರು ಧರ್ಮವನ್ನ ರಕ್ಷಣೆ ಮಾಡ್ತಾರೆ ಅವ್ರನ್ನ ರಕ್ಷಣೆ ಮಾಡುತ್ತೆ ಅಂತ. ಮತ್ತೆ ನಾನು ಅದೇ ಸಬ್ಜೆಕ್ಟ್ ಬಂದು 5 ನಿಮಿಷ ಹೇಳಕ್ಕಾಗಿದ್ದು, ನಮಗೆ ಟೈಮ್ ಆಗಿಬಿಟ್ಟಿತ್ತು. 1:30 ಆಯ್ತು, 1:45 ಆಗೋಯ್ತು. ಹೇಳಿದೆ, ಗೀತೆದು ಉದಾಹರಣೆ ತೆಗೆದುಕೊಂಡೆ. ಸ್ವಧರ್ಮ ಪರಧರ್ಮ. ಕೃಷ್ಣನೇ ಹೇಳಿದ್ದಾನೆ, ನೋಡಪ್ಪ, ಧರ್ಮದ ವಿಚಾರ ಹೇಳ್ತಾ ಇದ್ದಾರೆ ನೋಡಿ. ಸ್ವಧರ್ಮವನ್ನ ನಾವು ಪಾಲನೆ ಮಾಡಬೇಕು. ಸ್ವ ಅಂದ್ರೆ ಯಾವುದು? ಸ್ವಂತದ್ದು. ನಮ್ಮ ಸ್ವರೂಪ ಸ್ವಂತ, ನಮ್ದು, ಬೇರೆಯವ್ರದಲ್ಲ. ನಮ್ಮ ಸ್ವರೂಪ ನಮ್ದೇ, ನಮ್ಮ ಆತ್ಮ ನಮ್ದೇ. ನಿಮ್ದಾಗೋದಿಲ್ಲ. ನಿಮ್ಮ ಆತ್ಮ ನಿಮ್ದೇ, ನಮ್ದಾಗೋದಿಲ್ಲ. ಅದನ್ನ ತಿಳಿ ಅಂತೇಳಿ ಕೃಷ್ಣ ಪರಮಾತ್ಮ ಹೇಳಿದ್ದಾನೆ, ಸ್ವಧರ್ಮ. ಅದನ್ನ ಬಿಟ್ಟು ಇನ್ನೆಲ್ಲ ಪರಧರ್ಮನೇ. ವ್ಯವಹಾರದ ದೃಷ್ಟಿಯಿಂದ ನೋಡಿದ್ರು ಪರಧರ್ಮನೇ ಎಲ್ಲರೂ ಪಾಲನೆ ಮಾಡ್ತಾ ಇರೋದು. ಯಾರು? ಬ್ರಾಹ್ಮಣರು. ನಮ್ಮ ಧರ್ಮ ಏನು? ಪುರೋಹಿತಿಕೆ ಮಾಡೋದು, ಪೂಜೆ ಪುನಸ್ಕಾರ ಮಾಡೋದು, ವೇದಾಧ್ಯಯನ ಮಾಡೋದು ಅಂತ ಅವ್ರ ಧರ್ಮ. ಹಿಂದಿಂದ ಹೇಳ್ತಾ ಇದ್ರು ಕ್ಷತ್ರಿಯರು ನಾವು, ಇವಾಗ ಬದಲಾವಣೆ ಆಗಿದೆ ಬಿಡಿ. ಕ್ಷತ್ರಿಯರು ನಾವು ಪ್ರಜೆಗಳ ರಕ್ಷಣೆ ಮಾಡೋದು, ರಾಜ್ಯಭಾರ ಮಾಡೋದು, ಯುದ್ಧ ಮಾಡೋದು, ಇದು ಅವ್ರ ಧರ್ಮ ಅಂದ್ರು. ವೈಶ್ಯರು ವ್ಯಾಪಾರವೇ ನಮ್ಮ ಧರ್ಮ ಅಂದ್ರು. ಶೂದ್ರರು ನಾವು ಕೆಲಸ ಮಾಡೋದೇ ನಮ್ಮ ಧರ್ಮ ಅಂದ್ರು. ನಾನು ಅದಕ್ಕಿಂತ ಸುಮ್ಮನೆ ಸ್ವಧರ್ಮ ಪರಧರ್ಮ ಅಂತಾರಲ್ಲ, ನಾನು ಮೊದಲ ಧರ್ಮ ಅಂದ್ರೆ ಹಿಂದೂ, ನಮ್ಗೆ ಬರೋದೇ ಹಿಂದೂ, ಮುಸ್ಲಿಮ್ಸು, ಕ್ರಿಸ್ತತನೆ ಅನ್ನೋದು. ಅವೆಲ್ಲ ಮತಗಳು, ಧರ್ಮಗಳಲ್ಲ. ಅವೇ ಮತ ಅಂದ್ರೆ ಸಂಪ್ರದಾಯಗಳು. ಅದಕ್ಕೆ ಧರ್ಮ ಅಂತ ಹೆಸರಿಟ್ಟಿದ್ದಾರೆ. ನಮ್ದು ಹಿಂದೂ ಧರ್ಮ, ಕ್ರಿಶ್ಚಿಯನ್ ಧರ್ಮ ಅಂತಾನೆ ಹೇಳೋದು ನಾವು ಜನರಾಗ. ಇದು ನಾನು ಹಿಂದೂ ಆಗಿರೋದಕ್ಕೆ ನನಗೆ ಬೇರೆ ಕಡೆ ಹೋದ್ರೆ ನನಗೆ ಮುಸ್ಲಿಮ್ಸ್ಗೆ ಹೋದೆ ಅದು ಪರಧರ್ಮ, ಇದು ನಾನು ಸ್ವಧರ್ಮ ಅನ್ಕೊಂಡಿದ್ದೆ. ಬಾಹ್ಯದ ವಿಚಾರ, ಹೊರಗಿನ ವಿಚಾರ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಏನಂದ್ರೆ ಗುರುತಿಸ್ಕೊಳಕ್ಕೆ ಮಾಡಿದ್ದಾರೆ ಅಷ್ಟೇ. ನಾವು ಹಿಂದೂ ಧರ್ಮದವರು ಅಂತ ಗುರುತಿಸ್ಕೊಳಕ್ಕೆ ಒಂದು ಪಂಗಡ ಮಾಡಿದ್ದಾರೆ ಅಷ್ಟೇ. ಆದ್ರೆ ಅವುಗಳಿಂದ ನಾವು ಅವುಗಳನ್ನ ಆಚರಣೆ ಮಾಡೋದ್ರಿಂದ ನಮ್ಗೆ ಮುಕ್ತಿ ಇಲ್ಲ, ಮೋಕ್ಷ ಇಲ್ಲ. ಯಾವುದೇ ಧರ್ಮದವರು ಆಗ್ಬೋದು, ಯಾವುದೇ ಧರ್ಮದವರು. ಆ ಒಂದು ಸಾಕಿ ಬರ್ದಾಗ ಹಿಂದೂ ಇದು, ಮುಸ್ಲಿಮೇ ಇದ್ದಿದ್ದು. ಅವಾಗ ವರ್ಣಗಳನ್ನ ಧರ್ಮ ಅಂತ ಹೇಳ್ತಾ ಇದ್ರು. ಏನೋ ಬ್ರಾಹ್ಮಣ, ವೈಶ್ಯ, ಅವರ ಕುಲಕಸಬುಗಳನ್ನ ಧರ್ಮ ಅಂತ ಹೇಳಿದ್ರು. ಅದರಲ್ಲೇ ಹೇಳಿದೆ. ಹಾಗಾಗಿ ಅವ್ರವ್ರ ಧರ್ಮ, ನಮ್ಮ ಧರ್ಮ ಇದು ಅಂತೇಳಿ ಮಾಡ್ಕೊಂಬಂದ್ರು. ಅವಾಗ ಕ್ರಿಶ್ಚಿಯನ್ ಇರಲಿಲ್ಲ. ಕ್ರಿಶ್ಚಿಯನ್ ಆಮೇಲೆ ಬಂದಿದ್ದು. ಎಲ್ಲಿ ನಮಗೆ ಬಂದಿದ್ದೇಳು 1700 ಇಸ್ವಿನಲ್ಲಿ, 708ರಲ್ಲಿ ಅವರು ಬ್ರಿಟಿಷ್ನವರು ತಂದುಬಿಟ್ಟು ಹೋಗಿದ್ದು. ಅವಾಗ ಭಾರತದಲ್ಲಿ ಹಿಂದೂ ಮುಸ್ಲಿಂ ಎರಡೇ ಇದ್ದಿದ್ದು. ಯಾರೋ ಕಬೀರ್ ಸಾಹೇಬ್ರ ಕಾಲದಲ್ಲಿ ಹಿಂದೂ ಮುಸ್ಲಿಂ ಆಮೇಲೆ ಬಂದಿದ್ದು. ಅಲ್ಲಾಯ್ತಾ? 600 ವರ್ಷಗಳಿಂದ ಇರಲಿಲ್ಲ. ಏನೇ ಧರ್ಮದ ವಿಚಾರ ಆದ್ರೂ ಅವ್ರವ್ರ ಧರ್ಮ ಅವ್ರವ್ರು ಬಿಟ್ಕೊಡಲ್ಲ. ಅದನ್ನ ನಾವೇನು ಟೀಕೆಯನ್ನು ಮಾಡೋಕ್ಕಾಗಲ್ಲ, ಒಳ್ಳೇದು ಅಂತ ಹೇಳೋಕ್ಕಾಗಲ್ಲ, ಕೆಟ್ಟದ್ದು ಅಂತ ಅವ್ರವ್ರು ಇದು ಅವ್ರವ್ರ ಇಷ್ಟ. ಆದರೆ ನಾವಿಲ್ಲಿ ಸ್ವಧರ್ಮ ಅಂದ್ರೆ ನಮ್ಮ ಸ್ವರೂಪವನ್ನ ತಿಳಿಯೋದೇ ನಮ್ಮ ನಿಜವಾದ ಧರ್ಮ. ಕೃಷ್ಣನ ಭಗವದ್ಗೀತೆಯಲ್ಲಿ ಇನ್ನೆಲ್ಲ ಪರಧರ್ಮ. ಏನೆಲ್ಲ ಪರಧರ್ಮ. ಏನೇನು ನಾವು ಭೋಗಗಳನ್ನು ಅಪೇಕ್ಷೆ ಪಟ್ಟು ಪೂಜೆ ಪುನಸ್ಕಾರಗಳನ್ನು ಮಾಡ್ತಿದ್ದೀವೋ ಅದೆಲ್ಲ ಪರಧರ್ಮ. ದೇಹದ ಪೋಷಣೆಗೋಸ್ಕರನೇ ನಾವು ನಮ್ಮ ಆರೋಗ್ಯ ಚೆನ್ನಾಗಿರ್ಲಿ ಅಂತೇಳಿ ಪೂಜೆ ಮಾಡೋದು ಪರಧರ್ಮ. ಪರ ಅಂದ್ರೆ ಬೇರೆ, ದೇಹ ನನಗೆ ಬೇರೆ. ನೋಡಿ, ಮೂಲ ವಿಚಾರಗಳಿವೆಲ್ಲ. ನಮ್ಮ ಮನೆ ಇವರು ಹೆಂಡತಿ ಮಕ್ಕಳು ಸಂಬಂಧಿಕರೇ, ಆದ್ರೂ ಇವರಿಗೆಲ್ಲ ಚೆನ್ನಾಗಿರ್ಲಿ, ಇವರೆಲ್ಲ ಆರೋಗ್ಯವಾಗಿರ್ಲಿ ಅಂತೇಳಿ ಪೂಜೆ ಪುನಸ್ಕಾರಗಳು ಮಾಡಿದ್ವಿ. ಅದು ಪರಧರ್ಮ. ಮಾಡಬಾರ್ದು ಅಂತೇನಿಲ್ಲ ಇಲ್ಲಿ. ನೋಡಿ, ಬಹಳ ಸೂಕ್ಷ್ಮವಾದ ವಿಚಾರ. ಅವ್ರು ನಮ್ಮನ್ನು ಸಾಕಿ ನೋಡ್ಕೊಳ್ತಾ ಇದ್ದಾರೆ, ಯೋಗಕ್ಷೇಮ ಇಟ್ಕೊಳ್ತಾ ಇದ್ದಾರೆ, ಮಾಡಲೇಬೇಕು ವ್ಯವಹಾರ.
ಆದರೆ ವೈಯಕ್ತಿಕವಾಗಿ ಬಂದಾಗ ಸ್ವಧರ್ಮವನ್ನು ನಾವು ಪಾಲನೆ ಮಾಡಬೇಕು. ಪರಧರ್ಮ ಎಲ್ಲರೂ ಪಾಲನೆ ಮಾಡ್ತಾರೆ. ಆದರೆ ಒಂದೇ ಕುಟುಂಬದ ಹೆಂಡತಿ ಗಂಡ ಇಬ್ಬರು ಬರಲ್ಲ ಆಧ್ಯಾತ್ಮಕ್ಕೆ. ಒಬ್ರು ಬರ್ತಾರೆ, ಒಬ್ರು ಬರೋದಿಲ್ಲ ನೋಡಿ. ಅದಕ್ಕೆ ವೈಯಕ್ತಿಕವಾಗಿ ಸ್ವಧರ್ಮವನ್ನು ಪಾಲನೆ ಮಾಡಿ. ಆತ್ಮಕ್ಕೆ ಸಂಬಂಧವಾದ ಧರ್ಮ ಇದು ಸ್ವಧರ್ಮ. ಹೇಳಿ ಸ್ವಾಮಿ, ಅದೇನ ಹೇಳಿದ್ರೆ ಇದರಿಂದ ಏನು ಅರ್ಥ ಆಗ್ಬೇಕು ಸ್ವಾಮಿ? ಪರಧರ್ಮ ಭಯಾನಕ ಅಂತಾರಲ್ಲ, ನನ್ನ ಲೆಕ್ಕಕ್ಕೆ ಈ ಕೋಳಿ ಪರಧರ್ಮ ಭಯಾನಕ ಅಂತ ಹೇಳಿ ಕೋಳಿ ಇಲ್ಲ. ಕೋಳಿ ಕುರಿ ಮಾಂಸ ಕಟ್ಟಿದ್ರೆ ಅದು ಭಯಾನಕ ಅದ್ರ ಫಲ ನೀವು ಅನುಭವಿಸ್ಲೇಬೇಕು. ಅದ್ರ ಫಲನ ಅನುಭವಿಸ್ಲೇಬೇಕು. ಹೇಳಿಲ್ಲ, ಆಗ್ಲೇ ಹೇಳಿಲ್ಲ, ಭಿಕ್ಷುಕನಿಗೆ ದಾನ ಕೊಟ್ಟರು ವಾಪಸ್ ಬರುತ್ತೆ, ಅದು ಅವನ ಕರ್ಮ ಅಲ್ಲ. ಹಾಗೆ ಅದನ್ನ ನಾವು ಮಾಡಿದ್ರು ಸಹ, ಅವುಗಳನ್ನೆಲ್ಲ ಮಾಡಿದ್ರು ಸಹ ಅದು ವಾಪಸ್ ಬಂದೇ ಬರುತ್ತೆ ನಮಗೆ. ಅದನ್ನ ಅನುಭವಿಸ್ಬೇಕು. ಅದಕ್ಕೆ ಅದನ್ನೆಲ್ಲ ಮಾಡಬೇಡಿ ಅಂತೇಳಿ ಕಬೀರ್ ಸಾಹೇಬರು ಮುಸ್ಲಿಮನವ್ರಿಗೂ ಹೇಳಿದ್ರು, ಹಿಂದೂಗಳಿಗೂ ಹೇಳಿದ್ರು. ಅವರೇನು ಇಬ್ಬರು ಅವ್ರ ಆಚರಣೆಗಳನ್ನೆಲ್ಲ ಖಂಡನೆ ಮಾಡಿದ್ರು. ರೋಜಾ ಅಂತ ಹೇಳ್ತೀರಾ, ಹಗಲೆಲ್ಲ ಉಪವಾಸ ಆಗ್ತೀರಾ, ರಾತ್ರಿಗೆಲ್ಲ ಬಲಿ ಕೊಟ್ಟು ಎಲ್ಲ ಊಟ ಮಾಡ್ತೀರಾ, ಅದೆಲ್ಲ ಮಾಡಬೇಡಿ, ಪರಮಾತ್ಮನು ಹೇಳಿದಾನ ಅಂತ ಅವೆಲ್ಲ. ಹಾಗಾಗಿ ಆದರೆ ಅವನ್ನ ಹಿಂದೂಗಳು ಪಾಲನೆ ಮಾಡಿದ್ರು ಆ ವಿಚಾರಗಳನ್ನ. ಯಾಕಂದ್ರೆ ನಮಗೆ ಸ್ವಲ್ಪ ಹೊಂದಿಕೆ ಆಯಿತು. ವೇದಗಳಲ್ಲಿ ತಿಳಿಸಿರ್ತಕ್ಕಂಥ ಜ್ಞಾನಗಳು ಏನೋ ಮಾಂಸ ತಿನ್ನಬಾರ್ದು ಅನ್ನೋದೆಲ್ಲ ಸ್ವಲ್ಪ ಇದೆ ಉಪನಿಷತ್ತುಗಳಲ್ಲಿ. ಆಹಾರ ಚೆನ್ನಾಗಿರ್ಬೇಕು, ಆಹಾರದಂತೆ ಮನಸ್ಸು ಅಂತ. ಹಾಗಾಗಿ ಹೊಂದಿಕೆ ಆಯಿತು. ಅವಾಗ ಏನು ಮಾಡಿದ್ರು, ಇವ್ರನ್ನ ಸ್ವಲ್ಪ ಆಕರ್ಷಣೆ ಆಯಿತು. ಹಿಂದೂಗಳೇ ಜಾಸ್ತಿ ಇವ್ರನ್ನ ಸ್ವೀಕಾರ ಮಾಡಿದ್ರು. ಕಬೀರ್ ಸಾಹೇಬ್ನ ಆಚರಣೆಗಳು ಚೆನ್ನಾಗಿದೆ, ಒಂದಕ್ಕೊಂದು ಹೋಲಿಕೆ ಆಗ್ತಾ ಇದೆ. ಮತ್ತೆ ಇನ್ನೊಂದು ಏನು ಅಂದರೆ, ಕಬೀರ್ ಸಾಹೇಬ್ನ ಸ್ವೀಕಾರ ಮಾಡೋದಕ್ಕೆ ಕಾರಣ ಅಂದರೆ ಇವರು ಎಲ್ಲ ಮತದವರು ಸಹ ಸ್ವಧರ್ಮವನ್ನು ಪಾಲನೆ ಮಾಡ್ಬೋದು, ತನ್ನನ್ನು ತಾನು ತಿಳಿಬಹುದು. ಇವರೇ ತಿಳಿಬೇಕು ಅಂತೆಲ್ಲ ಪಂಗಡ ಮಾಡಿಬಿಟ್ಟಿದ್ರು. ಆಗ ಅದನ್ನೆಲ್ಲ ಅವ್ರು ಹೇಳಿದ್ರು, ಎಲ್ಲರೂ ತಿಳಿಬೋದು. ಎಂಥ ಮೂರ್ಖನಾದ್ರೂ ಸಹ ಬಂದು ಕೇಳ್ತಾ ಅವನು ತಿಳಿಬೋದು ಅಂತ ಹೇಳಿದ್ರು. ಹಾಗಾಗಿ ಏನ್ ಮಾಡಿದ್ರು, ಎಲ್ಲರೂ ಸಹ ಸ್ವೀಕಾರ ಮಾಡಿದ್ರು. ಎಲ್ಲಾ ಜಾತಿಯವರು ಸ್ವೀಕಾರ ಮಾಡ್ಕೊಂಡು ಇಂಥವ್ರೇನು ಎಲ್ಲರೂ ಇದ್ದಾರೆ. ಆ ಕಡೆ ಎಲ್ಲ ತರ ಜನ ಇದ್ದಾರೆ. ಜಾತಿ ಭೇದ ಮಾಡಲಿಲ್ಲ, ಧರ್ಮ ಭೇದ ಮಾಡಲಿಲ್ಲ. ಹಾಗಾಗಿ ಇದು ವಿಚಾರಗಳು. ಏನು ಹೇಳಿದ ಸುಮ್ಮನೆ, ನಮ್ಮ ಚೇತನ ಬೇರೆ ಇದೆ, ನಮ್ಮ ಆತ್ಮ ಬೇರೆ ಇದೆ, ದೇಹಕ್ಕೆ ಬೇರೆ ಇದೆ. ಈ ರೀತಿ ಸಿದ್ಧಾಂತಗಳನ್ನ ಮಾಡಿ ಇಟ್ಟಿದ್ದಾರೆ. ಇದನ್ನ ನೀವು ವಿಚಾರ ಮಾಡಿ ಗಟ್ಟಿಯಾಗಿ ಇಟ್ಕೊಳ್ಳಿ. ಮತ್ತು ನಮ್ಮ ಸ್ವರೂಪ ಬದಲಾವಣೆ ಆಗ್ತಾ ಇದೆ. ನಮ್ಮ ಅರಿವು, ನಮ್ಮ ಆತ್ಮ ಬದಲಾವಣೆ, ಅರಿವು ಸಾಧಾರಣ ಭಾಷೆಯಿಂದ ಮಾತಾಡೋದು. ನಮ್ಮ ತಿಳುವಳಿಕೆ ಬದಲಾವಣೆ ಆಗ್ತಾ ಇದೆಯಾ? ಇವಾಗ ಮೈಕ್ನ ನಾವು ಒಂದು ಸರಿ ನೋಡಿ ತಿಳ್ಕೊಂಡ್ವಿ, ಇದು ಮೈಕು ಅಂತ ನಮಗೆ ಅರಿವಾಯಿತು. ಈ ದೇಹ ಇರೋರು ಇದು ಮೈಕೆ ಅನ್ನೋದೇ ಅರಿವೇನು ಬದಲಾವಣೆ ಆಗೋದಿಲ್ಲ. ಯಾವ ಹೆಸರಿಂದ ಕರೆದಿದ್ದೀವೋ ಅದೇ ಹೆಸರಿಂದ ನಾವು ಇದನ್ನು ಗುರುತಿಸ್ತಾ ಇದ್ದೀವಿ. ಕಡಿದು ಬದಲಾವಣೆ ಆಗಲ್ಲ. ಬದಲಾವಣೆ ನಿರ್ವಿಕಾರ, ಬದಲಾವಣೆ ಆಗೋದಿಲ್ಲ, ವಿಕಾರ ಆಗೋದಿಲ್ಲ. ಬುದ್ಧಿ ವಿಕಾರ ಆಗುತ್ತೆ, ಮನಸ್ಸು ವಿಕಾರ ಆಗುತ್ತೆ. ಆದರೆ ಅರಿವು, ನಮ್ಮ ಆತ್ಮ ಬದಲಾವಣೆ ಆಗೋದಿಲ್ಲ. ಹೇಗೆ? ಹುಚ್ಚನು ಕೇಳಿ, ಅವನ ನಡವಳಿಕೆಗಳು ವ್ಯತ್ಯಾಸ ಆಗ್ತವೆ ಅಷ್ಟೇ. ಊಟೋಪಚಾರಗಳು ವ್ಯತ್ಯಾಸ ಆಗ್ತವೆ. ಅವನು ಅರಿತಾ ಇರ್ತಾನೆ. ಅವನಿಗೂ ಕೋಲ್ ತಗೊಂಡು ಹೊಡೆಯಕ್ಕೆ ಹೋದಾಗ ಅವನೇನ್ ಮಾಡ್ತಾನೆ? ದೂರ ಓಡೋಗ್ತಾನೆ ಅಲ್ವಲ್ಲ? ನೋಡಿ, ಹೀಗೆ ಅರಿವು ಬದಲಾವಣೆ. ಅದಕ್ಕೆ ನಿರ್ವಿಕಾರ ಚೇತನ ಏನು? ನಿರ್ವಿಕಾರ ಆಗದೇ ಇಲ್ಲ, ವಿಕಾರ ಆಗೋದಿಲ್ಲ. ಅದು ಶುದ್ಧ ಚೇತನ, ಏನು ಸೇರ್ಕೊಳ್ಳೋಕ್ಕೂ ಆಗೋದಿಲ್ಲ. ಅದು ಮನಸ್ಸಿನಲ್ಲೆಲ್ಲ ತುಂಬಿಸ್ಕೊಳ್ಬಹುದು. ನೀವು ರಾಗ ದ್ವೇಷಾದಿಗಳನ್ನೆಲ್ಲ ತುಂಬಿಸ್ಕೊಳ್ಬಹುದು, ಕಾಮ ಕ್ರೋಧಾದಿಗಳನ್ನ ತುಂಬಿಸ್ಕೊಳ್ಬಹುದು, ಶಬ್ದ ಸ್ಪರ್ಶ ರೂಪ ವಿಷಯಗಳನ್ನೆಲ್ಲ ತುಂಬಿಸ್ಕೊಳ್ಬಹುದು, ಹೆಚ್ಚೆಚ್ಚಾಗಿ ತುಂಬಿಸ್ಕೊಳ್ಬಹುದು, ಕಡಿಮೆನೂ ಮಾಡ್ಕೊಳ್ಬಹುದು. ತಿಳುವಳಿಕೆ ಯಾವ್ದನ್ನ ತಿಳುವಳಿಕೆ ಕೊಟ್ಟ ನಂತರ ಮನಸ್ಸಿಗೆ ನೀವು ಪ್ರೇರಣೆ ಕೊಡ್ತೀರಾ. ನಾವೆಲ್ಲ ಪ್ರೇರಣೆ ಕೊಡ್ತೀವಿ, ಇವತ್ತಿಂತ ಕೆಲಸ ಮಾಡಬಾರ್ದು ಹೇಳಿದ್ದಾರೆ ಗುರುಗಳು. ಅವೇನ್ ಮಾಡ್ತೀವಿ? ಅವಾಯ್ಡ್ ಮಾಡ್ತೀವಿ, ತಡಿತೀವಿ, ನಿಯಂತ್ರಣ ಮಾಡ್ತೀವಿ. ಆ ನಿಯಂತ್ರಣ ಮಾಡ್ತಾ ಅದೇನಾಗುತ್ತೆ? ಅದ್ರ ಮೇಲೆ ಆಸಕ್ತಿ ಹೊರಟೋಗ್ಬಿಡುತ್ತೆ. ಇದೇ ಅನಾಸಕ್ತಿ. ಸಮಯ ಆಸಕ್ತಿ ಹೊರಟೋಗ್ಬಿಡುತ್ತೆ. ಅಭ್ಯಾಸ ಮಾಡಬೇಕು. ಅಭ್ಯಾಸ. ಇದು ಸರಿ ಇಲ್ಲ, ಈಗ ಹೇಳಿದ್ವಲ್ಲ, ಆಗ್ಲೇ ಹೇಳಿದ್ವಿ. ಕಾಫಿ ಎಷ್ಟು ದಿನ ಕುಡಿತೀರಾ ಅಂತ? ಇಲ್ಲ, ಮೊದಲು ಕುಡಿತಾ ಇದೆ ಕೆಲಸದಲ್ಲಿದ್ದಾಗ. ಯಾರು ಕರೆದ್ರು ಹೋಗಿ ಕುಡಿಬೋ. ಈಗ ಏನ್ ಮಾಡಿದ್ವಿ? ಕಾಯಿಲೆ ಬಂತು, ಶುಗರ್ ಬಂತು, ಇವಾಗ ನಿಯಂತ್ರಣ ಅಷ್ಟೇ. ಏನಣ್ಣ, ಬೆಳಿಗ್ಗೆ ಒಂದು ಟೈಮು, ಸಾಯಂಕಾಲ ಒಂದು ಟೈಮ್. ಬೆಳಿಗ್ಗೆ ಅರ್ಧ 2 ಆಗ್ಬೋದು ಅಥವಾ 3 ಆಗ್ಬೋದು.
ಮಧ್ಯದಲ್ಲಿ ಎಲ್ಲೂ ಇಲ್ಲ, ತಿರ್ಗಿ ಸಾಯಂಕಾಲ ಅಷ್ಟೇ. ನಾವೇ ನಿಯಂತ್ರಣ ಮಾಡ್ಕೊಳ್ಬೇಕು. ಆಗಲೇ ಅದಕ್ಕೆ ಆಗಲೇ ಏನೇ ಹಿಂದೆ ಹೇಳಿದ್ವಲ್ಲ, ನಾವೇ ಸಹ ಬಿಡಬೇಕು. ಗುರುಗಳು ಸೂಚನೆ ಕೊಡೋದು, ನಿರ್ದೇಶಕ ಗುರು, ಮಾರ್ಗದರ್ಶಕ, ನಿರ್ದೇಶಕ, ಮಾರ್ಗದರ್ಶಕ ಎಲ್ಲವನ್ನ ನಾವೇ ಮಾಡಬೇಕು. ಪಾಲನೆ ನಾವೇ ಮಾಡಬೇಕು. ನಾವೇ ಪಾಲನೆ ಮಾಡಿ, ನಾವು ಪಾಲನೆ ಮಾಡಿದ್ರೆ ನಮಗೆ ಸುಖ, ಇಲ್ಲಾಂದ್ರೆ ದುಃಖ, ಇಲ್ಲಾಂದ್ರೆ ದುಃಖ. ಔಷಧಿ ತಗೊಂಡ್ರೆ ಕಾಯಿಲೆ ವಾಸಿ ಆಗುತ್ತೆ, ತಗೊಳ್ಳಿಲ್ಲ ಅಂದ್ರೆ ವಾಸಿ ಆಗಿಲ್ಲ, ನರಳೋರು ನಾವೇ ಇಷ್ಟೇ. ಹಾಗಾಗಿ ನಮ್ಮ ಅರಿವಿಗೆ ಬರ್ತಿದೆ, ಓ ನಾವು ಔಷಧಿ ತಗೊಳ್ಬೇಕಪ್ಪ, ನೋವಾಗ್ತಾ ಇದೆ, ನೋವು ನಿವಾರಣೆ ಮಾಡ್ಕೊಳ್ಬೇಕು. ಆ ನೋವು ಹೊರಟೋಗುತ್ತೆ ನೋಡಿ, ಅದು ವಿಕಾರ ಬದಲಾವಣೆ ಆಯ್ತು. ಆದ್ರೆ ತಿಳುವಳಿಕೆ ಬದಲಾವಣೆ ಆಯ್ತಾ? ತಿಳುವಳಿಕೆ ಬದಲಾವಣೆ ಆಗಲಿಲ್ಲ. ಅರಿವಿಗೆ ತಗೊಂಡು ಮನಸ್ಸಿಗೆ ಪ್ರೇರಣೆ ಕೊಟ್ವಿ, ಬುದ್ಧಿಗೆ ಪ್ರೇರಣೆ ಕೊಟ್ವಿ, ಓ ನಾವು ಹಿಂಗೆ ಇರ್ಬೇಕಪ್ಪ ಶಿಸ್ತಿನಿಂದ, ಆಗ ಮಾತ್ರ ನಮಗೆ ಸುಖ, ಆಗ ಮಾತ್ರ ನಿಮಗೆ ಸುಖ. ಯಾವಾಗ ಅದನ್ನು ಪಾಲನೆ ಮಾಡ್ತೀವೋ ಅದು ಅನುಭವ ಬರುತ್ತೆ. ಆ ಅನುಭವನೇ ಬರೆಯದೇ ಸಿದ್ಧಾಂತ. ಅದೇ ಬರೆದಿರೋದು ಕಬೀರ್ ಸರ್. ತಾವು ಅನುಭವಿಸಿ, ಆತ್ಮಾನುಭವನ ಅನುಭವಿಸಿ ಬೇರೆಯವ್ರಿಗೂ ಸಹ ಬರೆದಿಟ್ಟಿದ್ದಾರೆ. ಇದೇ ಸಿದ್ಧಾಂತ. ಸಿದ್ಧಾಂತ ನಿರ್ಣಯ ಮಾಡಿ ಇಟ್ಟಿದ್ದಾರೆ. ಇದು ನೀವು ಸಹ ಅನುಭವಿಸಿ ಇದನ್ನ ಹಿಡ್ಕೊಳ್ಳಿ. ಪ್ರಾರಂಭದಲ್ಲಿ ಚಿಂತನೆ ಮಾಡ್ತಾ ಮಾಡ್ತಾನೆ ಅದು ಅನುಭವಕ್ಕೆ ಬರುತ್ತೆ. ಅಂದ್ರೆ ನಮ್ಮ ಆಚರಣೆಗಳು ಮುಖ್ಯ. ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂದ್ರೆ ಸಾಧ್ಯ ಇಲ್ಲ. ಮಾರ್ಗದರ್ಶನ ಒಬ್ಬರು ಕೊಡ್ತಾರೆ ಅನ್ಕೊಳ್ಸಿ ಗುರುಗಳು. ಪಾಲನೆಗೆ ನಾವು ಯಾರನ್ನಾದ್ರೂ ಸರ್ವೆಂಟ್ ಗಿರ್ವೆಂಟ್ ಇಟ್ಬಿಟ್ರೆ ಅದು ಫಲಿತಾಂಶ ಏನ್ಸ್ಬೋದು. ಅವ್ರಿಗೆ ರಿಸಲ್ಟ್, ಅವ್ರಿಗೆ ರಿಸಲ್ಟ್. ಜಿಮ್ಗೆ ಹೋಗ್ಬಿಟ್ಟು ಅವನು ಮಾಡಿ ನೀನು ಮಾಡೋ ನನಗೆ ಗೊತ್ತದೆ ಅಂತ ನಾನೇ ಮಾಡಬೇಕು, ಬೀಲ್ ನಾನೇ ಕೊಡಬೇಕು. ನಿಮ್ಗೆ ಹಸಿವಾದ್ರೆ ಊಟ ಯಾರು ಮಾಡಬೇಕು? ಅಸಿಸ್ಟೆಂಟ್ ರಿಸಲ್ಟ್ ಅವನಿಗೆ ಸಿಂಪಲ್. ನಿಮ್ಗೆ ಹಸಿವಾದ್ರೆ ನೀವೇ ಊಟ ಮಾಡಬೇಕು, ನಿಮ್ಮ ಅಸಿಸ್ಟೆಂಟ್ ಊಟ ಮಾಡ್ತೀನಿ. ಬಹಳ ಸಿಂಪಲ್. ಅದಕ್ಕೆ ಇಲ್ಲಿ ಹೇಳ್ತಾ ಇದ್ದಾರೆ, ಜಡವಾಸನೆಗಳನ್ನ ಬಿಡುವಂತರಾಗಿ ನಿಮ್ಮ ನಿಮ್ಮ ಚೇತನ ಸ್ವರೂಪದಲ್ಲಿ ನಿಲ್ಲುವಂತರಾಗಿ. ಜಡವಾಸನೆಗಳು ಅವುಗಳಿಂದ ಸುಖ ಇದೆ, ಜಡದ ಪದಾರ್ಥಗಳಲ್ಲಿ ಸುಖ ಇದೆ ಅಂತೇಳಿ ನಾವು ತಿಳ್ಕೊಂಡು ಅದರಿಂದೇ ಹೋಗ್ತಾ ಇದೀವಲ್ಲ, ಇದೆ ಇಚ್ಛೆ. ವಾಸನೆಗಳಂದ್ರೆ ಇಚ್ಛೆ, ಇಚ್ಛೆ ಬೇಕು ಬೇಕು ಅನ್ನೋದು ಇಚ್ಛೆ. ನಮಗೆ ದುಃಖ ಕೊಡ್ತಾ ಇದ್ರು ಬೇಕು ಅನ್ನೋ ಇಚ್ಛೆ ಅಲ್ವರ. ಅಲ್ಲಿಗೆ ಜಡ ಎಲ್ಲಾನು ಪರಧರ್ಮನೇ ಅಲ್ಲಿಗೆ ಪರಧರ್ಮ. ಇದು ಚೇತನ ಬಂದ್ಬಿಟ್ಟು ಸ್ವಧರ್ಮ. ಇಷ್ಟು ಎರಡಕ್ಕೂ ನಾವು ಟ್ಯಾಲಿ ಮಾಡಿಕೊಂಡ್ರೆ ಒಂದಷ್ಟು ಚೆನ್ನಾಗಿರ್ತದೆ. ಖಂಡಿತ ಸರ್. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತಾ ಇದ್ದೀರಾ? ಇಲ್ಲ ಸರ್, ಆ ಥರ ಏನಿಲ್ಲ. ಅಲ್ಲ, ಆಗಲೇ ಉತ್ತರ ಕೊಟ್ಟಿದ್ದು ನನಗೆ ಶಾಕ್ ಆಯ್ತು. ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ನಾನೊಂದು ರೀತಿ ಹೇಳಿದ್ರೆ ನೀವು ಒಂದು ರೀತಿ ಹೇಳಿದ್ರಲ್ಲ, ಅದರಲ್ಲಿ ನಾವು ಮುಚ್ಕೊಳ್ಳೋ ಮುಚ್ಚುಮರೆ ಭಾಳ ಚೆನ್ನಾಗಿ ಹೇಳಿದ್ವಿ. ದೀಕ್ಷೆ ಕೊಡೋದು ಏನು ಕೊಡ್ತಾನೆ? ದಾನ ಕೊಡೋದು ಅಂದರೆ ಆತ್ಮಜ್ಞಾನವನ್ನು ದಾನವಾಗಿ ಕೊಡ್ತಾನೆ. ಅರ್ಥ ಆಯ್ತಲ್ಲ? ಅದಕ್ಕೆ ಹೇಳಿದ್ರು, ಗುರುವಿಗಿಂತ ದಾನ ಮಾಡತಕ್ಕಂಥ ಶ್ರೇಷ್ಠ ಇನ್ಯಾರೂ ಇಲ್ಲ. ಎಲ್ಲ ದಾನಗಳಿಂದ ಶ್ರೇಷ್ಠ ಗುರು ಮಾಡ್ತಾನೆ. ನಮ್ಮ ಜ್ಞಾನವನ್ನು ನಮ್ಮ ಪರಿಚಯ ಮಾಡಿಕೊಡ್ತಾನೆ, ನಮ್ಮ ಸ್ವರೂಪದ ಪರಿಚಯ ಮಾಡಿಕೊಡ್ತಾನೆ. ಅದಕ್ಕೆ ದೊಡ್ಡ ದಾನಿಯವರು ಗುರು ದೊಡ್ಡ ದಾನಿ. ವ್ಯವಹಾರದಲ್ಲಿ ಹೇಳ್ತಾರೆ ಜೀವನ ದೊಡ್ಡ ದಾನಿ ಅಂತ. ಅವೆಲ್ಲ ಸುಳ್ಳು, ಅವೆಲ್ಲ ಸುಳ್ಳು. ಯಾರಿಗೋ ಬಿಟ್ಬಿಟ್ಟು ಹೋಗ್ತಾನೆ ಅಂತ ಅದಕ್ಕೂ ಸಹ ಒಂದು ಶ್ಲೋಕ ಬರೆದಿದ್ದಾರೆ. ಅವೆಲ್ಲ ಸುಳ್ಳು. ಇಲ್ಲಿ ಹಾಗೆ ವಿಚಾರಕ್ಕೆ ಬರೋಣ. ಚೇತನ ಸ್ವರೂಪದಲ್ಲಿ ಸ್ಥಿತವಾಗಿ ನೆಮ್ಮದು. ನಮ್ಮ ಉದ್ದೇಶ ಆದಾಗ ಬೆಳೆವು ತಿಳಿತಾ ಇದ್ದಂಗೆನೆ ನಾವು ಅದ್ರ ಕಡೆ ನಮ್ಮ ಗುರಿ ಮುಟ್ಟಕ್ಕೆ ನಾವು ಪ್ರಯತ್ನ ಮಾಡಬೇಕು. ಪ್ರತಿಯೊಬ್ಬರ ಮನುಷ್ಯನ ಗುರಿ ಏನು ಅಂತಂದ್ರೆ, ನಾನು ಯಾವಾಗಲೂ ಸುಖವಾಗಿರ್ಬೇಕು ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ. ಯಾವಾಗಲೂ ಸುಖವಾಗಿರತಕ್ಕಂಥ ಕೆಲಸವನ್ನ ನಾವು ಮಾಡಬೇಕು. ಯಾವಾಗಲೂ ಸುಖವಾಗಿರ್ಬೇಕು. 3 ಕಾಲಗಳಲ್ಲಿ 3 ಅವಸ್ಥೆಗಳು. ಅವನು ಗೊತ್ತಿಲ್ಲ ಪಾಪ, 3 ಕಾಲ 3 ಅವಸ್ಥೆಗಳು. ಏನ್ ಮಾಡ್ತಾನೆ? ಮನೆ ಕಟ್ಬಿಟ್ಟು ಬಾಡಿಗೆ ಬರೋ ಮಾಡ್ಕೊಂಡ್ಬಿಟ್ರೆ ನಾನು ಸುಖವಾಗಿರ್ತೀನಿ. ವ್ಯವಹಾರ ಇರೋದು ಹಾಗೆ. ಅದೇನು ತಪ್ಪೇನಿಲ್ಲ, ಅದು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಆದ್ರೆ ಈ ವಿಚಾರಗಳು ಗೊತ್ತಿಲ್ಲದೆ ಇರೋದ್ರಿಂದ ಅದು ಮಾಡ್ತಾ. ವಿಚಾರ ಗೊತ್ತಿದ್ರು ಅದು ಮಾಡಲೇಬೇಕು. ಯಾಕಂದ್ರೆ ದೇಹದ ಪೋಷಣೆಗೆ ಬೇಕು, ಜೀವನೋಪಾಯಕ್ಕೆ ಬೇಕು, ಬೇರೆ ಬೇರೆ ಖರ್ಚುಗಳಿಗೆ ಬೇಕು. ತಪ್ಪಿಲ್ಲ. ಆದ್ರೆ ಅದೇ ಶಾಶ್ವತ ಅಂತೇಳಿ ನಂಬಿರ್ತಾನಲ್ಲ, ಅದು ತಪ್ಪು.
ಗೊತ್ತಿದ್ರೂ ಸಹ ತಿಳಿಯಕ್ಕೆ ಪ್ರಯತ್ನ ಪಡೋವಲ್ಲ, ಅದು ತಪ್ಪು. ಯಾವುದು? ಇದು ಶಾಶ್ವತವಲ್ಲ ಅಂತ ಗೊತ್ತಿದ್ದು ಸಹ ತಿಳಿಯಕ್ಕೆ ಪ್ರಯತ್ನ ಪಡಲ್ವಲ್ಲ, ಅದು ತಪ್ಪು. ಏನು ಶಾಶ್ವತವಾದ ಸುಖ ಅಂದ್ರೆ ಏನು ತಿಳಿಬೇಕು ನಾವು. ಪರ್ಮನೆಂಟ್, ನಶಿಸಿ ಹೋಗಬಾರ್ದು, ನಾಶ ಆಗಬಾರ್ದು. ನೋಡಿ, ನಾಶ ಆಗದ ಇರತಕ್ಕಂಥದ್ದು ಯಾವುದು ಅಂದ್ರೆ ನಮ್ಮ ಸ್ವರೂಪ. ಅದನ್ನು ಪರಿಚಯ ಮಾಡಿಕೊಡ್ತಕ್ಕಂಥದ್ದು ಗುರುಗಳು. ಅದೇ ದೊಡ್ಡ ದಾನ, ಅದೇ ದೊಡ್ಡ ದಾನ. ಇನ್ನೆಲ್ಲ ನಾಶ ಆಗೇ ಆಗುತ್ತೆ. ಏನು ಕೊಟ್ಟರು ನಾಶ ಆಗುತ್ತೆ ಅಲ್ವರ. ಒಬ್ಬ ಗುರು ದೊಡ್ಡ ಶ್ರೀಮಂತನನ್ನಾಗಿ ಮಾಡಿಬಿಟ್ಟ. ಇದಾವೆ ಪವಾಡಗಳೆಲ್ಲ ಹೇಳ್ತಾ ಇರ್ತಾರೆ, ನಾವು ನೋಡಿಲ್ಲ, ನಾವು ಅನುಭವ ಬಂದಿಲ್ಲ. ಇಲ್ಲಿ ಹೇಳ್ತಾ ಇದ್ದಾರೆ, ನಾವು ಆ ಗುರುಗಳು ನಂಬಿದ್ವಿ, ಈ ಗುರುಗಳು ನಂಬಿದ್ವಿ. ಅವ್ರವ್ರ ನಂಬಿಕೆ, ಅರ್ಥ ಆಯ್ತಾ? ಆಗ್ಬೋದು, ದೊಡ್ಡ ಶ್ರೀಮಂತನೇ ಆಗ್ಬೋದು. ಅದು ನಿಮ್ಮನ್ನ ಬಿಡುಗಡೆ ಮಾಡಿಸುತ್ತಾ? ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆ ಮಾಡಿಸುತ್ತಾ? ಬೇಡ. ರೋಗ ರುಜಿನಗಳಿಂದ ಬಿಡುಗಡೆ ಮಾಡಿಸುತ್ತಾ? ಇಲ್ಲ. ನೋಡಿ, ಸಾಧಾರಣ ರೋಗ ರುಜಿನಗಳಿಂದ ಬಿಡುಗಡೆ ಮಾಡಿಸುತ್ತಾ? ಅನುಭವಿಸಿ ತಿರ್ಲಿ. ಹಾಗಾಗಿ ಈ ರೀತಿಯಾಗಿ ನಮ್ಮ ಏನೋ ಈ ಸಿದ್ಧಾಂತ ಶಾಶ್ವತವಾದದ್ದು. ಏನೋ ಚೇತನ ಸ್ವರೂಪದಲ್ಲಿ ಸುಖ ಇದೆ, ಶಾಂತಿ ಇದೆ ಅನ್ನೋದು ಶಾಶ್ವತವಾದದ್ದು. ಇದನ್ನ ಅನುಭವಿಸಿ ನಮಗೆ ಹೇಳಿದ್ದಾರೆ. ಇದು ಸಿದ್ಧಾಂತ. जहां तक बन सके दूसरे की सुख सुविधा देना मानव का धर्म है. ಮನುಷ್ಯನ ಧರ್ಮ ಏನು ಅಂದ್ರೆ ಬೇರೆಯವರಿಗೆ ಸುಖವನ್ನು ಕೊಡತಕ್ಕಂಥದ್ದು, ಅನುಕೂಲತೆಗಳನ್ನು ಕೊಡತಕ್ಕಂಥದ್ದು ಮಾನವನ ಧರ್ಮ. ಅದನ್ನ ಗುರು ಮಾತ್ರ ಮಾಡಕ್ಕೆ ಸಾಧ್ಯ. ಬೇರೆಯವರು ಮಾಡ್ತಾರೆ, ಶಿಕ್ಷಣಕ್ಕೆ ದಾನ ಕೊಡ್ತಾರೆ, ಅದು ಒಳ್ಳೇದೇ. ಸಾವಿರಾರು ಎಕರೆಗಳು ಕೊಡ್ತಾರೆ, ನೂರಾರು ಎಕರೆಗಳು ಕೊಡ್ತಾರೆ, ಹಿಂದೆ ಇಲ್ಲ ಅಲ್ವಲ್ಲ. ಒಂದು ಪುಸ್ತಕ, ಒಂದು ಶಾಲೆಗೆ, ಅದು ಒಳ್ಳೇದೇ, ಇಲ್ಲ ಅಂತ ಹೇಳಿಲ್ಲ. ಒಳ್ಳೆ ಜ್ಞಾನ ಕೊಡ, ಅದರಿಂದ ಎಷ್ಟೋ ಜನ ಜೀವನೋಪಾಯ ಮಾಡ್ಕೊಂಡಿದ್ದಾರೆ, ಜ್ಞಾನಿಗಳಾಗಿದ್ದಾರೆ, ಸಂತ. ಹೌದೌದು, ಇಲ್ಲ ತಪ್ಪಿಲ್ಲ, ಒಳ್ಳೇದೇ. ನೋಡಿ, ಅದು ಮಾನವ ಧರ್ಮ. ಹಿಂಸೆ ಮಾಡೋದು ಮಾನವ ಧರ್ಮ ಅಲ್ಲ. ಹಿಂಸೆ ಮಾಡೋದು ಮಾನವ ಧರ್ಮ ಅಲ್ಲ. ಕೆಲವು ಗ್ರಂಥಗಳಲ್ಲಿ ಬರೆದು ಬಿಟ್ಟಿದ್ದಾರೆ, ಬೇರೆ ಬೇರೆ ಧರ್ಮಗಳ ಗ್ರಂಥಗಳಲ್ಲಿ. ನಾವು ಪ್ರತ್ಯೇಕವಾಗಿ ಹೇಳಿದ್ರೆ ತಪ್ಪಾಗುತ್ತೆ. ಬೇರೆ ಬೇರೆ ಧರ್ಮದ ಗ್ರಂಥಗಳಲ್ಲಿ ಹೇಳ್ಬಿಟ್ಟಿದೆ, ನಮ್ಮ ಧರ್ಮದ ಅಲ್ಲದೆ ಬೇರೆ ಧರ್ಮದವ್ರನ್ನ ಶತ್ರುಗಳಂತೆ ಕಾಣಿ, ವೈರಿಗಳಂತೆ ಕಾಣಿ. ಅದು ಯಾರು ಬರೋದ್ರೋ ಏನೋ ಗೊತ್ತಿಲ್ಲ. ಅದ್ರ ಬಗ್ಗೆ ವಿಚಾರ ಮಾಡಿ ನೋಡ್ತಾ ಇರ್ತೀವಿ ನಾವು. ಏನೇ ಮಾಧ್ಯಮಗಳು ಬಂದಿರುತ್ತೆ, ಎಲ್ಲ ಗೊತ್ತಾಗ್ತಾ ಇರುತ್ತೆ. ಹಾಗಾಗಿ ಮಾನವನ ಧರ್ಮ ಏನು ಅಂದ್ರೆ ಇನ್ನೊಬ್ಬರಿಗೆ ಸುಖ ಅನುಕೂಲತೆಗಳನ್ನ ಕೊಡೋದು ಮಾನವ ಧರ್ಮ. ಇದು ಸಿದ್ಧಾಂತ ಅಲ್ವರ? ಇಲ್ಲ, ಸಿದ್ಧಾಂತ ನಿರ್ಣಯ ಮಾಡಿ ಹೋಗಿದ್ದಾರೆ. ಎಷ್ಟೋ ಜನ ವಿದ್ಯಾದಾನ ಮಾಡಿದ್ದಾರೆ. ಅವರೆಲ್ಲ ಒಳ್ಳೊಳ್ಳೆ ಒಂದು ಕೆಲಸದಲ್ಲಿ ಇದ್ದು ಊಟೋಪಚಾರ, ಅವ್ರ ಜೀವನ ಎಲ್ಲ ನಡೀತಾ ಇದೆಯಲ್ಲ, ಆಗಿದೆ. ನೋಡಿ, ಸಿದ್ಧಾಂತ ಅದನ್ನೇ ಅನ್ನೋದು ಒಳ್ಳೇದಾಗಿದೆ. ಅದೆಲ್ಲ ಒಳ್ಳೆ ಆಚರಣೆಯಲ್ಲಿ ತೆಗೆದುಕೊಂಡವ್ರಿಗೆ ಒಳ್ಳೇದಾಗಿದೆ. ಅದನ್ನೇ ದುರಾಚರಣೆಯಲ್ಲಿ ತಗೊಂಡವ್ರೆ ಅದು ಕೆಟ್ಟೋಗಿದೆ, ಅವ್ರ ರಿಸಲ್ಟ್ ಅದು. ಹೌದಾ? ಅದರಿಂದ ಮಾನವ ಧರ್ಮ ಸುಖ ಏನೋ ಪರಮ ಸಿದ್ಧಾಂತ. ಅವ್ನು ದುಃಖಿ ನಹಿಚಾ ಇದೆ. ನಾವು ದುಃಖವನ್ನ ಇಷ್ಟಪಡೋದಿಲ್ಲ. ಯಾರನ್ನ ಪಡ್ತಾರ? ಯಾರು ಇಷ್ಟಪಡಲ್ಲ. ಸುಖವಾಗಿರ್ಬೇಕಪ್ಪ, ನಾವು ಸುಖವಾಗಿರ್ಬೇಕಪ್ಪ ಅಂತ ಎಲ್ಲರೂ ಇಷ್ಟಪಡದೆ. ಯಾರಿಗೂ ದುಃಖ ಇಷ್ಟ ಇಲ್ಲ. ಬೇರೆ ಪ್ರಾಣಿಗಳಿಗೆ ದುಃಖಗಳು ಇಷ್ಟ ಇಲ್ಲ. ಅದೇ ರೀತಿ ನಮಗೂ ದುಃಖ ಇಷ್ಟ ಇಲ್ಲ. ಸುಖವನ್ನೇ ಎಲ್ಲ ಇಷ್ಟಪಡ್ತೀವಿ. ಸುರಕ್ಷಿತವಾಗಿರೋಕ್ಕೆ ಇಷ್ಟಪಡ್ತೀವಿ. ಮತ್ತು ದುಃಖವನ್ನ ದೂರ ಮಾಡ್ಕೊಳ್ಳೋದೇ ಮನುಷ್ಯನ ಗುರಿ. ಬೇರೆಯವ್ರಿಗೂ ದುಃಖ ಕೊಡದೇ ಇರೋದೇನೆ ಮನುಷ್ಯನ ಮಾನವೀಯತೆ. ಬೇರೆಯವ್ರಿಗೂ ದುಃಖ ಕೊಡದೇ ಇರೋದೇ ಮನುಷ್ಯನ ಮಾನವೀಯತೆ. ಅದೇ ಮಾನವೀಯತೆ, ಅದೇ ಧರ್ಮ. ನೋಡಿ, ಇವೆಲ್ಲ ಸಿದ್ಧಾಂತಗಳು ನಡೀತಾ ಇದೆ. ಅದರಿಂದ ಈ ರೀತಿಯಾಗಿ ದಯೆಯಿಂದ, ಪ್ರೇಮದಿಂದ ನೀವು ವ್ಯವಹಾರ ಮಾಡಿ. ಇದು ನಿಮ್ಮನ್ನ ರಕ್ಷಣೆ ಮಾಡುತ್ತೆ. ಈಗಿದ್ರೂ ಸಹ ಏನೋ ಅನಾಹುತ ಆಗೋಯ್ತು,
ಹತ್ಯೆ ಆಗೋಯ್ತು, ದಯಾಮಯಿಂದ ಹತ್ಯೆ, ನೋಡಪ್ಪ ಅವನು ಎಷ್ಟು ದಯಾವಂತ, ಅವನಿಗೆ ಹತ್ಯೆ ಮಾಡಿಬಿಟ್ರು, ಹೊಡೆದ್ಬಿಟ್ರು, ಮಾಡಿಬಿಟ್ರು, ಅದೆಲ್ಲ ಪ್ರಾರಬ್ಧ ಕರ್ಮ, ಪ್ರಾರಬ್ಧ ಕರ್ಮಗಳು, ಏನು ಮಾಡಲಿಕ್ಕಾಗೋದಿಲ್ಲ. ಅವನು ಹೇಗಿದ್ರು ಹೋಗ್ಬೇಕು, ಅದೇ ರೀತಿಯಲ್ಲಿ ಹೋಗ್ಬೇಕು ಅನ್ನೋದಿರುತ್ತೆ, ಹೋಗಿರ್ತಾನೆ. ಹಾಗಾಗಿ ಸುರಕ್ಷಿತ ಪಥ್ ಅಂದರೆ ಮಾರ್ಗ, ದಯಾ ಅವ್ರ ಪ್ರೇಮಕ್ಕೆ ಬರ್ತಾವ್ ಅಂದರೆ ವ್ಯವಹಾರ ಮಾಡಿ. ಸುರಕ್ಷಿತ ಪಥ್ ಅಂದರೆ ಸುರಕ್ಷಿತವಾದ ಮಾರ್ಗ. ಇದು ಸಿದ್ಧಾಂತ, ಅಟಲ ಸಿದ್ಧಾಂತ, ಸ್ಥಿರವಾಗಿರೋದು. ಮನುಷ್ಯನು ಯಾವಾಗ ಪ್ರಶಂಸೆಗೆ ಒಳಪಡ್ತಾನೆ ಅಂದ್ರೆ, ಯಾವಾಗ ಉತ್ತಮ ಅನ್ನಿಸ್ಕೊಳ್ತಾನೆ ಅಂದ್ರೆ, ಯಾವಾಗ ಸ್ಥಿತಪ್ರಜ್ಞ ಅನ್ನಿಸ್ಕೊಳ್ತಾನೆ ಅಂದ್ರೆ, ದುಃಖ ಸುಖ ಹಾನಿ ಲಾಭ ಮಾನ ಅಪಮಾನ ಇವೆಲ್ಲವೂ ಬರ್ತಾನೆ ಇರ್ತವೆ ಮನುಷ್ಯನಿಗೆ. ಬರ್ದೇ ಏನಿರೋದಿಲ್ಲ, ಎಲ್ಲರಿಗೂ ಬಂತು. ಅದೇ ಮಾತಾಡ್ತಾ ಇತ್ತು, ನಮ್ಮ ಸ್ವಾಮಿಗಳಿಗೂ ಬಂದಿದೆ, ಗುರುಗಳಾದ್ರೆ ಏನು ಅವರು ಬಿಟ್ಟಿಲ್ಲ, ಅವ್ರಿಗೂ ಅವ್ರ ಪ್ರಾರಬ್ಧ ಕರ್ಮ, ಅವ್ರನ್ನೂ ನಿಂದನೆ ಮಾಡ್ತಾರೆ, ನಿಂದನೆ ಮಾಡೋರು ಇರ್ತಾರೆ, ನನಗಿಷ್ಟ ಆಗದೆ ಇರೋರು ಇರ್ತಾರೆ, ಮಾಡ್ತಾರೆ. ನೋಡ ಪೊಲೀಸ್ ಕೆಲಸ ಏನೇನು ಮಾಡ್ಬಿಟ್ಟು ನಾವು ಇವಾಗ ವೇದಾಂತ ಹೇಳ್ತಾ ಕೂತಾನೆ. ಏನಮ್ಮ ಏನೇನು ಮಾಡಿದ್ನೋ ಅಂತ ಹಂಗೆ ಗುರುಗಳು, ನಮ್ಮ ಗುರುಗಳ್ನು ಅಂದವ್ರೆ, ಅಂತ ಮಹಾ ಸತ್ಯವಂತ ನಡೆದವ್ರನ್ನೇ ಅಂದವ್ರೆ, ಯಾರನ್ನೂ ಬಿಟ್ಟಿಲ್ಲ. ಶ್ರೀರಾಮನ್ನೇ ಬಿಟ್ಟಿಲ್ಲ, ಕಥೆಗಳು ತೆಗೆದುಕೊಂಡ್ರೆ ಅಲ್ವರ. ಹಾಗಾಗಿ ವಿಚಲಿತನಾಗಬಾರ್ದು. ಸರಿ ಸ್ವಾಮಿ, ಧರ್ಮದ ಜೊತೆಗೆ ಹೋದ್ರೆ ಒಬ್ಬನ ಪಟಾಯಿಸ್ಲಿಲ್ಲ ಅಂದರೆ ಇನ್ನೊಬ್ಬನಿಗೆ ಅಧಿಕಾರ ಬರೋದಿಲ್ವಲ್ಲ. ಅವನು ಪಟಾಯಿಸ್ಬೇಕಿಲ್ಲ ಅಂದರೆ ಅವನು ಕೌನ್ಸಿಲರ್ ಆಗಲ್ಲ, MLA ಆಗಲ್ಲ. ನಾವು ಮೈಕಲ್ಲಿ ಹೇಳ್ತಾರೆ, ಅದು ಬೈಟೆಕಲ್ಲಿ ಹೇಳ್ತಾರೆ, ಬಹಿರಂಗವಾಗಿ ಅವನು ಪಟಾಯಿಸಿದ್ರೆ ನೀನು ಹೇಳ್ತಾರಬೋದು, ಆ ಒಂದು ಸೂಚನೆಯಲ್ಲಿ ನೀನು ಮುಳುಗು ಅಂತೇಳ್ಬಿಟ್ಟು ದೊಡ್ಡ ದೊಡ್ಡ ನಾಯಕರು ವಿದ್ವಾಂಸರೆಲ್ಲ ಹೇಳ್ತಾರಲ್ಲ. ಇದು ಹೆಂಗೆ ಸ್ವಾಮಿ ಇದು? ಈ ಧರ್ಮ ಯಾವುದದು? ನೀವು ವ್ಯವಹಾರ ದೃಷ್ಟಿಯಿಂದ ಕೇಳ್ತಾ ಇದ್ದೀರಾ, ವ್ಯವಹಾರ ದೃಷ್ಟಿಯಿಂದ ಕೇಳ್ತಾ ಇದ್ದೀರಾ. ಅದು ನಿಮ್ಮ ಮೇಲೆ ಅಭಿಪ್ರಾಯ ಪಟ್ಟಿದೆ, ನಿಮ್ಮ ಮೇಲೆ ಅವಲಂಬಿತವಾಗಿದೆ. ನೀವು ಬೇಕು, ಅಧಿಕಾರ ಬೇಕು ಅಂದ್ರೆ ಅದನ್ನೆಲ್ಲ ಮಾಡಲೇಬೇಕು. ಮೊದಲು ಅದೆಲ್ಲ ಇರಲಿಲ್ಲ, ಈಗೆಲ್ಲ ಇದೆ, ಏನು ಮಾಡ್ಲಿಕ್ಕಾಗೋದಿಲ್ಲ. ಮೊದಲೇನು ಮಾಡೋರು, ಗುರುತಿಸೋರು, ಧರ್ಮನಿಷ್ಠನನ್ನ ಗುರುತಿಸೋರು, ಸತ್ಯವಂತನನ್ನ ಗುರುತಿಸೋರು, ಅಧಿಕಾರಕ್ಕೆ ತರೋರು. ಈಗ ಅದೆಲ್ಲ ಇಲ್ಲ, ತಾರತಮ್ಯ ಇರಲಿಲ್ಲ. ಸಮಾಜಕ್ಕಾಗಿಯೇ ದುಡಿತಾ ಇದ್ದಂತಹ ವ್ಯಕ್ತಿಯನ್ನ ಊರಿನ ಎಲ್ಲ ಜನ ಇವನು ಸಮಾಜ ಸೇವಕ, ಇವನ್ನ ಇದು ಮಾಡ್ರಪ್ಪ ಅಂತ ಹೇಳೋರೇ ಹೊರತು ಅದಕ್ಕೆ ಯಾವುದೇ ಮಾನದಂಡಗಳು ಇರ್ತಿರ್ಲಿಲ್ಲ. ವ್ಯತ್ಯಾಸ ಆಗಿದೆ, ಈಗ ಚೇಂಜ್ ಆಗಿದೆ. ಈಗ ನೀವು ಹೇಳಿದಂಗೆ ಕಾಂಪಿಟೇಷನ್ ಮಾಡ್ಬೇಕು. ನೀವು ಬರಬೇಕು ಅಂದ್ರೆ ನೀವು ಷಡ್ಯಂತ್ರ ಮಾಡಬೇಕು, ರಾಜಕೀಯ ವ್ಯವಹಾರ, ಕಿತಾಪತಿ ವ್ಯವಹಾರ, ಅದೆಲ್ಲ ವ್ಯವಹಾರ. ಇವಾಗ ಅದು ಸೇವೆ ಅಂತ ಉಳಿದಿಲ್ಲ, ಅದು ಒಂದು ವ್ಯಾಪಾರ. ಅಷ್ಟೇ, ದುಡ್ಡು ಹಾಕಿ ದುಡ್ಡು ಮಾಡು ಅಷ್ಟೇ. ಬರೀ ಅದರಲ್ಲೇ ಅಲ್ಲ ಸ್ವಾಮಿ, ಆಶ್ರಮಗಳಲ್ಲೂ ನಡೀತಾ ಇದ್ದಾರೆ. ರಾಜಕೀಯ ಅಂದ್ರೆ ಸೇವೆ ಅಂತ ಇದ್ದಿದ್ದು. ಇವಾಗ ಆಶ್ರಮಗಳಲ್ಲೂ ನಡೀತಾ ಇದ್ದಾರೆ. ಇದಕ್ಕೆಲ್ಲ ತಲೆ ಕೆಡಿಸ್ಕೊಂಬಾರ್ದು ನಿಜವಾದ ಜ್ಞಾನಿ. ಅದಕ್ಕೆ ಹಾನಿ ಲಾಭ, ಹಾನಿ ಅಂದ್ರೆ ನಷ್ಟ, ಲಾಭ ಅಂದ್ರೆ ಲಾಭ. ಏನ್ ಬಂದ್ರು ಸ್ಥಿತಪ್ರಜ್ಞ ಅಂತ ಇರ್ತಾನೆ. ಹಾಗಂತೇಳಿ ನಾವು ಕಟ್ಟಿಗಿದ್ರೆ ಕಷ್ಟ ಆಗ್ಬಿಡುತ್ತೆ. ನಮ್ಮ ರಕ್ಷಣೆಗೋಸ್ಕರ ನಾವು ಸ್ವಲ್ಪ ವ್ಯವಹಾರದಲ್ಲಿ ಇರಬೇಕು. ನೀವು ಕಟ್ಟಿರೋ ಮನೆಯಲ್ಲಿ ನೀವು ವಾಸ ಮಾಡಕ್ಕೆ ಬಿಟ್ಟರೆ ಬೇರೆ ನುಗ್ಗಿದ್ರೆ ಬಿಡ್ತೀರಾ? ಅವಾಗ ವ್ಯವಹಾರ ಮಾಡ್ತೀರ ತಾನೆ, ಕೋರ್ಟ್ ಕಚೇರಿ ಎಲ್ಲ. ಹಾಗೆ ಅಲ್ಲ ಸುಮ್ಮನೆ ವ್ಯವಹಾರದಲ್ಲಿ ಇರಬೇಕು. ವ್ಯವಹಾರ ನಷ್ಟ ಮಾಡ್ಕೊಳ್ಬೇಕು. ಏನು ಆಧ್ಯಾತ್ಮದಲ್ಲಿ ಇದ್ದೀನಿ ನಾನು ಅಂತೇಳಿ ವ್ಯವಹಾರ ಸ್ವಲ್ಪ ವ್ಯವಹಾರ ಇರಲಿ. ಇದನ್ನ ಸ್ವೈಯಕ್ತಿಕವಾಗಿ ನಿಮ್ಮ ಮನಸ್ಸಿನಲ್ಲಿ ಧಾರಣೆ ಮಾಡಿಕೊಂಡು ಯುಕ್ತಿ ಉಪಾಯಗಳಿಂದ ಅವುಗಳಿಂದ ದೂರ ಆಗಿ ದೂರ ಇರಿ. ಆದಷ್ಟು ದೂರ ಆಗಿ. ಕಾಂಪಿಟೇಷನ್, ಸ್ಪರ್ಧೆ ಇರುತ್ತೆ ಸಮಾಜದಲ್ಲಿ. ಸ್ಪರ್ಧೆ ಮಾಡೋದ್ರಿಂದ ಮುಂದೆ ಬರೋದು. ಇವಾಗ ಎಕ್ಸಾಮ್ಗಳು ಬರೀತಾರೆ, ಎಕ್ಸಾಮ್ಗಳು ಸ್ಪರ್ಧೆ ಇದ್ದಲ್ಲಿ ಅಲ್ವಾ? ಅಲ್ಲಿ ಬರೋದ್ರೇ ಮುಂದಕ್ಕೆ ಒಂದು ಯಾವುದೋ ಒಂದು ಸೀಟ್ ಸಿಗೋದು. ಅದಕ್ಕೇನೆಲ್ಲ ತಯಾರಿ ಮಾಡ್ಕೊಂಡು ಬರ್ತಾನೆ. ಹಾಗೆ ನಮ್ಮ ರಕ್ಷಣೆಗೋಸ್ಕರ ನಾವು ವ್ಯವಹಾರದಲ್ಲಿ ಇರೋವರೆಗೂ ರಕ್ಷಣೆಗೋಸ್ಕರ ನಾವು ತಯಾರಿ ಮಾಡ್ಕೊಳ್ಬೇಕು. ಇಲ್ಲ ಅಂತೇಳಿಲ್ಲ, ನಮ್ಮ ಕಾಲ ಹೇಳಿಕ್ಕೆ ಬಂದವ್ರನ್ನ ದೂರ ಮಾಡಬೇಕು.
ದೂರ ಮಡಗಬೇಕು. ಅದೆಲ್ಲ ನಮ್ಮ ಲೋಕ ಕಲ್ಯಾಣಕ್ಕೆ ಮಾಡ್ತಾ ಇದ್ರು ಸಹ ನಿಮ್ಮ ಕಾಲಲ್ಲಿ ಇರ್ತೇ ಇರ್ತಾರೆ, ಇಲ್ಲ ಅಂತಿಲ್ಲ, ಇಲ್ಲ ಅಂತಿಲ್ಲ. ಒಳ್ಳೇದು ಮಾಡ್ತಾವನೆ ಇವನು ಒಳ್ಳೆಯವನು ಅಂತ ಇದ್ರೂ ಸಹ ಯಾವುದೋ ಒಂದು ರೂಪದಲ್ಲಿ ಎಳೆಯೋಕ್ಕೆ ತೊಂದರೆ ಕೊಡೋಕ್ಕೆ ಇದು ಮಾಡ್ತಾ ಇರ್ತಾರೆ. ಅದನ್ನ ರಕ್ಷಣೆ ನೀವು ಮಾಡ್ಕೊಳ್ಬೇಕು, ಅದನ್ನು ರಕ್ಷಣೆ ನೀವು ಮಾಡ್ಕೊಳ್ಬೇಕು. ನೀವು ಕಟ್ಟಿದ ಮನೆ, ನೀವು ವಾಸಕ್ಕೋಸ್ಕರ ಮನೆ ಕಟ್ಟಿದ್ದೀರಾ, ನೀವು ಅದನ್ನು ರಕ್ಷಣೆ ಮಾಡ್ಕೊಳ್ಳೇಬೇಕು. ಅಲ್ಲಿ ವಾಸ ಮಾಡೋದಕ್ಕೆ ಮತ್ತೆ ಅಕ್ಕಪಕ್ಕ ಒಂದು ಒಳ್ಳೆ ರೀತಿಯಿಂದ ಅಷ್ಟೇ, ಬೇರೆ ಏನಿಲ್ಲ. ಹೇಳ್ತಾರೆ ಹಾನಿ ಲಾಭ ಸಂಸಾರ ಮೇಲೆ ಸಭಿ ಊಂಚೆ ಹುಟ್ಟೆ. ನೋಡಿ, ಈ ರೀತಿ ಇರತಕ್ಕಂಥ ಮನುಷ್ಯ, ಸ್ಥಿತಪ್ರಜ್ಞನಂತೆ ಇರತಕ್ಕಂಥ ಮನುಷ್ಯ, ಅವನು ಬೆಳೀತಾ ಇರ್ತಾನೆ, ಊಂಚೆ ಮೇಲಕ್ಕೆ ಏರ್ತಾನೆ, ಜ್ಞಾನದಲ್ಲಿ ಮೇಲೆ ಏರ್ತಾ ಇರ್ತಾನೆ, ಜ್ಞಾನದಲ್ಲಿ ಮೇಲೆ ಏರ್ತಾ ಇರ್ತಾನೆ. ಮತ್ತೆ ಏನೇ ಅನಾನುಕೂಲ ಸ್ಥಿತಿಗಳು ಬಂದರೂ ಸಹ ವಿಚಲಿತನಾಗೋದಿಲ್ಲ, ಅಂದ್ರೆ ಬಿಟ್ಬಿಡೋದಿಲ್ಲ ಮಾರ್ಗನ, ದುಃಖ ಪಡ್ತಾ ಕುಳಿತಿರೋದಿಲ್ಲ, ಸಮಸ್ಯೆನ ಬಗೆಹರಿಸಕ್ಕೆ ಪ್ರಯತ್ನ ಪಡ್ತಾನೆ. ವ್ಯವಹಾರದಲ್ಲೂ ಅಷ್ಟೇ, ಬುದ್ಧಿವಂತನಾದವನು ಇಂಥ ಸಮಸ್ಯೆ ಬಂತು ನನಗೆ ತಲೆ ಮೇಲೆ ಕೈ ಎತ್ಕೊಂಡು ತಗೊಂಡ್ರೆ ಸಮಸ್ಯೆ ದೂರ ಆಗ್ಬಿಡುತ್ತಾ? ಇಲ್ಲ, ಅದೇ ಬುದ್ಧಿವಂತಿಕೆಯಿಂದ ಅದನ್ನ ದೂರ ಮಾಡ್ಕೊಳ್ಳೋದು, ಬುದ್ಧಿವಂತಿಕೆ. ಅದೇ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ಕೊಂಡು ನಾವು ಜ್ಞಾನ ಮಾರ್ಗದಲ್ಲೂ ಸಹ ಬರಬೇಕು, ಜ್ಞಾನ ಮಾರ್ಗದಲ್ಲೂ ಸಹ ಬರಬೇಕು. ದ್ವೇಷ ಮಾಡೋದು, ಜಗಳ ಆಡೋದು ಇವೆಲ್ಲ ಅದಕ್ಕೆ ಏನೇನೋ ಉಪಾಯಗಳು ಇರ್ತವೆ, ಮಾಡ್ಕೊಳ್ಳಿ. ಅಂದ್ರೆ ಆ ಸಾಲದಲ್ಲಿ, ಸತ್ಪಥದಲ್ಲಿ, ಒಳ್ಳೆ ಮಾರ್ಗದಲ್ಲಿ ನಡೆದವರು ಹೆಸರು ಹೇಳ್ತಾ ಇದ್ದಾರೆ. ಬುದ್ಧ, ಮಹಾವೀರ, ಸುಕಾರಾತ್, ಈಸಾ, ಕಬೀರ್, ನಾನಕ್, ದಯಾನಂದ ಸರಸ್ವತಿ, ವಿವೇಕಾನಂದರು, ಹೀಗೆ ಹಲವಾರು ಇದ್ದಾರೆ. ಅವರು ದುಃಖನ ಮೈ ಮೇಲೆ ಹೇಳ್ಕೊಳ್ಳಿಲ್ಲ, ರಕ್ಷಣೆ ಮಾಡಿಕೊಂಡ್ರು, ಧರ್ಮದ ಮಾರ್ಗದಲ್ಲಿ ನಡೆದ್ರು, ತಮ್ಮನ್ನು ತಾವು ರಕ್ಷಣೆ ಮಾಡಿಕೊಂಡ್ರು, ಧರ್ಮದ ಮಾರ್ಗದಲ್ಲಿ ನಡೆದ್ರು, ಧರ್ಮದ ಮಾರ್ಗದಲ್ಲಿ ನಡೆದ್ರು. ಆ ರೀತಿ ನೀವು ಸಹ ನಡೀರಿ, ನೀವು ಸಹ ನಡೀರಿ ಅಂತ ನಮಗೆ ತಿಳುವಳಿಕೆ ಕೊಡ್ತಾ ಇದ್ದಾರೆ. ಮತ್ತೆ ಅನಾನುಕೂಲಗಳು ಬಂದಾಗ ಅದನ್ನ ಸಹನೆಯಿಂದ, ಕೆಲವು ಸಮಯ ಸಹನೆಯಿಂದ ಎದುರಿಸ್ಬೇಕು. ಏನೂ ಮಾಡ್ಲಿಕ್ಕಾಗಲ್ಲ, ನಮ್ಗೆ ದಾರಿಗಳೇ ಇಲ್ಲ, ಯುಕ್ತಿಗಳು ಓಡೋದಿಲ್ಲ, ಬುದ್ಧಿನೇ ಓಡೋದಿಲ್ಲ. ಬೆಳಿಗ್ಗೆ ಒಂದು ಮೆಸೇಜ್, ತಾಳ್ಮೆಯಿಂದ ಇರು. ನೋಡಿದ್ರೆ ಅದನ್ನ ತಾಳ್ಮೆಯಿಂದ ಇರಿ, ಕೆಲವು ದಿನ ತಾಳ್ಮೆಯಿಂದ ಇರಿ. ತಾಳ್ಮೆಯಿಂದ ಇದ್ರಲ್ಲ ಪಾಂಡವರು 12 ವರ್ಷ ವನವಾಸ ಸೋತೋದ್ರು, ಅದೊಂದು ಭಾಗ. ಅದೇ ತಾಳ್ಮೆ, ಒಳ್ಳೆ ಟೈಮ್ ಬರುತ್ತೆ, 1 ವರ್ಷ ಅಜ್ಞಾತವಾಸ ಆದ್ಮೇಲೆ ನಮ್ಮ ರಾಜ್ಯ ನಮಗೆ ಬರುತ್ತೆ ಅಂತೇಳಿ ತಾಳ್ಮೆಯಿಂದ ಇತ್ತು. ಕಾಡಿನಲ್ಲಿದ್ರು ಬಿಟ್ಟನ ದುರ್ಯೋಧನ ಏನೇನೋ ಕಿರುಕುಳ ಕೊಟ್ಟ, ಅದನ್ನ ಯುಕ್ತಿ ಉಪಾಯಗಳಿಂದ ಅದನ್ನ ಗೆದ್ರು. ಹೀಗೆ ತಾಳ್ಮೆ. ಆಮೇಲೆ ಬಂದು ರಾಜ್ಯ ಕೊಡ್ಲಿಲ್ಲ ಅಂದ್ರೆ ಯುದ್ಧ ಮಾಡಿದ್ರು, ಅಷ್ಟೇ, ಯುದ್ಧ ಮಾಡಿದ್ರು, ತಗೊಂಡ್ರು. ಹೀಗೆ ತಾಳ್ಮೆಯಿಂದ ಇವರೆಲ್ಲ ಇದ್ರು. ಅಪನೇ ಸತ್ಪತ್ಮೆ, ಅಡಿಗ ಬಂದ್ರಿಗೆ ಬೋಲ್ಡ್ ಆಗಿರಿ, ಧೈರ್ಯವಾಗಿರಿ. ಸತ್ಯದ ಮಾರ್ಗದಲ್ಲಿ ನಡೀತಾ ಇದೆ, ಜ್ಞಾನ ಮಾರ್ಗದಲ್ಲಿ ಧೈರ್ಯವಾಗಿರಿ. ಧೈರ್ಯವಾಗಿರಿ ಅಂತೇಳಿ ಏನೂ ಆಗೋದಿಲ್ಲ ಅಂತೇಳಿ, ದೇಹಕ್ಕೆ ಏನೂ ಆಗೋದಿಲ್ಲ ಅಂತೇಳಿ ಬಂಡೆಗೆ ಚರ್ಚಿಸ್ಕೊಳಕ್ಕಾಗತ್ತಾ? ದೇಹನೇ ಬೇರೆ, ಆತ್ಮನೇ ಬೇರೆ. ಆತ್ಮದ ಮಾರ್ಗನೇ ಬೇರೆ, ದೇಹದ ಮಾರ್ಗನೇ ಬೇರೆ. ದೇಹದ ಪೋಷಣೆ ಹೇಗೆ ಬೇಕೋ ಅದನ್ನು ನಾವು ಮಾಡ್ಕೊಳ್ಳೇಬೇಕು. ಕಾಯಿಲೆ ಕಸಾಲೆಗಳು ಬಂದು ಹೋಗ್ಬೇಕು, ಡಾಕ್ಟ್ರ್ ಹತ್ರ ಅದನ್ನು ವಾಸಿ ಮಾಡ್ಕೊಳ್ಬೇಕು. ಬಟ್ ಹೋಗೋವರೆಗೂ ಇದಕ್ಕೆ ಪೋಷಣೆ ಮಾಡಲೇಬೇಕು, ಹೋಗೋವರೆಗೂ ಇದಕ್ಕೆ ಪೋಷಣೆ ಮಾಡಲೇಬೇಕು. ಅದೇ ರೀತಿ ಅದ್ರ ಜೊತೆಯಲ್ಲಿ ಜ್ಞಾನ ಮಾರ್ಗದಲ್ಲಿ ಸಹ ನಡಿಬೇಕು. ಜ್ಞಾನ ಮಾರ್ಗದಲ್ಲಿ ಸಹ ನಡೀರಿ. ಅನಾನುಕೂಲ ಪರಿಸ್ಥಿತಿಗಳಲ್ಲಿ ಮನುಷ್ಯನು ಸನ್ಮಾರ್ಗವನ್ನ ಬಿಡಬಾರದು. ಅವನೇನನ್ನು ಬಿಟ್ರೆ ಅವನ ಏಳಿಗೆ ಆಗೋದಿಲ್ಲ, ಆಧ್ಯಾತ್ಮಿಕದಲ್ಲಿ ಏಳಿಗೆ ಆಗೋದಿಲ್ಲ, ಏಳಿಗೆ ಆಗೋದಿಲ್ಲ. ವ್ಯವಹಾರ ಏನು ಮಾಡ್ಲಿಕ್ಕಾಗೋದಿಲ್ಲ, ಏನು ಮಾಡಬೇಕು, ಸುಳ್ಳು ಹೇಳಬೇಕು ಅಲ್ವರ. ವ್ಯವಹಾರದಲ್ಲಿ ಏನೋ ಒಂದು ಮಾಡಬೇಕು,
ಅದಕ್ಕೆ ಹೇಳ್ತಾರೆ ವ್ಯಾಪಾರಂ ದ್ರೋಹ ಚಿಂತನಂ ಅಂತ, ವ್ಯಾಪಾರಂ ದ್ರೋಹ ಚಿಂತನಂ ಅಂತ. ಅವೆಲ್ಲ ಇದ್ದಿದ್ದೆ, ಆದರೆ ಮಾನವೀಯತೆಯನ್ನು ಬಿಡಬೇಡಿ. ಸುಳ್ಳು ಹೇಳೋದು ಮತ್ತೊಂದು ಅವೆಲ್ಲ ಗೊತ್ತಾಯ್ತಾ? ಈ ರೀತಿಯಾಗಿ ಬೋಲ್ಡ್ ಆಗಿರಿ, ಸನ್ಮಾರ್ಗದಲ್ಲಿ ಬೋಲ್ಡ್ ಆಗಿರಿ. ಅದು ವ್ಯವಹಾರನೇ ಬೇರೆ, ಆಧ್ಯಾತ್ಮ ಮಾರ್ಗನೇ ಬೇರೆ. ಆಧ್ಯಾತ್ಮ ಮಾರ್ಗನೇ ಬೇರೆ. ಆದರೆ ಯಾರಿಗೂ ತೊಂದರೆ ಆಗ್ತಾ ಇಲ್ದಂಗೆ ನಿಮ್ಮ ವ್ಯವಹಾರ ಇರಬೇಕು. ದೈಹಿಕವಾಗಿ, ಮಾನಸಿಕವಾಗಿ, ಕ್ರಿಯಾತ್ಮಕವಾಗಿ ತೊಂದರೆ ಆಗಬಾರ್ದು. ಹೊಡೆದು ಬಡ್ದು ಕಿತ್ಕೊಳ್ಳೋದು ತೊಂದರೆನ ಏನು ತೊಂದರೆ ಇಲ್ಲ. ಅವನು ಅಯ್ಯೋ ಅಂತಾನೆ, ಅಯ್ಯೋ ಅಂತಾನೆ. ಹಾಗಾಗಿ ಚಿಂತನೆ ಮಾಡಿ. ಸಭಿ ನಾಮೊಮ್ಮೆ ಕಬೀರ್ ಅತ್ಯಂತ ನಿರ್ಭೀಕ್ ನಾಮ ಹೈ. ನೋಡಿ, ಎಲ್ಲಾ ನಾಮಗಳಲ್ಲಿ ಕಬೀರ್ ಎನ್ನ ಹೆಸರು ನಿರ್ಭೀಕ, ಭಯ ಇಲ್ಲದೆ ಇರೋದು. ಸರಿ, ಅವ್ರು ಭಯ ಇಲ್ಲದೇನೆ ಎಲ್ಲವನ್ನ ಹೇಳಿದ್ರು. ಯಾರಿಗೂ ಅವ್ರಿಗೂ ತೊಂದರೆಗಳು ಕೊಟ್ಟರು. ಅವ್ರ ಜೀವನ ಕತೆ ಕೇಳಿದ್ರೆ ಅವ್ರಿಗೂ ತೊಂದರೆಗಳು ಕೊಟ್ಟರು. ಅವ್ರಿಗೇನೋ ಅವ್ರ ಸಿದ್ಧಿ ಇತ್ತು, ಅದನ್ನೆಲ್ಲ ಎದುರಿಸಿದ್ರು. ನಮಗೆಲ್ಲ ಸಿದ್ಧಿ ಇಲ್ಲ, ನಾವು ಎದುರಿಸೋಕ್ಕಾಗಲ್ಲ ಅಂತ ಇರೋಕ್ಕಾಗ್ತಿತ್ತಾ? ಸಹನೆ, ತಾಳ್ಮೆ, ಸಮಯ, ಅದನ್ನೇ ವ್ಯಾಟ್ಸಪ್ನಲ್ಲಿ ಇವತ್ತು ಹಾಕಿರೋದು. ಗುರಿ ಸಾಧಿಸ್ಬೇಕಾದ್ರೆ ಸಹನೆ, ತಾಳ್ಮೆ, ಸಮಯ ಕಾಯ್ದು. ಸಮಯ ಆಟೋಮೆಟಿಕ್ ಚೇಂಜ್ ಆಗ್ತದೆ. ನಿನ್ನೆ ಒಂದು ಉದಾಹರಣೆ ಕೊಟ್ಟೆ ನೋಡಿ. ಸಮಯ ನಾವೆಲ್ಲ ಅಲ್ಲಿ ಇವತ್ತು ಎಲ್ಲರಿಗೂ ಅಲ್ಲಿ ಬರೋರಿಗೆಲ್ಲ 10 ನಿಮಿಷ ಕೊಡ್ತಾ ಇದ್ವಿ ನೋಡಿ. ಅದು ಅನುಭವದ ಮಾತುಗಳು. ಹೇಳೋದಿಕ್ಕೆ ಸಮಯ ನೆನ್ನೆ ಅವ್ರ ಕಡೆ ಇತ್ತು, ಅರ್ಧ ಗಂಟೆ ಹೇಳ್ಬೋದು. ಆ ಮಾತು ಹೇಳಿದ್ದಕ್ಕೆ ಎಲ್ಲರಿಗೂ ಖುಷಿ ಆಯ್ತು, ನಗ್ಬಿಟ್ರು ಪಕ್ಕದಲ್ಲಿದ್ದವರು. ಸಮಯ ನಮ್ದು ಇವತ್ತು ನಮ್ಮ ಕಡೆ ಇಲ್ಲ, ಸಮಯ ಇವ್ರ ಕಡೆ ಇತ್ತು ಅಂದೆ ಹೇಳೋದಕ್ಕೆ. ಇವ್ರ ಅರ್ಧ ಗಂಟೆ, ಅವ್ರ ಅರ್ಧ ಗಂಟೆ ಹೇಳ್ಕೊಂಡ್ರೆ ಎಷ್ಟೋ ಹೊತ್ತು ಖುಷಿ ಅಲ್ವಲ್ಲ? ಹಂಗೆ ಸಮಯ ಅವ್ರ ಕಡೆ ಇತ್ತು. ಸಮಯ ಬದಲಾವಣೆ, ಸಮಯ ಕಾಯ್ಬೇಕು. ಅವ್ರಿಗೂ ಅನಿಸ್ತಾ ಇರುತ್ತೆ, ನಮ್ಗೇನು 10 ನಿಮಿಷ ಕೊಟ್ಬಿಟ್ರು, ನಾವು ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ವಿ ಅಂತ. ಯಾಕಂದ್ರೆ ನಮ್ಮ ಸಮಯದ ಪಾಲನೆ ಅಲ್ಲಿ ಮುಖ್ಯ. ನಮಗೆ ಸಮಯದ ಪಾಲನೆ ಮುಖ್ಯ. ಹಾಗಾಗಿ ಎಲ್ಲರೂ 10 ನಿಮಿಷ ಕೊಡ್ತೀವಿ, ನಾವು ಇನ್ನೊಂದು 10 ನಿಮಿಷ ಜಾಸ್ತಿ ಹೇಳ್ತೀವಿ. ಅದು ನಮ್ಮ ಕರ್ತವ್ಯ ಮತ್ತು ಕೋರಿಕೆ, ಜವಾಬ್ದಾರಿ. ಅಧ್ಯಕ್ಷರಿಗೆ ಯಾಕೆ ಅಷ್ಟೊತ್ತು ಕೊಡ್ತಾರೆ ಭಾಷಣಗಳಲ್ಲಿ? ಕೊನೆಗೆ ಎಲ್ಲವನ್ನ ಸಮ್ಮಿಲನ ಮಾಡ್ಕೊಂಡು ತಿಳಿಸ್ಲಿ ಅಂತಾನೆ ಅವ್ರಿಗೆ ಸಮಯ ಜಾಸ್ತಿ ಕೊಡ್ತೀವಿ. ಒಂದು 10 ನಿಮಿಷ ಸಮಯ ಜಾಸ್ತಿ. ಹಾಗಾಗಿ ಕೊನೆಯವರಿಗೆ ನಾವು ಜಾಸ್ತಿ ಕೊಡ್ತೀವಿ. ಕೊನೆಗೆ ಅವರೆಲ್ಲವನ್ನ ನಾವು ಹೇಳಿದ್ದನ್ನೆಲ್ಲ ತೆಗೆದುಕೊಂಡು ನಿರ್ಣಯ ಮಾಡಿ ಅದಕ್ಕೆ ಉತ್ತರ ಕೊಡ್ತಾರೆ. ಹಾಗೆ ಸಮಯ ಪಾಲನೆ ಮಾಡಬೇಕು. ಸಮಯ ನೋಡು, ಅವ್ರ ಕಡೆ ಇತ್ತು ನಿನ್ನೆ, ಎಲ್ಲ ಅವ್ರು ಹೇಳಿದ್ರು. ಒಟ್ಟಾಗಿ ನಮ್ಗೆ ಕಾರ್ಯಕ್ರಮ ಆಯ್ತಾ? ಜನಗಳು ಕೇಳಿದ್ರ? ತಿಳುವಳಿಕೆ ಬಂತ? ತಿಳುವಳಿಕೆ ವಿಚಾರದಲ್ಲಿ 2 ವಿಧ. ಸತ್ಸಂಗನೇ ಬೇರೆ, ಸಾಮಾನ್ಯ ತಿಳುವಳಿಕೆನೇ ಬೇರೆ. ತಿಳುವಳಿಕೆ ಅಂದ್ರೆ ಜ್ಞಾನನೇ. ಸತ್ಸಂಗದಲ್ಲೂ ಜ್ಞಾನನೇ ಹೇಳೋದು, ಜ್ಞಾನದ ವಿಚಾರನೆ. ವ್ಯಾವಹಾರಿಕ ಜ್ಞಾನ, ಪ್ರಾಪಂಚಿಕ ಜ್ಞಾನ, ಅದು ಜ್ಞಾನನೇ. ಅದೇ ಸತ್ಸಂಗ ಅಂದ್ರೆ ಆಧ್ಯಾತ್ಮ ವಿಚಾರ. ಸತ್ ಅಂದ್ರೆ ಸತ್ಯ, ಸಂಘ ಅಂದ್ರೆ ಸತ್ಯವನ್ನ ಹೇಳ್ತಕ್ಕಂಥವರ ಸಂಘ, ಅದು ಸತ್ಸಂಗ, ಸತ್ಯವನ್ನ ಹೇಳ. ಹಾಗೆ ಅವುಗಳ ಸಾಮಾನ್ಯ ತಿಳುವಳಿಕೆ, ಜ್ಞಾನದ ಮಾತುಗಳು, ಅವುಗಳನ್ನ ಕೇಳಬೇಕು, ನಮ್ಮ ವ್ಯವಹಾರದಲ್ಲಿ ಅಳವಡಿಸ್ಕೊಳ್ಬೇಕು. ಕಳೆದ ಅಲ್ಲಿ ಹೋಗಿದ್ವಿ, ಜ್ಯೋತಿಷಿಗಳು ಒಬ್ಬೊಬ್ರು ಒಂದೊಂದು ತರ ಹೇಳ್ತಾರೆ ಅಂತ ಹೇಳ್ತಾರೆ. ಅದು ನಿಜ, ತಿಳುವಳಿಕೆ ತೆಗೆದುಕೊಳ್ಬೇಕು ನಾವು ಅದನ್ನು. ಯಾರೋ ನಾರಾಯಣ ಬಲಿ ಪೂಜೆ ಮಾಡಿಸ್ಬಿಟ್ರು, ನಾವು ಎಚ್ಚರಿಕೆ ತೆಗೆದುಕೊಳ್ಬೇಕು. ನಾವೆಲ್ಲ ಹೋದಾಗ ಆ ಪೂಜೆ ಹೇಳಿದಾಗ ನಾವು ಇಂಥವ್ರು ಹೇಳಿದ್ರೆ ಇದನ್ನು ಮಾಡಿಸ್ಬಾರ್ದು, ಇನ್ನೊಬ್ರ ಹತ್ರ ನಾವು ಹೋಗಿ ಕೇಳಬೇಕು. ನೋಡಿದ್ರೆ ವ್ಯವಹಾರ ಜ್ಞಾನ ಏನಮ್ಮ? ಹಿಂಗೆ ವ್ಯವಹಾರದಲ್ಲೂ ನಾವು ಯುಕ್ತಿ ಉಪಾಯಗಳಿಂದ ಹೋಗ್ಬೇಕು. ಅದನ್ನ ಹೇಳ್ತಾ ಇದ್ರು ನೋಡಿ. ಅದೆಲ್ಲ ತಿಳುವಳಿಕೆ ನಮಗೆ ಗೊತ್ತೇ ಇಲ್ಲ. ನಾರಾಯಣ ಬಲಿ ಪೂಜೆ ಯಾವ ಸಮಯದಲ್ಲಿ ಮಾಡಿಸ್ತಾರೆ, ಏನಿಲ್ಲ ಅಂತ. ಅದೇನೇ ಆಗಿರ್ಬೋದು, ಪೂಜೆ ಪುನಸ್ಕಾರಗಳು ಗೊತ್ತಿಲ್ಲ. ಅವರು ಎಲ್ಲೋ ಹೋಗ್ಬಿಟ್ಟು ಏನೋ ಕೇಳಿ ಏನೋ ಮಾಡಿ ಏನೋ ಅನಾಹುತ ಆಗಬಾರ್ದು, ಅದೊಂದು ತಿಳುವಳಿಕೆ. ಅದು ಬೇಡ ಅಂತ ಹೇಳ್ತಾ ಇಲ್ಲ ನಾವು. ತಗೊಳ್ಳಿ, ಸಾಮಾನ್ಯವಾದ ತಿಳುವಳಿಕೆ ತೆಗೆದುಕೊಳ್ಳಿ, ಬೇಡ ಅಂತೇಳಿ. ಸಾಮಾನ್ಯವಾದ ತಿಳುವಳಿಕೆ ನಮ್ಮ ಗುರುಗಳೇ ಹೇಳ್ತಾ ಇದ್ರು.
ಹನುಮಾನ್ ಸಾಹೇಬ್. ಯಾರಾದರೂ ಬಂದರೆ ಬುಡ್ಬುಡ್ಕಿಯವರು, ಈ ಅಕ್ಕಿ ಪಿಕ್ಕಿಯವರು, ಈ ದೊಂಬ್ರವ್ರು ಬರೋರು ಅವನ್ನೆಲ್ಲ ಹತ್ರ ಸೇರಿಸ್ಬೇಡಿ ಅನ್ನೋದು. ಮೊದಲೆಲ್ಲ ದೊಂಬ್ರಾಟ ಆಡ್ತಾರಲ್ಲ ಅವರೆಲ್ಲ ವಶೀಕರಣ ವಿದ್ಯೆ ಕಲ್ತಿರೋರು ಮೊದಲು. ಇವಾಗೇನೋ ಅವರೆಲ್ಲ ಇಲ್ಲ ಬಿಡಿ. ವಶೀಕರಣ ವಿದ್ಯೆ ಕಲ್ತಿರೋರು ಅವರೆಲ್ಲ ಎಚ್ಚರ ಇರಲಿ. ಅವರೆಲ್ಲ ಅವರಿಂದ ಸ್ವಾಮಿ ದೊಂಬ್ರಾಟ ಆಡೋರು ವಶೀಕರಣ ವಿದ್ಯೆ ಕಲ್ತಿರೋರು, ಹುಷಾರಾಗಿರಿ ಬಂದಾಗ. ಇದು ತಿಳುವಳಿಕೆ, ಇದು ತಿಳುವಳಿಕೆ. ಹಂಗೆ ಇವರು ಬುಡ್ಬುಡ್ಕೆ ಅವರು ಎಲ್ಲ ಈಗೆಲ್ಲ ಇಲ್ಲಮ್ಮ. ಮೊದಲೆಲ್ಲ ನಿಯತ್ತಾಗಿದ್ರು ಅಂತ ಹೇಳ್ತಾರೆ. ಈಗೆಲ್ಲ ಬರೋದು ಇಲ್ಲ, ಕಡಿಮೆನೂ ಆಗಿದೆ. ಸರ್ಕಾರದವ್ರು ಎಳ್ಕೊಂಡೋಗಿ ಅಲ್ಲಿ ಬೆಗ್ಗರ್ಸ್ ಕಾಲೋನಿಗೆ ಹಾಕ್ಬಿಟ್ರು. ಅರ್ಥ ಆಯ್ತಾ? ಹಾಗಾಗಿ ಇಲ್ಲ. ಅಲ್ಲ ಈಗಲೂ ಬರ್ತಾರೆ, ಮಧ್ಯರಾತ್ರಿ ಬರ್ತಾ ಇರ್ತಾರೆ ಯಾರೋ ಒಬ್ಬೊಬ್ರು. ಯಾರೋ ಒಬ್ಬೊಬ್ರು ಬರ್ತಾ ಇರ್ತಾರೆ. ಅದೊಬ್ರು ಆಮೇಲೆ ಹೊಸದಾಗಿ ಉಟ್ಕೊಂಡಿರೋ ಹೀಗೆ ಅದೆಲ್ಲ ಇಲ್ಲ, ಕಡಿಮೆ ಆಗಿದೆ ಬಿಡಿ ಈಗೆಲ್ಲ. ಮಾಗಡಿ ರೋಡ್ ಅಲ್ಲಿ ಹಾಕಿರೋದು. ಹೊಸ್ದಾಗಿ ಉಟ್ಕೊಂಡಿದ್ರು. ಬೆಗ್ಗರ್ಸ್ ಕಾಲೋನಿಗೆ ಅವ್ರನ್ನೆಲ್ಲ ಹಾಕ್ಲಿಲ್ಲ. ಅವ್ರು ಸಿಗೋದು ಇಲ್ಲ. ಮಧ್ಯರಾತ್ರಿ ಬರೋರು, ಡೇನಲ್ಲಿ ಬರೋರು ಯಾರು ಬರ್ತಾ ಇಲ್ಲ ಬಿಡಿ ಇವಾಗ. ಮಧ್ಯರಾತ್ರಿ ಬರೋರು ನಿಂತೋದ್ರು. ಬೆಳಗಿನ ಜಾವ 5 ಗಂಟೆಗೆ ಬರೋರು, ಹೇಳ್ತಾ ಇರೋರು, ಅವರೆಲ್ಲ ಯಾರು ಬರ್ತಾ ಇಲ್ಲ. ಈಗ ಅಂತ ವಿದ್ಯೆಗಳು ಯಾರು ಕಲ್ತಿಲ್ಲ. ಏನೋ ಒಂದು ಹೇಳ್ತಾರೆ, ಮಾಡ್ತಾರೆ. ಹಾಗಾಗಿ ಆ ರೀತಿಯಾಗಿ ಇನ್ನು ಪ್ರತಿಕೂಲ ಅನಾನುಕೂಲ ಸಮಯದಲ್ಲೂ ಸಹ ಸನ್ಮಾರ್ಗವನ್ನ ಬಿಡಬೇಡಿ, ಸತ್ಯದ ಮಾರ್ಗವನ್ನ ಬಿಡಬೇಡಿ. ನಿಮ್ಗೆ ಅನುಭವಕ್ಕೆ ಬಂದ ಮೇಲೆ ಇದರಿಂದ ಸುಖ ಸಿಗ್ತಾ ಇದೆ, ಮಾನಸಿಕ ನೆಮ್ಮದಿ ಸಿಗ್ತಾ ಇದೆ ಅಂತ ಗೊತ್ತಾದ ಮೇಲೆ ಇದನ್ನ ಹೆಚ್ಚೆಚ್ಚಾಗಿ ಮಾಡುವಂತರಾಗಿ, ಮಾನಸಿಕ ನೆಮ್ಮದಿ ಎಲ್ಲಿ ಸಿಗುತ್ತೆ ಅಂತ ಇಲ್ಲಿ ಸಿಗ್ತಾ ಇದೆ ಅನ್ನೋದು ನಿಮ್ಗೆ ಅನಿಸಿದಾಗ, ನಿಮ್ಗೆ ಅನುಭವಕ್ಕೆ ಬಂದಾಗ ಇದನ್ನು ಹೆಚ್ಚೆಚ್ಚಾಗಿ ಮಾಡಿ. ಕೆಲಸ ಕಾರ್ಯ ಬಿಟ್ಟು ಮಾಡಿ ಅಂತಲ್ಲ, ಕೆಲಸ ಕಾರ್ಯಗಳು ಮಾಡೋದ್ರ ಜೊತೆನಲ್ಲಿ ಇದನ್ನು ಮಾಡಿ. दिन 24 घंटे 8 प्रहर यही गया यही माया जंजाल सतनाम इरदे नहीं जीत लिया झमका. ಹನುಮಾನ್ ಸಾಹೇಬ್ ಹೇಳ್ತಾರೆ ಏನು 8 3 24 ಗಂಟೆ, ಒಂದು ಪ್ರಹರಕ್ಕೆ 3 ಗಂಟೆ, 8 3 24 ಗಂಟೆ ವ್ಯವಹಾರದಲ್ಲೇ ಇರ್ತೀರಾ? ಸತ್ಯನಾಮದ ನೀವು ಸ್ಮರಣೆ ಮಾಡ್ತಾ ಇಲ್ಲ? ಯಮನ್ ಗೆದ್ಕಂಡ ಅಂತ, ಯಮನ್ ಗೆದ್ಕಂಡ ಏನು 3 ಗಂಟೆ ಮಾಡಿ ಅಂತ ಹೇಳ್ತಾರೆ. ನಿಜವಾಗ್ಲೂ ಮೊದಲೆಲ್ಲ 3 ಗಂಟೆ ಮಾಡೋರು. ಬೆಳಗಿನ ಜಾವ 3 ಗಂಟೆ 4 ಗಂಟೆಗೆ ಎದ್ದು ಧ್ಯಾನ ಎಲ್ಲ ಮಾಡೋರು, ಎಲ್ಲರೂ ಮಾಡಿದ್ದಾರೆ. ಮಹಾತ್ಮರಾಗೋದಕ್ಕೆ ಅದೇ ಒಂದು ಆಚರಣೆನೇ. ಧ್ಯಾನದ ಶಕ್ತಿ ನಮಗೆ ಅನುಭವ ಆಗಬೇಕು ಅಂದ್ರೆ, ನಮ್ಮ ಸ್ವರೂಪದ ಅನುಭವ ಆಗಬೇಕು ಅಂದ್ರೆ ಇದೇ ಅಭಿಲಾಷ್ ಸಾಹೇಬ್ರು ಹೇಳೋರೆ, ಧ್ಯಾನವನ್ನ ಹೆಚ್ಚೆಚ್ಚಾಗಿ ಮಾಡಿ. ನಮಗೆ ವ್ಯವಹಾರಗಳಲ್ಲಿ ಜಾಸ್ತಿ ನಮಗೆ ಸಮಯ ನಾವು ಕೊಡಬೇಕು. ಹಾಗಾಗಿ 1 ಗಂಟೆ ಆದ್ರೂ ನಾವು ಮಾಡಬೇಕು, 1 ಗಂಟೆ ಆದ್ರೂ ನಾವು ಮಾಡಲೇಬೇಕು. ನಾವು ದಿನ ಬೆಳಿಗ್ಗೆ ಕೆಲಸಗಳು ಕಾರ್ಯಗಳಿಗೆ ಹೋಗ್ಬೇಕಲ್ಲ, ನಾವು 3 ಗಂಟೆಗೆ ಎದ್ದು ಅದನ್ನೇ ಕೆಲಸ ಮಾಡ್ಕೊಳಕ್ಕಾಗಲ್ಲ. ಇಲ್ಲ, ಸಾಧು ಸನ್ಯಾಸಿಗಳು ಮಾಡ್ತಾರೆ, ಆಶ್ರಮ ನೋಡ್ಕೊಳ್ತಾರೆ, ಬಿಡುವ ಅದನ್ನು ಮಾಡ್ತಾರೆ, ಅದಕ್ಕೆ ಅವರು ಬೇಗ ಬೇಗ ಅದರಲ್ಲಿ ಮುಂದೆ ಹೋಗೋದು. ನಮ್ದು ಸ್ವಲ್ಪ ನಿಧಾನ. ಸೆಟ್ಲ್ ಬಸ್ಸು, ಸ್ವಾಮಿ ಸೆಟ್ಲ್ ರೈಲು, ಗುರಿ ಸೇರ್ತೀವಿ, ಗುರಿ ಸೇರಿದ್ದೇವೆ, ಅದೇ ಟ್ರ್ಯಾಕ್ನಲ್ಲೇ ಹೋಗ್ಬೇಕು. ಅವ್ರು ಬೇಗ ಹೋಗಿ ಸೇರ್ತಾರೆ, ನಾವು ನಿಧಾನಕ್ಕೆ ಸೇರ್ತೀವಿ. ಬಿಡಬಾರ್ದು, ಟ್ರ್ಯಾಕ್ ಬಿಡಬಾರ್ದು. ಹಳಿ ಬಿಟ್ರೆ ರೈಲು ಬಿದ್ದೋಗುತ್ತೆ. ಹಂಗೆ ಆ ಮಾರ್ಗದಲ್ಲೇ ಹೋಗ್ಬೇಕು. ಅದಕ್ಕೆ ಹೇಳ್ತಾರೆ ಮಾರ್ಗದಲ್ಲೇ ನಡೀರಿ. ಮತ್ತೆ ಈ ಸಿದ್ಧಾಂತಗಳನ್ನೆಲ್ಲ ತರ್ಕ ಮಾಡೋದ್ರಿಂದ ನಮಗೆ ಅನುಭವ ಆಗೋದಿಲ್ಲ. ವಾದ ವಿವಾದಗಳನ್ನ ಮಾಡೋದ್ರಿಂದ ಅನುಭವ ಆಗೋದಿಲ್ಲ. ಸಂಶಯ ಉತ್ತರ ಸಿಗುತ್ತೆ. ಸ್ವತಃ ಅನುಭವಕ್ಕೆ ಬರಬೇಕಾದ್ರೆ ಅವೆಲ್ಲ ನಾವು ಆಚರಣೆಯಲ್ಲಿ ಅನುಷ್ಠಾನಕ್ಕೆ ಒಳಪಡಿಸಿಕೊಳ್ಬೇಕು. ಆಗ ಮಾತ್ರ ನಮಗೆ ಅವೆಲ್ಲ ಅನುಭವ ಆಗೋದು. ಹಾಗೆಲ್ಲ ಅನುಭವ ಆಗೋದು. ಅದನ್ನ ಮಾಡಿ. ನೀವು ಸುಮ್ಮನೆ ತರ್ಕ, ವಾದ ವಿವಾದ, ಉದಾಹರಣೆ ಸಂಶಯ, ನೀವು ಬಂತು ಸಂಶಯ ಕೇಳಿ ಬಗೆಹರಿಸ್ಕೊಳ್ಳಿ. ತರ್ಕ ಹೇಗೆ ಮಾಡಕ್ ಹೋಗ್ತೀರಾ? ನಿಮ್ಗೇನು ಒಪ್ಪಿಗೆ ಅನಿಸುತ್ತೋ ಅದನ್ನ ಚಿಂತನ ಮನನ ಮೂಲಕ ಸ್ವೀಕರಿಸಿಕೊಂಡು ಅದ್ರ ಮಾರ್ಗದಲ್ಲಿ ನಡೀರಿ. ಆದರೆ ವಿಚಾರ ಮಾಡಿ ಸತ್ಯದ ಮಾರ್ಗದಲ್ಲಿ ನಡೀರಿ, ಆಧ್ಯಾತ್ಮ ಮಾರ್ಗದಲ್ಲಿ ನಡೀರಿ. ಒಂದು ಉದಾಹರಣೆ ಕೊಡ್ತಾ ಇದ್ದೀನಿ. ಏನು, ಒಬ್ಬ ಹುಡುಗಿ ಓದ್ತಾ ಇರಲಂತೆ, ವಿಚಾರ ಇಲ್ಲ.
ಯಾವುದೋ ಒಂದು ದೇವಸ್ಥಾನಕ್ಕೆ ಹೋಗಿ ಹರಕೆ ಕಟ್ಬಿಟ್ರಂತೆ, ಅಲ್ಲಿ ತಂದು ಕುಂಕುಮ ಹಚ್ಬಿಟ್ರಂತೆ, ಪಾಸ್ ಆಗೋಯ್ತಂತೆ. ಓದ್ತೀರಾ ಅದು ಹೆಂಗೆ ಪಾಸ್ ಆಗ್ಬಿಡುತ್ತೆ? ನಾವು ಕ್ವಶನ್ ಹಾಕ್ಬೇಕು ತಾನೆ, ಏನು ಸ್ವಾಮಿ ಅಲ್ವಾ? ನೋಡಿ, ಈ ತರ ಮಾತುಗಳು ಬಂದಾಗ ವಿಚಾರ ಮಾಡಬೇಕು. ಮಗ್ಗ ಹೊಡೆದ್ರೆ ಅಲ್ವಾ ಸ್ವಾಮಿ ಸೀರೆ ಕೆಳಗಿಳಿಯೋದು? ಮಗ ನಿಲ್ಸ್ಬಿಟ್ಟು ಕೈ ಮುಗ್ಕೊಂಡು ಪ್ರಾರ್ಥನೆ ಮಾಡ್ತಾ ಇದ್ರೆ ಸೀರೆ ಬಂದ್ಬಿಡುತ್ತಾ? ಏನ್ ಸ್ವಾಮಿ? ಹಾ ನೋಡಿ, ಅದು ಆ ರೀತಿ ನಾವು ವಿಚಾರ ಮಾಡಬೇಕು. ಆ ರೀತಿ ಬರೀ ಮಗ್ಗಾನೇ ಓಡ್ತಾ ಇದ್ರು ಬರೋಲ್ಲ, ಅದು ನೋಡ್ಕೊಳ್ಳೋರೊಬ್ರು ಬೇಕು ವ್ಯಕ್ತಿ ಅಲ್ಲಲ್ಲ. ಅದು ಜಡ, ಅದು ಸುಮ್ಮನೆ ತೊಳ್ಬಿಟ್ಟು ಬ್ರೇಕ್ ತೊಳ್ಬಿಟ್ಟು ಬಿಟ್ಬಿಟ್ಟೆ ಓಡ್ತಾ ಇರುತ್ತೆ ಅದ್ರ ಪಾಡ್ಗದು. ಲಾಳಿಯನ ಇರಲಿ, ಲಾಳಿ ಇಲ್ಲದೆ ಇರಲಿ, ರೇಷ್ಮೆ ಎಳೆ ಇರಲಿ, ಇಲ್ಲದೆ ಇರಲಿ ಅಲ್ವಾ? ಹಾ, ಅದು ನೋಡ್ಕೊಳ್ಳೋಕೆ ಚೈತನ್ಯ ವ್ಯಕ್ತಿ ಬೇಕಲ್ಲ ಅಲ್ವಾ? ಅದು ನೋಡ್ಕೊಂಡು ಅದನ್ನ ಮಾಡಿದ್ರೆ ಕ್ಲೀನಾಗಿ ಒಂದು ಸೀರೆ ಹಿಡಿತೆ. ಹಂಗೆ ಪ್ರತಿಯೊಂದು ಕೆಲಸದಲ್ಲೂ ವಿಚಾರ ಮಾಡಿ. ಇದನ್ನು ನಂಬಿಡ್ತಾರೆ ಅವರು ಕೆಲವರು. ಅಲ್ಲ ಹಂಗಾಗೋಯ್ತಂತೆ ಅವ್ರು ಹೇಳಿದ್ರು, ನಾವು ಹೋಗೋಣ ನಡಿ ಅಂತ. ನಮ್ಮ ಹುಡುಗನ ಪಾಸ್ ಆಗಿಬಿಡ್ಲಿ ಅಂತ. ಓದಿದ್ರೇ ಪಾಸ್ ಆಗೋದು. ದೈವ ಬಲ ಬೇಕು, ಇಲ್ಲ ಅಂತ ಹೇಳಿಲ್ಲ. ಈತನಿಗೆ ಶ್ರದ್ಧೆ ಇರಬೇಕು ಓದೋದಕ್ಕೆ. ಶ್ರದ್ಧೆಯಿಂದ ಇವನು ಅಭ್ಯಾಸ ಮಾಡಬೇಕು. ಅದ್ರ ಮೇಲೆ ಒಂದು ನಂಬಿಕೆ ಅಷ್ಟೇ. ಯಾವುದೋ ಅವ್ನು ಮಾಡಿಸ್ತಾನೆ ಅನ್ನೋ ನಂಬಿಕೆ ಅಷ್ಟೇ. ಅದು 10% ಶ್ರದ್ಧೆ, ಅಭ್ಯಾಸ ಮಾಡೋದು ಎಲ್ಲ 90%. 10% ಜಾಸ್ತಿನ 90% ಜಾಸ್ತಿನ? 90% ಜಾಸ್ತಿ. ನೋಡಿ ಹಾಗೆ ಎಲ್ಲವೂ ಅಷ್ಟೇ ಸರ್. ಅಭ್ಯಾಸ ಮಾಡೋದು. ಮೊದಲು ನಾನು ಇಲ್ಲಿಗೆ ಬಂದಾಗ ತೊದಲು ಹೇಳ್ತಾ ಇದ್ದೆ, ಸ್ವೀಕಾರ ಮಾಡಿದ್ರು ಅಲ್ಲ ಸುಮ್ಮನೆ. ಈಗ ಸ್ವಲ್ಪ ಏನೋ ಅಷ್ಟೇ, ಜಾಸ್ತಿ ಏನಿಲ್ಲ, ಸ್ವಲ್ಪ ಒಂದು ಸಾಸಿವೆ ಕಾರಣ ಅಷ್ಟೇ. ಪೂರ್ಣ ಐತೆ, ಏನಿಲ್ಲ ರೀ, ಇನ್ನು ಮಾಡಬೇಕು ನಾವು ಅಭ್ಯಾಸ. ಹಂಗೆ ಅಭ್ಯಾಸ ಮಾಡ್ತಾ ಅದೇ ಹೇಳಿದ್ರು, ಆಡ್ತಾ ರಾಗ, ಮಾಡ್ತಾ ಯೋಗ. ಕೇಳಬೇಕು, ಬೇರೆಯವ್ರದ್ದು ಕೇಳಬೇಕು, ಇವ್ರದ್ದು ಕೇಳಬೇಕು, ಅವ್ರದ್ದು ಕೇಳಬೇಕು. ನಾನು ಯೂಟ್ಯೂಬ್ನಲ್ಲಿ ಎಲ್ಲ ಕೇಳ್ತಾ ಇರ್ತೀನಿ. ಕೇಳಿ ನಮ್ಮದು ಎಲ್ಲ ಸೇರಿಸಿ ಹೇಳ್ತಾರೆ. ಅವೆಲ್ಲ ಉದಾಹರಣೆಗೆ. ಆದರೆ ನಮ್ಮ ಜ್ಞಾನ ನಾವು ಬಿಟ್ಟಿಲ್ಲ, ಎಲ್ಲವನ್ನು ಉದಾಹರಣೆ ಇದೆ. ನಮ್ಮ ಸ್ವಾಮಿಗಳು ಅಷ್ಟೇ, ಎಲ್ಲರದ್ದು ತಗೊಳ್ಳೋರು ಉದಾಹರಣೆ. ಯೋಗಿ ವೇಮನನ್ನು ತಗೊಳ್ಳೋರು, ಕೈವಾರ ತಾತಯ್ಯನವ್ರು ತಗೊಳ್ಳೋರು ಅಲ್ವರ, ಬಸವಣ್ಣವ್ರು ತಗೊಳ್ಳೋರು, ರಮಣ ಮಹರ್ಷಿಗಳು ತಗೊಳ್ಳೋರು. ಅವರು ಎಲ್ಲ ಹೇಳೋರೆ, ಯಾರು ಜನ ಪಾಲನೆ ಮಾಡ ಎರಡು ತಗೊಂಡಾಗನೇ ಸತ್ಯಾಂಶ ಬರಲ್ಲ. ಏನು ಯಾವುದು? ಅದರಿಂದ ನೀವು ಮಾಡಿ ಜಡಚೇತನ ಕಪಟ ಕುರಂಗಿ ಮಾನವ ಪರಕತ ನಿಖಾರ ಕೋಟ್. ಸುಳ್ಳು, ಕೋಟ್ ಅಂದ್ರೆ ಸುಳ್ಳು. ಈ ಸುಳ್ಳನ್ನ ಹೇಳ್ತಕ್ಕಂಥವ್ರು ಸಾಕಷ್ಟು ಜನ ಇದ್ದಾರೆ. ಆ ಸುಳ್ಳನ್ನ ತ್ಯಾಗ ಮಾಡಿ. ನೀವು ಸುಳ್ಳನ್ನ ತ್ಯಾಗ ಮಾಡಿ. ಅದನ್ನ ಪರೀಕ್ಷೆಗೆ ಒಳಪಡಿಸಿ. ಸುಳ್ಳು ಮಾತುಗಳನ್ನ, ಸುಳ್ಳು ಶಬ್ದಗಳನ್ನ ಇವ್ರು ಹೇಳ್ತಾ ಇರೋದು ನಿಜ ಇಲ್ವಾ ಅನ್ನೋದನ್ನ ನೀವೇ ಪರೀಕ್ಷೆ ಮಾಡ್ಕೊಳ್ಬೇಕು. ಹೇಳಿದ್ವಲ್ಲ, ಬರೀ ದೇವ್ರ ಧ್ಯಾನ ಮಾಡಿದ್ರೆ ಪಾಸ್ ಆಗ್ಬಿಡ್ತಾರ? ಬರೀ ಕೈ ಮುಗ್ಗುದು ನಿಂತ್ಕೊಂಡ್ಬಿಟ್ರೆ ಸೀರೆ ಕೆಳಗಡೆ ಬರುತ್ತಾ? ಇಲ್ಲ. ಅದನ್ನ ನೀವು ಪರೀಕ್ಷೆ ಮಾಡ್ಬೇಕು. ಇದು ಸಾಧ್ಯನಾ? ಇವ್ರು ಹಿಂಗೆ ಹೇಳ್ತಾರೆ. ಯಾರನ್ನ ಈ ಮಾತುಗಳು ಹೇಳಿದಾಗ ನೀವು ಚಿಂತನೆ ಮಾಡಿ, ಪ್ರಯೋಗ ಮಾಡಿ ನೋಡಿ, ಬಂದ್ಬಿಡುತ್ತೋ ಏನೋ ಅಂತ. ಪ್ರಯೋಗ ಹೆಂಗ್ ಮಾಡೋದು? ಪ್ರಯೋಗ ಅವ್ಳು ಪಾಸ್ ಆದ್ರು ಅನ್ನೋದು ಅದು ಪ್ರಯೋಗ ಮಾಡೋಕ್ಕಾಗಲ್ಲ. ಮಟ್ಟ ನಿಲ್ಸ್ಬಿಟ್ಟು ದಿನ ಬೆಳಿಗ್ಗೆಯಿಂದ ಸಾಯಂಕಾಲದವರೆಗೂ ಪೂಜೆನೇ ಮಾಡ್ತಾ ಇರಿ, ಸೀರೆ ಬರುತ್ತೇನೋ? ಏನ್ ಸ್ವಾಮಿ ಲೋಕೇಶ್ ಅವರೇ? ಇಲ್ಲ. ಏನ್ ಮಾಡ್ತೀರಾ? ಕೆಲಸ ಮಾಡ್ತೀರಾ ಅಲ್ಲ? ಹಂಗೆ ಆ ರೀತಿಯಾಗಿ ಚಿಂತನೆ ಮಾಡಿ. ಸುಳ್ಳು ಮಾತುಗಳನ್ನು ನಂಬೇಡಿ. असत्य बात परख की कसौटी पर कराते ही ನಿರಂತರ ಹೋ ಜಾತಿ. ಅಸತ್ಯದ ಮಾತುಗಳನ್ನ ನಾವು ಪರೀಕ್ಷೆಗೊಳಪಡಿಸಿದ್ರೆ ಅದರ ಒಂದು ವಿಚಾರ ಗೊತ್ತಾಗ್ಬಿಡುತ್ತೆ. ಅದನ್ನ ಲಾಭ ಆಗುತ್ತಾ, ಹಾನಿ ಆಗುತ್ತಾ, ಅದು ಕೆಲಸಕ್ಕೆ ಬರುತ್ತಾ, ಉಪಯೋಗ ಆಗುತ್ತಾ ಇಲ್ವಾ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮ್ಗೆ. ಅಸತ್ಯದ ಬಾತೆ ನೋಡಿ, ಬಾತೆ ಅಂದ್ರೆ ಮಾತುಗಳು, ಪರಕ್ ಅಂದ್ರೆ ಪರೀಕ್ಷೆ, ಕಸೋಟಿ ಅಂದ್ರೆ ಸಾಣೆ ಹಿಡಿಯೋದು. ನಮ್ಮ ಬುದ್ಧಿಗೆ ಮಂಥನ ಕೊಡ್ಬೇಕು. ಮನಸ್ಸಿನ ಬುದ್ಧಿಗಳಿಗೆ ಕೆಲಸ ಕೊಟ್ರೆ ಅದು ಅರಿವಾಗ್ಬಿಡುತ್ತೆ. ಇದು ಅಸತ್ಯ ಮಾತುಗಳು, ಅಸತ್ಯದ ಮಾತುಗಳು.
ಅದು ಅಸತ್ಯದ ಮಾತುಗಳು. ಆವಾಗ ಅದು ನಿರರ್ಥಕ, ಅದೇನು ಉಪಯೋಗ ಅಲ್ಲ. ನಿರರ್ಥಕ ಅಂದ್ರೆ ಏನು ಉಪಯೋಗ ಬರಲ್ಲ, ಇವೆಲ್ಲ ಏನು ಉಪಯೋಗ ಬರಲ್ಲ. ಈ ವಿಚಾರ ಈ ರೀತಿಯಾಗಿ ನೀವು ಮಾಡಿದ್ರೆ ನಿಮ್ಮ ಜ್ಞಾನ ಅಭಿವೃದ್ಧಿ ಆಗುತ್ತೆ, ನಿಮ್ಮ ಬುದ್ಧಿ ತಿಳುವಳಿಕೆ ಬುದ್ಧಿಗೆ ಹೆಚ್ಚು ತಿಳುವಳಿಕೆ ಬರುತ್ತೆ, ಮನಸ್ಸು ವಿಸ್ತಾರ ಆಗ್ತಾ ಇರುತ್ತೆ, ಎಲ್ಲ ವಿಚಾರಗಳಲ್ಲಿ ಯೋಚನೆ ಮಾಡುವ ಶಕ್ತಿ ಬರುತ್ತೆ. ಯಾವುದನ್ನ ಆಯ್ಕೆ ಮಾಡ್ಕೊಳ್ಬೇಕು ನಾವು ವ್ಯವಹಾರದಲ್ಲೂ ಬಂದ್ಬಿಡುತ್ತೆ, ನಿಮ್ಗೆ ವ್ಯವಹಾರದಲ್ಲೂ ಬಂದ್ಬಿಡುತ್ತೆ. ಓ ಇದನ್ನ ಹಿಂಗೆ ಮಾಡ್ಬೇಕು ನಾವು ಅನ್ನೋದು. ಮೊದಲೇ ಇತ್ತು ಅನ್ನೋ ಇನ್ನೂ ಜಾಸ್ತಿ ಆಗುತ್ತೆ. ಕಸವಟೆ ಕಮ್ಮಿ ಮಾಡ್ತಾ ಇರಿ, ದಿನ ಅಭ್ಯಾಸ ಮಾಡ್ತಾ ಇರಿ, ಬಂದ್ಬಿಡುತ್ತೆ. ಅದಕ್ಕೆ ಮಾಡಿ. ಪ್ರತಿಕೂಲ ಪರಿಸ್ಥಿತಿಗಳು ನಿಮ್ಮನ್ನ ಕಾಡಿಸ್ತಾ ಇದ್ರು ಸಹ ನೀವು ಶಾಂತರಾಗಿರಿ. ಸಮಯ, ತಾಳ್ಮೆ, ಸಹನೆ ಇವುಗಳನ್ನ ಪಾಲನೆ ಮಾಡಿ. ಪರಿಸ್ಥಿತಿ ಒಂದೇ ರೀತಿ ಇರೋದಿಲ್ಲ, ಅವು ದೂರ ಆಗ್ತವೆ. ದೂರ ಆಗಲಿಲ್ಲ ಅಂದ ಪಕ್ಷದಲ್ಲಿ ಬೇಗನೆ ನಿಮಗೆ ಆಗಬೇಕು ಅಂತಂದ್ರೆ, ಅನುಕೂಲಕರ ಆಗಬೇಕು ಅಂದ್ರೆ ಒಂದು ಯುಕ್ತಿ ಉಪಾಯಗಳಿಂದ ಅವುಗಳನ್ನು ದೂರ ಮಾಡ್ಕೊಳ್ಳೋದು ಕಲ್ತ್ಕೊಳ್ಳಿ, ತಿಳ್ಕೊಳ್ಳಿ. ಯಾವ ರೀತಿ ನಾವು ಇದನ್ನು ದೂರ ಮಾಡಿದ್ರೆ, ಯಾರನ್ನ ಹೋಗಿ ಹಿಡಿದ್ರೆ ಏನು ಕೆಲಸ ಆಗಿದೆ ಅನ್ನೋ ಒಂದು ವಿಧಾನ ಗೊತ್ತಿರುತ್ತಲ್ಲ. ಏನೋ ಕೆಲಸ ಆಗಬೇಕು, ಯಾವುದೋ ವ್ಯಕ್ತಿ ಹಿಡಿಬೇಕು, ಮಾಡ್ಕೊಳ್ಳಿ. ನನಗೆ ಸೀಟ್ ಬೇಕು, ರೆಕಮೆಂಡ್ ಮಾಡಲೇಬೇಕು. ಯಾವುದೋ ಮೆಡಿಕಲ್ ಸೀಟೋ ಮತ್ತೊಂದು ಸೀಟೋ ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ನನ್ನ ಮಗನಿಗೆ ಅದನ್ನೇ ಓದಿಸ್ಬೇಕು ಅಲ್ವರ. ಅವನು ಇಷ್ಟಪಡ್ತಾವನೆ, ನಿಮಗೂ ಅದೇ ಇಚ್ಛಿರುತ್ತೆ. ಅವಾಗೇನು ಮಾಡ್ತೀರಾ? ಒಳ್ಳೆಯ ಅಧಿಕಾರದಲ್ಲಿ ಇರ್ತಕ್ಕಂಥವ್ರು ಹೋಗಿ ಹಿಡಿತೀವಿ, ಅದೇನು ತಪ್ಪೇನಿಲ್ಲ. ಆ ರೀತಿ ಯುಕ್ತಿ ಉಪಾಯಗಳಿಂದ ನಮ್ಮ ಕಷ್ಟ ಕಾರ್ಪಣ್ಯಗಳನ್ನು ನಾವು ದೂರ ಮಾಡ್ಕೊಳ್ಬೇಕು. ಯಾವುದೇ ದೇವತಾದಿಗಳು ಅಡ್ಡಬಿದ್ರೆ ಅವೆಲ್ಲ ದೂರ ಆಗೋದಿಲ್ಲ. ಗ್ರಹಣ ಕಾಲದಲ್ಲಿ, ಗ್ರಹಣ ಸಮಯದಲ್ಲಿ ಹೇಳ್ತಾರಲ್ಲ, ಆ ರಾಶಿಗೆ ಈ ಶಾಂತಿ, ಆ ಶಾಂತಿ. ಆಧ್ಯಾತ್ಮ ಮಾರ್ಗದಲ್ಲಿರೋನ್ಗೆ ಏನೂ ಆಗೋದಿಲ್ಲ, ಏನೂ ಆಗೋದಿಲ್ಲ. ಯಾವ ಗ್ರಹಗಳು ಏನು ಮಾಡೋದಿಲ್ಲ. ಯಾಕೆ ಇದ್ರಾಗ ಇಷ್ಟೊಂದು ಅವೆಲ್ಲ ಸುಳ್ಳು ಅಂತ ಹೇಳ್ತಾರೆ ಅಂತಂದ್ರೆ, ಅದರಿಂದ ಓಡ್ಬಿಟ್ಟು ಬದಲಾವಣೆ ಮಾಡ್ಕೊಂಡ್ಬಿಡ್ತಾರೆ ಮಾರ್ಗನ ಅಂತ. ಅವುಗಳ ಹಿಂದೆ ಓಡ್ಬಿಟ್ಟು ಬದಲಾವಣೆ ಮಾಡ್ಕೊಳ್ಬಿಡ್ತಾರೆ. ಅದಕ್ಕೆ ಅದ್ರ ಸವಾಸಕ್ಕೆ ಹೋಗ್ಬೇಡಿ. ಮನಸ್ಸು ಬದಲಾವಣೆ ಆಗ್ಬಿಡುತ್ತೆ. ಹಾಗೆ ಹೋಯ್ತು, ಏನೋ ಕಷ್ಟ ಪರಿಹಾರ ಆಗೋಯ್ತು, ಆ ದೇವಿಯಿಂದ ಅದೇ ಸತ್ಯ ಅಂತ ಅದರಿಂದ ಹೋಗ್ಬಿಡ್ತಾರೆ. ಅದು ಸತ್ಯ ಅಲ್ಲ. ಆ ಸಮಯ ಬಂದಿದೆ, ನಿಮಗೆ ಪರಿಹಾರ ಆಗಿದೆ. ಸಮಯ ಬಂದಿದೆ, ಪರಿಹಾರ ಇದೆ. ಇನ್ನು ಯಾವುದೇ ಗ್ರಹಗತಿಗಳು ನಿಮ್ಮನ್ನ ಬದಲಾವಣೆ ಮಾಡಿಲ್ಲ, ಬದಲಾವಣೆ ಮಾಡೋಕ್ಕೂ ಸಾಧ್ಯ ಇಲ್ಲ. ಅದಕ್ಕೆ ಮುಂಡಕೋಪನಿಷತ್ನಲ್ಲಿ ಹೇಳ್ತಾರೆ, ಯಾರು ಆತ್ಮಜ್ಞಾನದಲ್ಲಿ ಇರ್ತಾನೋ ಅವನು ಯಾವುದೇ ಪೂಜೆ ಪುನಸ್ಕಾರಗಳನ್ನು ಮಾಡೋ ಅವಶ್ಯಕತೆನೇ ಇಲ್ಲ. ಉಪನಿಷತ್ತುಗಳಲ್ಲಿ ತಿಳಿಸಿದೆ. ಸ್ವಾಮಿ, ಆತ್ಮಜ್ಞಾನ ಮಾರ್ಗದಲ್ಲಿರೋನು ಯಾವುದೇ ರೀತಿಯ ಪೂಜೆ ಪುನಸ್ಕಾರ ಮಾಡೋ ಅವಶ್ಯಕತೆನೇ ಇಲ್ಲ. ಏನಮ್ಮ ಹಾಗೆ ನೀವು ಇದನ್ನೆಲ್ಲ ತಿಳ್ಕೊಳ್ತಾ ಇರ್ಬೇಕು. ಹೇಳೋದಕ್ಕೆ ನಿಮಗೆ ಭರವಸೆ ಬರಬೇಕು, ಆಮೇಲೆ ನೀವು ಅಭ್ಯಾಸ ಮಾಡಬೇಕು. ಅದನ್ನ ಭರವಸೆ ಬರೋದಲ್ಲ. ಭರವಸೆ ತಗೊಂಡು ಏನು ಮಾಡ್ತೀರಾ? ನಾವು ಹೇಳಿದ್ದೀವಿ, ನಿಮ್ಗೆ ಭರವಸೆ ಬರ್ತಿದೆ, ನಿಮ್ಗೆ ಅನುಭವ ಆಗ್ಬೇಕಂದ್ರೆ ಮಾಡ್ಬೇಕು. ಆಚರಣೆ ನಮಗೆ ಸ್ವಲ್ಪನೇ ಅನುಭವ ಆಗ್ತಾ ಇದೆ. ಇನ್ನು ನಡೀತಾ ಇದ್ದೀವಿ ಮಾರ್ಗದಲ್ಲಿ. ನಾವು ಗುರಿ ಮುಟ್ಟಕ್ಕೆ ಹೋಗ್ತಾ ಇದ್ದೀವಿ. ಮತ್ತೆ ಇಲ್ಲಿ ಕುಳಿತುಕೊಂಡು ಹೇಳ್ತೀವಿ ಅಂದ್ರೆ ಒಂದು ಪ್ರತಿನಿಧಿಯಾಗಿ ಹೇಳ್ತಾ ಇದ್ದೀವಿ. ಆಗಲೇ ಹೇಳಿದ್ವಲ್ಲ, ಕೇಳಿದ್ದನ್ನ, ಒಳ್ಳೇದನ್ನ ಕೇಳಿದ್ದನ್ನ ಹಂಚ್ಬೇಕು. ಹಂಚಿದರೆ ಸಾಲದು, ತಿಳಿಸಿದ್ರೆ ಸಾಲದು, ನಾವು ಆಚರಣೆಯಲ್ಲಿ ಇರಬೇಕು. ಆಗ್ಲೇ ಅದರ ಅನುಭವ, ಒಳ್ಳೇದನ್ನ ಅನುಭವ ಆಗೋದು ಅಂತ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಪರಿಸ್ಥಿತಿಗಳು ಬರ್ತಾ ಇರ್ತವೆ. ಕಷ್ಟ, ನಷ್ಟ, ಹಾನಿ, ಲಾಭ, ಸುಖ, ದುಃಖ ಎಲ್ಲವೂ ಬರ್ತವೆ ಮನುಷ್ಯನಿಗೆ. ಅದು ಅವನು ಪ್ರಾರಬ್ಧ ಕರ್ಮಾನುಸಾರ. ಆದರೆ ಸತ್ಯಜ್ಞಾನದ ಮಾರ್ಗವನ್ನು ಹಿಡಿದ ಮೇಲೆ ನೀವು ಬಿಡಬೇಡಿ. ಇದು ಸಿದ್ಧಾಂತ, ಅನುಭವದ ಮಾತುಗಳು. ಅದನ್ನು ಪಾಲನೆ ಮಾಡಿ, ಖಂಡಿತವಾಗೂ ಒಳ್ಳೆಯದಾಗುತ್ತೆ ಅಂತೇಳಿ ಈ ಒಂದು ಅಧ್ಯಾಯದ ಮೂಲಕ ನಮಗೆ ತಿಳಿಸ್ತಾ ಇದ್ದಾರೆ. ಹಾಗಾಗಿ ಅದನ್ನು ನಾವು ಪಾಲನೆ ಮಾಡೋ ಮಾರ್ಗದಲ್ಲಿ ನಡೆಯೋಣ. ಗುರು ನಮಗೆ ಅಂತ ಒಂದು ಶಕ್ತಿಯನ್ನು ಕೊಳ್ಳಿ. ಮಹಾತ್ಮರು ಅವರ ಆಶೀರ್ವಾದ ಇರಲಿ.
ಆ ಆಶೀರ್ವಾದ ಇದ್ದೇ ಇದ್ದರೆ ಸ್ವಾಮೀಜಿಯವರು ಒಂದು ಪ್ರಶ್ನೆ ಕೇಳಿದ್ರು. ನಾವು ತಿಳಿದ ಮೇಲೆ, ನಮ್ಮ ಸ್ವರೂಪನ ತಿಳಿದ ಮೇಲೆ ಗುರು ಯಾಕೆ ಬೇಕು ಅಂತ. ಅಲ್ಲ ಸ್ವಾಮಿ? ಗುರು ಯಾಕೆ ಬೇಕು? ಗುರಿ ಮುಂದೆ, ಗುರು ಹಿಂದೆ ನಮ್ಮ ಆಶೀರ್ವಾದ ಮಾಡೋದು ತಿಳಿದಿದ್ದೀವಿ. ಇಲ್ಲ ಅಂತೆ ನಾವು ಮಾರ್ಗದಲ್ಲಿ ಹೋಗೋಕ್ಕೆ ಅವನ ಆಶೀರ್ವಾದ ಬೇಕು. ತಂದೆ ತಾಯಿಗಳ ಆಶೀರ್ವಾದದಿಂದ ನಮಗೆ ಎಲ್ಲವೂ ನಡೀತಾರೆ. ಹೇಳ್ತಾರಲ್ಲ, ತಂದೆ ತಾಯಿಗಳು ಒಳ್ಳೇದು ಮಾಡಿದ್ದು ಮಕ್ಕಳನ್ನ ಕಾಪಾಡುತ್ತೆ ಅಂತ ಶಾಸ್ತ್ರಗಳು ತಿಳಿಸಿದೆ. ಎಲ್ಲ ನಮ್ಮ ತಂದೆ ತಾಯಿಗಳು ಮಾಡಿದ್ದು ಒಂದು ಶುಭ ಸಂಸ್ಕಾರವೇ ನಮ್ಮನ್ನೆಲ್ಲ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟಿದೆ. ನಾವು ಅದನ್ನು ಮಾಡೋಣ, ನಮ್ಮ ಮಕ್ಕಳು ಅವ್ರಿಗೂ ಒಳ್ಳೇದಾಗಲಿ, ಅವರು ಇಂಥ ಮಾರ್ಗಕ್ಕೆ ಬರಲಿ. ಕಷ್ಟ ಬಂದ ನೋವಾದಾಗ ಯಾ ದೇವ್ರನ್ನು, ಯಾ ರಾಮನ್ನು, ಯಾ ಕೃಷ್ಣನ್ನು ತಿಳ್ಕೊಳೋದಿಲ್ಲ. ಫಸ್ಟ್ ತಿಳ್ಕೊಳ್ಳೋದು ಅಮ್ಮ ಅಂತ. ಹೌದೌದು. ನಿನ್ನೆ ನನ್ಗೆ ಅನುಭವ ಆಯ್ತು. ನಿನ್ಗೆ ವಾಮಿಟ್ ಆಯ್ತು. ಕರುಳು ಜಾಸ್ತಿ ಇಳಿಬಿಟ್ಟು ನನಗೆ ಅಮ್ಮ ಅನ್ನೋ ಒಂದು ಪದ ಬಂತು. ಆ ದೇವರನ್ನು ಹೆಸರು ಬರ್ಲಿಲ್ಲ. ಹೌದು, ತಂದೆ ತಾಯಿಗಳನ್ನ ಪೂಜೆ ಮಾಡಿ ಮೊದಲನೇ ದೇವರು ತಂದೆ ತಾಯಿಗಳು ಹೇಳಿದ್ರ, ಜೀವಂತ ವ್ಯಕ್ತಿನ ನೀವು ಪೂಜೆ ಮಾಡಿ ಅಂತ ಕಬೀರ್ ಸಾಹೇಬ್. ಅವ್ರು ಅರಸಿದ್ರೆ ಒಳ್ಳೇದಾಗತ್ತೆ. ಬೇರೆ ದೇವರೇ ಇಲ್ಲ. ಅವ್ರು ಅರಸಿದ್ರೆ ಒಳ್ಳೇದಾಗತ್ತೆ. ಯಾಕಂದ್ರೆ ಚೈತನ್ಯ ಜೀವಿ ಒಂದು ಒಳ್ಳೇದಾಗ್ಲಿ ಅಂತ ಅಂದ್ರೆ ಒಳ್ಳೇದಾಗೇ ಆಗುತ್ತೆ. ಜಗತ್ತಿನಲ್ಲಿ ಸ್ವಾರ್ಥ ಎಲ್ಲ ಮಾಡೋದು ಅವ್ರಿಬ್ರೆ, ತಂದೆ ತಾಯಿ ತಂದೆ ತಾಯಿ ಗುರು, ನಿಜವಾದ ಗುರು. ಹೌದು, ನಿಜವಾದ ಗುರು. ಸ್ವಾರ್ಥ ಇಲ್ದಂಗೆ. बोलिए श्री सत्यनाम आदि कबीर साहेब की जय, सद्गुरु श्री हनुमान साहेब की जय, सर्व संत महंत की जय, माता जी की जय. ಏನ ಪ್ರಶ್ನೆ ಇದ್ರೆ ಕೇಳಿ ಸ್ವಾಮಿ. ಬುದ್ಧಿದಾಗ ಎಲ್ಲ ಕೇಳೋದು. ಮುಂದಿನ ವಾರಕ್ಕೆ ಇಟ್ಕೊಳ್ಳೆ.